ಒಂದು ಸಾರಿ ಇದುವರೆಗೂ ಏನಾಗಿತ್ತು, ಎಷ್ಟು ಶ್ಲೋಕ ಆಗಿತ್ತು, ಏನೆಲ್ಲ ಹೇಳಿದ್ರು ಅನ್ನೋದನ್ನ ಒಂದ್ಸಾರಿ ನೋಡ್ತಾ ಬರೋಣ. ಹಿಂದಿನ ಕ್ಲಾಸಲ್ಲೇ ಹೇಳ್ದಾಗೆ ಪ್ರತಿಯೊಂದು ಅಧ್ಯಾಯದಲ್ಲೂ ಒಂದಿಷ್ಟು ವಿಷಯಗಳಂತ ಇರುತ್ತೆ. ಈಗ ಮೊದಲನೇ ಅಧ್ಯಾಯ ತಗೊಂಡಾಗ ಅರ್ಜುನ ವಿಷಾದ ಯೋಗ ಅಂತ ಬಂತು, ಅರ್ಜುನ ವಿಷಾದವನ್ನ ವ್ಯಕ್ತಪಡಿಸೋದು. ಎರಡನೇ ಅಧ್ಯಾಯ ಸಾಂಖ್ಯ ಯೋಗ ಅಂತ ಹೇಳ್ತಾರೆ. ಸಾಂಖ್ಯ ಯೋಗ ಅಂತಂದ್ರೆ ಸಾಂಖ್ಯ ಅಂದ್ರೇನೆ ಜ್ಞಾನ, ಜ್ಞಾನ ಎಂಬ ಅರ್ಥದಲ್ಲಿ ಅದನ್ನ ಸಾಂಖ್ಯ ಅನ್ನೋದನ್ನ ಹೇಳ್ತಾರೆ. ಇದರಲ್ಲಿ ಮೇಯ್ನ್ ಆಗಿ ಅಂದ್ರೆ ನಾವು ಭಗವದ್ಗೀತೆ ಅಂದ್ರೆ ಏನು ಅಂತ ನಮಗೆ ಗೊತ್ತೇ ಇಲ್ಲ, ಭಗವದ್ಗೀತೆ ಬಗ್ಗೆ ನಮಗೆ ತಿಳಿದಿಲ್ಲ, ತಿಳ್ಕೋಬೇಕು ಅಂತ ಅನ್ನೋ ಅಂಥವ್ರು ಎರಡನೇ ಅಧ್ಯಾಯದಲ್ಲೇ ಇಡೀ ಭಗವದ್ಗೀತೆಯ ಸಾರಾಂಶ ಇದರಲ್ಲೇ ಇದೆ. ಈಗ ಹೇಗೆ ನ್ಯೂಸನ್ನ ಹೇಳ್ಬೇಕಾದ್ರೆ ನ್ಯೂಸ್ ರೀಡರ್ ಏನ್ ಮಾಡ್ತಾರೆ, ಮೊದಲು ಒಂದು ನ್ಯೂಸ್ 1 ಅವರ್ ಅಥವಾ ಅರ್ಧ ಗಂಟೆ ನ್ಯೂಸ್ ಹೇಳ್ಬೇಕಂತಂದ್ರೆ ಫಸ್ಟ್ ಅದ್ರಲ್ಲೆಲ್ಲ ಹೆಡ್ಲೈನ್ಸ್ ಏನಿದೆಯೋ ಅದನ್ನ ಹೇಳ್ಬಿಡ್ತಾರೆ. ಹೇಳಿದ ನಂತರ ಆಮೇಲೆ ಅದನ್ನ ವಿವರಣಾತ್ಮಕವಾಗಿ ಹೇಳ್ತಾ ಹೋಗ್ತಾರೆ. ಇದು ಕೂಡ ಹಾಗೇನೆ. ಸಾಂಖ್ಯ ಯೋಗ ಏನಿದೆ 18 ಅಧ್ಯಾಯಗಳಿದ್ರೂ ಕೂಡ ಈ ಸಾಂಖ್ಯ ಯೋಗ ಎಂಬಂತಹ ಎರಡನೇ ಅಧ್ಯಾಯದಲ್ಲಿ ಎಲ್ಲ ಇಡೀ ಭಗವದ್ಗೀತೆಯಲ್ಲಿ ಇರುವಂತಹ ಅಂಶಗಳನ್ನೆಲ್ಲ ನ್ಯೂಸ್ ಹೆಡ್ಲೈನ್ಸ್ ರೀತಿನಲ್ಲಿ ಎಲ್ಲವನ್ನ ಹೇಳ್ತಾ ಹೋಗ್ತಾರೆ. ಆ ನಂತರ ಬರುವಂತಹ ಪ್ರತಿಯೊಂದು ಅಧ್ಯಾಯವೂ ಕೂಡ ಇದಕ್ಕೆ ಏನನ್ನ ಇಲ್ಲಿ ವಿವರಣೆಯನ್ನ ಹೇಳಿದಾರೋ ಅದಕ್ಕೆಲ್ಲ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಹೇಳಿರುವಂತಹ ವಿಷಯಗಳಿಗೆ ತುಂಬಾ ಸಂಕ್ಷಿಪ್ತವಾದಂತಹ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ ಇನ್ನ ಉಳಿದಂತಹ ಅಧ್ಯಾಯಗಳಲ್ಲಿ. ಅದಾದ ನಂತರ ಮತ್ತೆ ಕೊನೆಯಲ್ಲೂ ಅಷ್ಟೇ 18ನೇ ಅಧ್ಯಾಯ ಬಂತು ಅಂದ್ರೆ ಮತ್ತೆ ಹೆಡ್ಲೈನ್ಸ್ ರೀತಿನಲ್ಲೇ ಎಲ್ಲ ಏನೇನ್ ಮುಖ್ಯಾಂಶಗಳಿದ್ದೋ ಅದರ ಸಾರವನ್ನ ಒಟ್ಟಾರೆ 18ನೇ ಅಧ್ಯಾಯದಲ್ಲಿ ಹೇಳಲಾಗತ್ತೆ. ಸೊ ಆ ರೀತಿ ನೋಡೋದಾದ್ರೆ ಈ ಒಂದು ಅಧ್ಯಾಯದಲ್ಲಿ ಸಾಂಖ್ಯ ಯೋಗದಲ್ಲಿ ಏನೆಲ್ಲಾ ವಿಚಾರಗಳು ಬರುತ್ತೆ ಅಂದ್ರೆ, ನಾನು ಲಾಸ್ಟ್ ಕ್ಲಾಸಲ್ಲಿ ಒಂದು ಭಾಗವನ್ನ ನೋಡಿದ್ವಿ ನಾವು, ಅರ್ಜುನನ ಶರಣಾಗತಿಯ ಬಗ್ಗೆ. ಡಿವೈಡ್ ಮಾಡ್ಕೊಂಡ್ಬಿಡಿ. ನೀವು ತುಂಬಾ ಚೆನ್ನಾಗಿ ಭಗವದ್ಗೀತೆಯನ್ನು ಏನಾದ್ರೂ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅನ್ನೋದಾದ್ರೆ ಇಷ್ಟಿಷ್ಟು ಶ್ಲೋಕಗಳು ಏನೇನ್ ವಿಚಾರಗಳಿದೆ ನೆನ್ಪಿಟ್ಕೊಳ್ಳೋದಕ್ಕೆ ಎಕ್ಸಾಮ್ ಬರೀತಾ ಇರೋರ್ಗೂ ಅಷ್ಟೇ ತುಂಬಾನೇ ಅನುಕೂಲ ಆಗತ್ತೆ. ಏನೇನ್ ವಿಷಯಗಳು ಇದ್ರಲ್ಲಿ ಬರುತ್ತೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ತಾ ಹೋದ್ರೆ ನಿಮ್ಗದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ತುಂಬಾ ಸುಲಭ ಆಗತ್ತೆ. 72 ಶ್ಲೋಕಗಳಿದೆ ಅಲ್ವಾ, 72 ಶ್ಲೋಕಗಳನ್ನು ಯಾವ ವಿಚಾರ ಆದ್ಮೇಲೆ ಯಾವ ವಿಚಾರ ಬರುತ್ತೆ, ಯಾವ್ಯಾವ್ದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅನ್ನೋದನ್ನ ಮೊದಲು ತಿಳ್ಕೊಂಬಿಡಿ. ಹಾಗೆ ನೋಡೋದಾದ್ರೆ ಈಗ 1ರಿಂದ 10ನೇ ಶ್ಲೋಕಗಳೇನಿತ್ತು ಅದರಲ್ಲಿ ಅರ್ಜುನನ ಶರಣಾಗತಿಯನ್ನ ಹೇಳ್ತಾ ಇದ್ದದು. 1ರಿಂದ 10ನೇ ಶ್ಲೋಕದವರೆಗೂ ಅರ್ಜುನನ ಶರಣಾಗತಿಯನ್ನ ಹೇಳಲಾಗಿದೆ. ಇನ್ನು 11ನೇ ಶ್ಲೋಕದಿಂದ 30ನೇ ಶ್ಲೋಕಕ್ಕೆ ಬಂದ್ರೆ ಆತ್ಮದ ವಿಚಾರವನ್ನ ಹೇಳ್ತಾರೆ. ಆತ್ಮ ತತ್ವದ ಬೋಧನೆಯನ್ನ ಅಲ್ಲಿ ಮಾಡಲಾಗತ್ತೆ. 31ರಿಂದ 38ನೇ ಶ್ಲೋಕದವರೆಗೆ ಕ್ಷಾತ್ರ ಧರ್ಮದ ಬಗ್ಗೆ ಅರ್ಜುನನಿಗೆ ಕೃಷ್ಣ ಬೋಧನೆಯನ್ನ ಮಾಡ್ತಾನೆ. ಕ್ಷಾತ್ರ ಧರ್ಮದ ಅವಶ್ಯಕತೆ, ಅದನ್ನ ಕ್ಷಾತ್ರ ಧರ್ಮದ ಪ್ರಕಾರ ಯುದ್ಧ ಮಾಡಬೇಕು ಅಂತ ಹೇಳಿ ಅದರ ಅವಶ್ಯಕತೆ ಏನಿದೆ ಅದನ್ನ ಪ್ರತಿಪಾದನೆಯನ್ನ ಮಾಡ್ತಾನೆ. ಮುಂದೆ 39ನೇ ಶ್ಲೋಕದಿಂದ 53ರವರೆಗೆ ನಿಷ್ಕಾಮ ಕರ್ಮಯೋಗದ ವರ್ಣನೆಯನ್ನ ಮಾಡ್ತಾರೆ. ಕೊನೆಯದಾಗಿ 54ನೇ ಶ್ಲೋಕದಿಂದ 72ನೇ ಶ್ಲೋಕದವರೆಗೂ ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ಹೇಳಲಾಗತ್ತೆ. ಅಲ್ಲಿಗೆ 5 ವಿಚಾರಗಳಾಯ್ತು. ಮೊದಲನೇದಾಗಿ ಅರ್ಜುನನ ಶರಣಾಗತಿ, ಎರಡನೇದು ಆತ್ಮತತ್ವದ ಬಗ್ಗೆ ಬೋಧನೆಯನ್ನ ಮಾಡುವಂಥದ್ದು, 3ನೇದಾಗಿ ಕ್ಷಾತ್ರ ಧರ್ಮದ ಬಗ್ಗೆ ಅರ್ಜುನನಿಗೆ ತಿಳಿಸ್ಕೊಟ್ಟಿದ್ದು, 4ನೇ ವಿಷಯ ಬಂದು ನಿಷ್ಕಾಮ ಕರ್ಮಯೋಗದ ವರ್ಣನೆ, ಹಾಗೆ 5ನೇ ವಿಚಾರ ಬಂದು ನಾನು ಹೇಳ್ತೀನಿ, ಇನ್ನೊಂದ್ಸರಿ ಹೇಳ್ತೀನಿ ನೋಡ್ಕೊಳ್ಳಿ. 1ನೇ ಶ್ಲೋಕದಿಂದ 10ನೇ ಶ್ಲೋಕದವರೆಗೂ ಅರ್ಜುನನ ಶರಣಾಗತಿ, 1ರಿಂದ 10ರವರೆಗೆ ಅರ್ಜುನನ ಶರಣಾಗತಿ. 11ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೂ 20 ಶ್ಲೋಕಗಳೇನಿದೆ ಅದು ಸಾಂಖ್ಯ ಯೋಗದ ಬಗ್ಗೆ. ಸಾಂಖ್ಯ ಅಂದ್ರೆ ಜ್ಞಾನ, ಅಂದ್ರೆ ಆತ್ಮತತ್ವದ ಬೋಧನೆಯನ್ನ ಮಾಡ್ತಿದ್ದಾರೆ. 31ನೇ ಶ್ಲೋಕದಿಂದ 38ನೇ ಶ್ಲೋಕದವರೆಗೆ ಕ್ಷಾತ್ರ ಧರ್ಮದ ಒಂದು ವಿಚಾರವನ್ನ ಹೇಳ್ತಾ ಹೋಗ್ತಾರೆ, ಕ್ಷಾತ್ರ ಧರ್ಮದ ವರ್ಣನೆಯನ್ನ ಮಾಡ್ತಾರೆ. 39ರಿಂದ 52 ನಿಷ್ಕಾಮ ಕರ್ಮಯೋಗ, ಕೊನೆಯದಾಗಿ 54ರಿಂದ 72 ಸ್ಥಿತಪ್ರಜ್ಞನ ಲಕ್ಷಣದ ಬಗ್ಗೆ ಹೇಳ್ತಾರೆ. ಸೊ ಇದು ರೆಕಾರ್ಡಿಂಗ್ ಅಲ್ಲಿ ಕೂಡ ನಿಮಗೆ ಮತ್ತೆ ಸಿಗುತ್ತೆ, ಮತ್ತೆ ಕೇಳಿಸ್ಕೊಳ್ಬಹುದು. ಹೀಗೆ 5 ವಿಚಾರಗಳು ಈ ಒಂದು ಅಧ್ಯಾಯದಲ್ಲಿ ಬರ್ತಾ ಹೋಗುತ್ತೆ. ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ದು
ಮೊದಲನೇ ಭಾಗವನ್ನ ನೋಡಿದ್ವಿ, ಅರ್ಜುನನ ಶರಣಾಗತಿಯ ಬಗ್ಗೆ. ಏನಿತ್ತು ಅದರಲ್ಲಿ ಅಂತನ್ನೋದನ್ನ ಒಂದೆರಡು ಸೆಕೆಂಡ್ ಅದನ್ನ ನೋಡ್ಬಿಟ್ಟು ಮುಂದೆ ಹೋಗೋಣ. ಫಸ್ಟು ಅರ್ಜುನ ಯಾವಾಗ ಯುದ್ಧ ಮಾಡಲ್ಲ ಅಂತ ಹೇಳಿ ಶಸ್ತ್ರವನ್ನ ಕೆಳಗಡೆ ಹಾಕಿ ಕೂತ್ಕೊಳ್ತಾನೋ, ಆವಾಗ ಸಂಜಯ ಹೇಳ್ತಾನೆ, ಈ ರೀತಿ ಅವನು ತುಂಬಾ ಕಣ್ಣೀರನ್ನ ಸುರಿಸ್ತಾ ಯುದ್ಧ ಮಾಡಲ್ಲ ಅಂತ ಹೇಳಿ ಅರ್ಜುನ ಕೆಳಗಡೆ ಕೂತ್ಕೊಂಡ್ಬಿಟ್ಟ, ಶಸ್ತ್ರವನ್ನ ಕೆಳಗಡೆ ಹಾಕಿ. ಆಗ ಮಧುಸೂದನ ಅಂದ್ರೆ ಮಧು ಎಂಬಂತಹ ರಾಕ್ಷಸನನ್ನ ಕೊಂದಂತಹ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಅವನು ಈ ರೀತಿ ಹೇಳ್ತಾನೆ ಅಂತ ಹೇಳಿ ಹೇಳಿದ್ರು. ಏನ್ ಹೇಳ್ದ ಅಂದ್ರೆ, ಈ ಒಂದು ಕಶ್ಮಲವಾದಂತಹ ಬುದ್ಧಿ ನಿನಗೆ ಯಾಕೆ ಬಂತು ಈ ವಿಷಮ ಪರಿಸ್ಥಿತಿಯಲ್ಲಿ? ಎಲ್ರೂ ಕೂಡ ಎರಡೂ ಸೈನ್ಯ ಯುದ್ಧಕ್ಕೆ ತಯಾರಾಗಿರ್ಬೇಕಾದ್ರೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇನ್ನೇನು ಶಸ್ತ್ರವನ್ನ ಆಲ್ರೆಡಿ ಅವನು ಧನುರುದ್ಯಮ್ಯ ಪಾಂಡವ, ಧನಸ್ಸನ್ನ ಎತ್ಕೊಂಡು ಧರಿಸ್ಕೊಂಡು ನಿಂತುಬಿಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ಯುದ್ಧ ಮಾಡೋದಕ್ಕೆ ರೆಡಿಯಾಗಿ ನಿಂತಿದ್ದಾನೆ. ಈ ಸಮಯದಲ್ಲಿ ಯಾಕೆ ಈ ರೀತಿಯ ಒಂದು ದುರ್ಬುದ್ಧಿ ನಿನಗೆ ಬಂದಿದೆ? ಯಾಕಂದ್ರೆ ಹಿಂದೆಯಿಂದ ಯುದ್ಧ ಈ ರೀತಿ ಆಗ್ಲೇಬೇಕು ಅಂತ ಹೇಳಿ, ಅಂದ್ರೆ ಸುಮಾರು ದಿನಗಳ ಕಾಲ ಎಲ್ಲವನ್ನು ಯುದ್ಧ ಬೇಡ ಅಂತ ಹೇಳಿ ಸಾಕಷ್ಟು ಸಂಧಾನವನ್ನೆಲ್ಲ ಮಾಡಿ ಅದು ಏನೂ ಪ್ರಯೋಜನ ಆಗ್ಲಿಲ್ಲ ಅಂತ ಅಂದಾಗ ಮಾತ್ರ ಈ ಒಂದು ಯುದ್ಧ ಮಾಡಬೇಕು ಅಂತ ನಿರ್ಧಾರ ಆಗಿ ಎಲ್ಲರೂ ಕೂಡ ಅಲ್ಲಿ ಬಂದು ಸೇರಿರೋದು. ಆ ಎಲ್ಲಾ ಪ್ರಯತ್ನಗಳು ವಿಫಲವಾಗಿದ್ರಿಂದಾಗಿ ಯುದ್ಧನೇ ಮಾಡಬೇಕು, ಇದೇ ನಿಶ್ಚಯ ಅಂತ ಹೇಳಿ ಎಲ್ಲರೂ ಕೂಡ ನಿಶ್ಚಯ ಮಾಡ್ಕೊಂಡು ಬಂದು ನಿಂತಿರೋ ಅಂತ ಸಂದರ್ಭದಲ್ಲಿ ಅರ್ಜುನ ಈ ರೀತಿ ನೀನ್ ಮಾಡೋದ್ ಸರಿ ಇಲ್ಲ ಅಂತ ಹೇಳಿ ಅರ್ಜುನನಿಗೆ ಬೈದು ಬುದ್ಧಿಯನ್ನ ಹೇಳ್ತಾನೆ ಕೃಷ್ಣ. ಆ ರೀತಿ ಹೇಳ್ದಾಗ್ಲೂ ಅರ್ಜುನ ಕೇಳ್ತಾನೆ, ಈ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ, ಈ ಭೀಷ್ಮರನ್ನ ದ್ರೋಣರನ್ನ ಇವರೆಲ್ಲರೂ ಕೂಡ ಪೂಜಾರ್ಹರು, ಪೂಜನೀಯವಾದಂತ ಸ್ಥಾನದಲ್ಲಿ ಇರೋ ಅಂಥವ್ರನ್ನ ನಾನು ಯಾವ ರೀತಿ ಹೇಗೆ ನಾನು ಇವ್ರನ್ನ ಬಾಣಗಳಿಂದ ಇವರಿಗೆ ನೋವನ್ನು ಉಂಟು ಮಾಡ್ಲಿ, ಬಾಣಗಳಿಂದ ಇವ್ರನ್ನ ಹೇಗೆ ಕೊಲ್ಲಿಕ್ಕೆ ಸಾಧ್ಯ ಆಗತ್ತೆ ನನಗೆ? ಇವ್ರನ್ನ ಕೊಲ್ಲೋದಕ್ಕಿಂತ ಇನ್ನೂ ಎಮೋಷನಲ್ ಆಗ್ಬಿಡ್ತಾನ ಅವನು. ಗುರೂನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ, ಈ ಗುರು ಹಿರಿಯರನ್ನ ಕೊಂದು ಅವರ ರಕ್ತದಿಂದ ತೊಯ್ದಂತಹ ಈ ಒಂದು ಭೋಗಗಳನ್ನ ಅನುಭವಿಸೋದಕ್ಕಿಂತ ಭಿಕ್ಷೆ ಬೇಡ್ಕೊಂಡು ಬದುಕೋದು ಒಳ್ಳೇದು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ದ. ಆ ನಂತರ ಅರ್ಜುನ ಹೇಳ್ತಾನೆ, ಏನ್ ಮಾಡಿದ್ರು ಅಂತಂದ್ರೆ ಈ ಯುದ್ಧ ಮಾಡ್ಲೇಬೇಕು ಅಂತ ಹೇಳಿ ಕೃಷ್ಣ ಹೇಳ್ತಿರೋದ್ರಿಂದ ಅವನಿಗೇನ್ ಅನ್ನಿಸ್ತಿದೆ ಅಂದ್ರೆ, ಈ ಇಡೀ ಲೋಕದಲ್ಲೇನೆ ಯಾರು ಶತ್ರುಗಳೇ ಇಲ್ಲ ಎಂಬಂತಹ ಒಂದು ರಾಜ್ಯ ನನಗೆ ದೊರಕಿದ್ರು ಕೂಡ, ಅಂದ್ರೆ ಶತ್ರುಗಳೇ ಇಲ್ಲ ನನಗೆ ಇಲ್ಲಿ ಆರಾಮಾಗಿ ನೀನಿರ್ಬಹುದು ಅಂತ ಹೇಳಿ ಅಂತಹ ರಾಜ್ಯ ದೊರಕಿದ್ರು ಕೂಡ, ಮತ್ತೆ ಎಲ್ಲಾ ಭೋಗಗಳನ್ನ ನಾನು 3 ಲೋಕದ ಒಡೆತನ ಸಿಕ್ಕಿದ್ರು ಕೂಡ ನನಗೆ ಈ ಒಂದು ಇಂದ್ರಿಯಗಳಲ್ಲಿ ಆಗ್ತಿದೆಯಲ್ಲ, ಈ ಬಾಧೆ ಉಂಟಾಗ್ತಿದೆಯಲ್ಲ ಇಂದ್ರಿಯಗಳಲ್ಲಿ, ಇದನ್ನ ನನ್ನಿಂದ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಒಂದು ದುಃಖವನ್ನ ನಿವಾರಣೆ ಮಾಡುವಂತಹ ಉಪಾಯ ಏನಾದ್ರೂ ನಿನ್ನಿಂದ ಇದ್ರೆ ಕೇಳು ಅಂತ ಹೇಳಿ ಅರ್ಜುನ ಶರಣಾಗತಿಯನ್ನ ಹೊಂದುತ್ತಾನೆ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಹ ಯಚ್ಛ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಅಂದ್ರೆ ಕಾರ್ಪಣ್ಯ ದೋಷದಿಂದ, ಅಂದ್ರೆ ಕರುಣೆ ಎಂಬಂಥದ್ದು, ಕನಿಕರ ಎಂಬಂಥದ್ದು ಅರ್ಜುನನಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕಾಗಿ ಅವನು ಹೇಳ್ತಾ ಇದ್ದಾನೆ, ಈ ಒಂದು ಕಾರ್ಪಣ್ಯ ದೋಷದಿಂದ, ಯಾಕಂದ್ರೆ ಯುದ್ಧದಲ್ಲಿ ನಾನು ಯುದ್ಧ ಮಾಡಲ್ಲ ಅಂತ ಸುಮ್ನೆ ಹೇಳಿ ತರ ಕೂತ್ಕೊಳ್ಳೋ ಅಂತವನಲ್ಲ ಅವನು, ಧೀರ ತುಂಬಾ ಅವನು, ವೀರಾಧಿ ವೀರ ಅರ್ಜುನ. ಪರಶಿವನ ಜೊತೆ ಯುದ್ಧವನ್ನ ಮಾಡಿ ಗೆದ್ದು ಅವನಿಂದ ಪಾಶುಪತಾಸ್ತ್ರವನ್ನ ಪಡೆದಂತವನು, ಇಂದ್ರನಿಗೆ ದೇವಲೋಕದಲ್ಲಿ ಯುದ್ಧಕ್ಕೆ ಅವನು ಸಹಾಯವನ್ನ ಮಾಡಿದಂಥವನು. ಇಂತಹ ಅರ್ಜುನ ಒಂದು ಗೋಗ್ರಹಣ ಮಾಡಿದಂಥ ಸಂದರ್ಭದಲ್ಲಿ ಒಂಟಿಯಾಗಿ ಹೋರಾಡದಂಥವನು, ಇಷ್ಟೆಲ್ಲಾ ಪ್ರತಾಪಿಯಾದಂಥವನು ಅಲ್ಲಿ ಹೆದರ್ಕೊಂಡು ಕೂತಿರೋದಲ್ಲ, ಅದು ಹೃದಯ ದೌರ್ಬಲ್ಯದಿಂದ ಅವನು ಆ ಒಂದು ಎಮೋಷನಲ್ ಆಗಿ, ಅಂದ್ರೆ ತುಂಬಾ ಆ ದೌರ್ಬಲ್ಯದಿಂದ, ಮನೋದೌರ್ಬಲ್ಯದಿಂದ ಅವನು ನರಳ್ತಾ ಇದ್ದಾನೆ. ಆ ಒಂದು ಸಮಯದಲ್ಲಿ ಕೃಷ್ಣನನ್ನ ಕೇಳ್ಕೊಳ್ತಾ ಇರೋವಂಥದ್ದು ಪೂರ್ತಿ, ಅಂದ್ರೆ ಇಡೀ ಭಗವದ್ಗೀತೆ ನಮಗೆ ಕೊಡಬೇಕು ಅಂತಂದ್ರೆ ಆ ಒಂದು ಶ್ಲೋಕನೇ ಮುಖ್ಯವಾದಂತಹ ಕಾರಣ. ಯಾಕಂದ್ರೆ ಇದರಲ್ಲಿ ಡಿ ವಿ ಜಿ ಅವರು ಒಂದು ಇದನ್ನ ಹೇಳ್ತಾರೆ, ಕಗ್ಗದಲ್ಲಿ ಬರುತ್ತೆ, ಡಿ ವಿ ಜಿ ಅವ್ರ ಕಗ್ಗದಲ್ಲಿ, ಗಗನ ಬಿಸಿ ಗವಸಾಗಿ
ಕೆರೆಗಳಾವಿಗೆಯಾಗಿ ಜಗದುಸಿರೆ ಹೊಗೆಯಾಗಿ ಧಗೆಧಗಿಸುವಂದು ಒಗೆದೆತ್ತಣಿನೋ ರಾತ್ರಿಯಲ್ಲಿ ಧರೆಗೆ ತಂಪೆರೆವ ಮುಗಿಲವಲು ದೈವ ಕೃಪೆ ಮಂಕುತಿಮ್ಮ ಅಂತ. ಭಗವಂತನೆಡೆಗೆ ನಮ್ಮ ಒಂದು ಶರಣಾಗತಿ ಅಂತ ಹೇಳಿದ್ವಲ್ಲ, ಅದು ಯಾವಾಗ ಬರುತ್ತೆ ನಮಗೆ, ಹೇಗೆ ಆ ದೈವ ಕೃಪೆ ಆಗ್ಬೇಕು ಅಂತಂದ್ರೆ ಯಾವ ರೀತಿ ಯಾವ ಸಂದರ್ಭದಲ್ಲಿ ಆಗುತ್ತೆ ಅನ್ನೋದಕ್ಕೆ ಡಿ ವಿ ಜಿಯವ್ರು ಹೇಳೋದು, ಗಗನ ಬಿಸಿ ಗವಸಾಗಿ ಅಂದ್ರೆ ಇಡೀ ಒಂದು ಪ್ರಕೃತಿನೇ ತುಂಬಾ ಬಿಸಿಯಾಗಿ ಬಿಸಿಲಿನ ಬೇಗೆಯಿಂದ ಅದು ನರಳ್ತಾ ಇರೋಂತಹ ಸಂದರ್ಭ. ಹಾಗೆ ಕೆರೆಗಳಾವಿಗೆಯಾಗಿ ಕೆರೆಯಲ್ಲಿರುವಂತಹ ನೀರೆಲ್ಲ ಆ ಒಂದು ಸೂರ್ಯನ ಬಿಸಿಲನ್ನ ತಾಳದೇನೆ ಎಲ್ಲ ಆವಿಯಾಗಿ ಹೋಗ್ತಾ ಇದೆ. ಜಗದುಸುರೆ ಹೊಗೆಯಾಗಿ ಅಂದ್ರೆ ನಾವು ಉಸಿರಾಡ್ತಕ್ಕಂತಹ ಗಾಳಿ ಏನಿದೆ ಅದು ಹೊಗೆಯಾಗಿ ಕನ್ವರ್ಟ್ ಆಗ್ತಿದೆ, ಹೊಗೆ ಅಂತ ಭಾಸವಾಗ್ತಾ ಇದೆ, ಹೊಗೆಯ ರೀತಿನಲ್ಲಿದೆ. ಧಗೆಧಗಿಸುವಂದು ಅಂದ್ರೆ ತುಂಬಾ ಸುಡುವಂತಹ ಬಿಸಿಲು ತಾಳೋದಕ್ಕೆ ಆಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಒಗೆದೆತ್ತಣಿನೋ ರಾತ್ರಿಯಲ್ಲಿ ಧರೆಗೆ ತಂಪೆರೆವ, ಆ ಒಂದು ರೀತಿ ಆ ವಾತಾವರಣ ಇರ್ಬೇಕಾದ್ರೆ ಆ ಒಂದು ರಾತ್ರಿ ಒಂದು ಇಂಪಾದಂತ ಅಂದ್ರೆ ತುಂಬಾ ಮನಸ್ಸಿಗೆ ಹಿತ ಕೊಡುವಂತಹ ಭೋರ್ಗರೆವಂತಹ ಮಳೆ ಬಂದಾಗ ಹೇಗೆ ಅದು ಮನಸ್ಸಿಗೆ ತಂಪನ್ನ ಎರೆಯುತ್ತೋ, ಭೂಮಿಗೆ ತಂಪನ್ನ ಕೊಡುತ್ತೋ, ಆ ರೀತಿ ದೈವ ಕೃಪೆ ಆಗತ್ತೆ ಅಂತ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರಂದ್ರೆ, ಒಂದು ಮಳೆ ಭೂಮಿಗೆ ಬರ್ಬೇಕು ಅಂತಂದ್ರೆ ಅದು ಸೂರ್ಯನ ಶಾಖದಿಂದ ಆ ಭೂಮಿ ಕಾಯ್ಬೇಕು. ಸೂರ್ಯನ ಶಾಖದಿಂದ ಅದು ಕಾಯ್ದು ಆ ನೀರು ಎಲ್ಲ ಆವಿಯಾಗಿ ಅದು ಹೋಗಿ ಮೋಡದಲ್ಲಿ ಸೇರ್ಕೊಳ್ಳುತ್ತೆ. ಆ ಮೋಡ ಎಲ್ಲ ಭಾರವಾಗಿ ಆಗ ಅದು ಇಳೆಗೆ ಮಳೆಯಾಗಿ ಸುರಿಯುತ್ತೆ. ಜೀವನದಲ್ಲೂ ಹಾಗೇನೆ. ಅಂದ್ರೆ ಈ ರೀತಿ ಮಳೆ ಬರಬೇಕು ಅಂದ್ರೆ ಅದಕ್ಕೆಲ್ಲ ತಯಾರಿಗಳು ಕೂಡ ಮುಂದೆನೆ ಪೂರ್ವ ತಯಾರಿ ಎಷ್ಟೆಲ್ಲ ಆಗಿರ್ಬೇಕು. ಅದೇ ರೀತಿ ಜೀವನದಲ್ಲಿ ದೈವ ಕೃಪೆ ಆಗ್ಬೇಕು ಅಂದ್ರೆ ನಾವು ಎಷ್ಟೋ ಅಂದ್ರೆ ನಾನೇ ಅಂತ ಹೇಳಿ ಅಹಂಕಾರದಿಂದಾಗಿ ಸಾಕಷ್ಟು ಅಂದ್ರೆ ಇಂದ್ರಿಯಗಳಿಂದ ಆವೃತವಾದಂತಹ ಈ ದೇಹದ ಮೇಲೆ ಅಭಿಮಾನವನ್ನ ಇಟ್ಕೊಂಡು ನಾವು ಎಲ್ಲ ಜಗತ್ತಿನ ಆಕರ್ಷಣೆಗಳಿಗೆ ಬಲಿಯಾಗಿರ್ತೀವಿ. ಮತ್ತೆ ಕಷ್ಟಗಳನ್ನೇ ನಾವು ಸುಖ ಅಂತ ತಿಳ್ಕೊಂಡು ಭ್ರಮೆನಲ್ಲಿ ಬದುಕ್ತಾ ಹೋಗ್ತೀವಿ. ಹಾಗೆ ಈ ಎಲ್ಲಾ ಕಷ್ಟಗಳ ತಾಪದಿಂದಾಗಿ ನಾವು ಬೆಂಡಾಗಿ ಸೊರಗಿ ಹೋದಾಗ ಆಗ ಆ ಸಂದರ್ಭದಲ್ಲಿ ಶರಣಾಗತಿ ಅನ್ನೋದು ಬರುತ್ತೆ. ನಮ್ಮ ಎಲ್ಲ ಅಹಂಕಾರವನ್ನ ತೊರೆದು, ಭಗವಂತ ನಾನು ಏನು ಕೂಡ ನನ್ನಿಂದ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಈಗ ನಾನು ನಿಸ್ಸಹಾಯಕನಾಗ್ಬಿಟ್ಟಿದ್ದೀನಿ, ಮತ್ತೆ ಯಾವುದು ಕೂಡ ನನ್ನ ಕೈಯಲ್ಲಿ ಇಲ್ಲ, ಏನೂ ಮಾಡೋದಕ್ಕೆ ನನ್ನಿಂದ ಸಾಧ್ಯ ಆಗ್ತಿಲ್ಲ, ನೀನೇ ನನ್ನ ರಕ್ಷಣೆ ಮಾಡ್ಬೇಕು ಅಂತ ಹೇಳಿ ಯಾವಾಗ ಕೇಳ್ಕೊಳ್ತಾನೋ ಆ ಒಂದು ಸಂದರ್ಭದಲ್ಲಿ ದೈವ ಕೃಪೆ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಮುಖ್ಯವಾಗಿ ಇಲ್ಲಿ ಭಗವಂತನಿಗೆ ಶರಣಾಗತಿ ಆದ್ರೆ ದೈವ ಕೃಪೆ ಆಗತ್ತೆ, ಎಲ್ಲವೂ ಕೂಡ ನಮ್ಗೆ ನಮ್ಮ ಕಷ್ಟಗಳೆಲ್ಲವೂ ನಿವಾರಣೆ ಆಗತ್ತೆ ಅಂತ. ಆದ್ರೆ ಆ ಶರಣಾಗತಿ ಎಂಬಂತದಕ್ಕೆ ಅಡ್ಡ ಇರೋದೇ ನಮ್ಮ ಅಹಂಕಾರ. ಯಾವಾಗ ಅಹಂಕಾರವನ್ನ ತೊರೆದು ಭಗವಂತನಲ್ಲಿ ಶರಣಾಗ್ತೀವೋ ಆಗ ಅವನ ಕೃಪೆ ಖಂಡಿತವಾಗ್ಲೂ ಹಾಗೆ ಆಗತ್ತೆ ಅನ್ನೋದಕ್ಕೆ ಡಿ ವಿ ಜಿ ಅವರ ಕಗ್ಗದಲ್ಲಿ ಅವರು ತುಂಬಾ ಚೆನ್ನಾಗಿ ವರ್ಣನೆಯನ್ನ ಮಾಡಿದ್ದಾರೆ. ಆ ರೀತಿ ಅರ್ಜುನನು ಅಷ್ಟೇ, ಇವಾಗ ಎಲ್ಲಾ ಅವನು ಪ್ರತಿಯೊಂದನ್ನು ಕೂಡ ಹೀಗಲ್ಲ ಹೀಗೆ ಅಂತ ಹೇಳಿ ಈ ರೀತಿ ಆಗತ್ತೆ ಅಂತ ಯುದ್ಧದ ಪರಿಣಾಮವನ್ನೆಲ್ಲ ಕೃಷ್ಣನಿಗೆ ಹೇಳ್ದ. ಎಲ್ಲವನ್ನ ಹೇಳಿದ ನಂತರ ಕೊನೆಗೆ ಯಾವ್ದನ್ನ ಮಾಡ್ಬೇಕು ಏನ್ ಮಾಡ್ಬಾರ್ದು ಇದ್ಯಾವುದು ನನ್ನ ಕೈಲಿಲ್ಲ, ಹಾಗಾಗಿ ನೀನೇ ನನಗೆ ದಾರಿಯನ್ನ ತೋರಿಸ್ಬೇಕು ಅಂತ ಹೇಳಿ ಕಂಪ್ಲೀಟ್ ಆಗಿ ಕೃಷ್ಣನಲ್ಲಿ ಶರಣಾಗ್ಬಿಟ್ಟಿದ್ದಾನೆ. ಹಾಗಾಗಿ ಇವಾಗ ಕೃಷ್ಣ ಮೊದಲನೇದಾಗಿ ಅವನು ಏನನ್ನ ಮಾಡ್ತಾನೆ, ಏನನ್ನ ಹೇಳ್ತಾನೆ ಅಂತಂದ್ರೆ ಇಲ್ಲಿಂದ ಸಾಂಖ್ಯ ಯೋಗದ ಒಂದು ವಿವರಣೆ ಹೇಳ್ತಾ ಹೋಗ್ತಾನೆ. ಅಂದ್ರೆ ಆತ್ಮತತ್ವದ ಬಗ್ಗೆ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಇದರ ಅವಶ್ಯಕತೆ ಏನಿತ್ತು ಅನ್ನೋದು ನಮಗೆ ಬರುವಂತಹ ಸಂಶಯ. ಯಾಕಂದ್ರೆ ಅರ್ಜುನ ಯುದ್ಧ ಮಾಡಲ್ಲ ಅಂತ ಹೇಳ್ತಿರೋದು, ತನ್ನ ಗುರು ಹಿರಿಯರನ್ನ ಕೊಲ್ಲೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರೋದು. ಹಾಗಿದ್ದಾಗ ಅಧ್ಯಾತ್ಮದ ವಿಚಾರ ಇಲ್ಲಿ ಯಾಕೆ ಬಂತು, ಆಧ್ಯಾತ್ಮದ ಬಗ್ಗೆ ಕೃಷ್ಣ ಯಾಕೆ ಹೇಳ್ತಿದ್ದಾನೆ ಎಂಬಂತಹ ಪ್ರಶ್ನೆ ಬರುತ್ತೆ. ಅರ್ಜುನನಿಗೆ ಇಲ್ಲಿ ಶೋಕ ಉಂಟಾಗ್ತಿರೋದು ಯಾಕೆ ಅಂದ್ರೆ, ನಾನು ನನ್ನವರು ಮತ್ತೆ ನನ್ನವರಾದಂತಹ ಇವರೆಲ್ಲರನ್ನೂ ಕೂಡ ನಾನು ಕೊಲ್ಲಬೇಕಾಗಿದೆ, ಈಗ ಎಲ್ಲರನ್ನ ನಾನು ಕೊಂದು ಬಿಡ್ತೀನಿ, ಇವರೆಲ್ಲ ನನ್ನ ಜೊತೆ ಮತ್ತೆ ಇರೋದಿಲ್ಲ ಎಂಬಂತಹ ಭಾವನೆ ಅವನಲ್ಲಿ ಉಂಟಾಗ್ಬಿಟ್ಟಿದೆ. ಇವರೆಲ್ಲ ಇದ್ರೆ ತಾನೇ ನಾನು ಸಂತೋಷವಾಗಿರೋದಕ್ಕಾಗೋದು, ಯಾರು ಇಲ್ಲ ಅಂತಂದ್ಮೇಲೆ ಇವ್ರನ್ನೆಲ್ಲ ಕೊಂದ್ಬಿಟ್ರೆ ನನಗೆ ಪಾಪ ಬರುತ್ತೆ, ಈ ರೀತಿ ಎಲ್ಲ ಭಾವನೆ ಅವನ ಮನಸ್ಸಿನಲ್ಲಿ ಇರ್ಬೇಕಾದ್ರೆ ಈಗ ಕೃಷ್ಣ ಏನ್ ಹೇಳ್ತಾನಂದ್ರೆ,
ಶ್ರೀ ಭಗವಾನುವಾಚ ಇಲ್ಲಿಂದ ಆತ್ಮತತ್ವದ ವರ್ಣನೆ ಆಗುವಂಥದ್ದು. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಹ. ಭಗವಂತ ಹೇಳುವಂತಹ ಆತ್ಮತತ್ವದ ವರ್ಣನೆ ಮೊದಲನೇ ಶ್ಲೋಕ. ಇಲ್ಲಿಂದನೇ ಭಗವದ್ಗೀತೆ ಪ್ರಾರಂಭ ಆಗೋದು. ಹಾಗೆ ಇದನ್ನ ಭಗವದ್ಗೀತೆಗೆ ಬೀಜ ಮಂತ್ರ ಅಂತ ಕೂಡ ಹೇಳ್ತಾರೆ. ಈ ಒಂದು ಶ್ಲೋಕವನ್ನ, 11ನೇ ಶ್ಲೋಕವನ್ನ. ಅಶೋಚ್ಯಾನ್ ಅನ್ವಶೋಚಸ್ತ್ವಂ, ನೀನು ಯಾರಿಗಾಗಿ ಶೋಕಿಸಬಾರದೋ ಅವರಿಗೋಸ್ಕರ ನೀನು ಶೋಕವನ್ನ ಪಡ್ತಾ ಇದೀಯಾ. ಯಾರಿಗಾಗಿ ಅಂತಂದ್ರೆ ಇಲ್ಲಿ ಭೀಷ್ಮ, ದ್ರೋಣಾದಿಗಳು ಹಾಗೆ ಕೌರವರು ಎಲ್ಲರೂ ಕೂಡ ಇದ್ದಾರೆ. ಈ ಕೌರವರು ಎಂಥವರು, ದುರ್ಯೋಧನಾದಿಗಳು ಹೇಗೆ ಅನ್ನೋದನ್ನ ಎಲ್ಲವನ್ನ ಅರ್ಜುನನೇ ಹೇಳ್ಬಿಟ್ಟ, ಅವರು ಆತತಾಯಿನಗಳು ಅಂತ ಹೇಳಿ. ಆ ರೀತಿ ದುಷ್ಟ ಬುದ್ಧಿಯುಳ್ಳವರಾಗಿದ್ರು ಕೂಡ ಆತತಾಯಿನರು ಅನ್ನೋದು ಅವನ ಬಾಯಿಂದನೇ ಬಂತು. ಆದ್ರೂ ಕೂಡ ಇವ್ರನ್ನೆಲ್ಲ ನಾನು ಕೊಲ್ಲಲ್ಲ ಅಂತ ಹೇಳಿ ಶೋಕವನ್ನ ಪಡ್ತಿದ್ದಾನೆ. ಏನು ಪ್ರಯೋಜನ ಇದರಿಂದ? ನೀನು ಅವರಷ್ಟು ದುಷ್ಟರಾಗಿದ್ಕೊಂಡು ಕೂಡ ಅವ್ರನ್ನ ಕೊಲ್ಲಬಾರ್ದು ಅಂತ ಹೇಳಿ ನೀನು ಈ ರೀತಿಯ ಯೋಚನೆಯನ್ನ ಮಾಡ್ತಿದೀಯಲ್ಲ. ಹಾಗಾಗಿ ಯಾರಿಗೋಸ್ಕರ ನೀನು ಅಳಬಾರ್ದೋ, ಯಾರಿಗೋಸ್ಕರ ನೀನು ದುಃಖಿಸ್ಬಾರ್ದೋ ಅವರಿಗಾಗಿ ನೀನು ದುಃಖವನ್ನ ಪಡ್ತಾ ಇದೀಯಾ ಅಂತ ಹೇಳ್ತಿದ್ದಾರೆ. ಇಲ್ಲಿ ಓಕೆ, ಅರ್ಜುನ ಅಂತೂ ಯಾರಿಗಾಗಿ ದುಃಖ ಪಡಬಾರ್ದೋ ಅವ್ರಿಗೆ ದುಃಖ ಪಡ್ತಿದ್ದಾನೆ ಅಂತಂದ್ರೆ ಕೌರವರಿಗಾಗಿ ದುಃಖ ಪಡೋದು ಬೇಡ. ಇಲ್ಲಿ ಅವನ ದುಃಖ ಏನು ಅಂದ್ರೆ ಭೀಷ್ಮ ಹಾಗೂ ದ್ರೋಣರ ಒಂದು ಅವರಿಗೋಸ್ಕರ ದುಃಖ ಪಡ್ತಿದ್ದೀನಲ್ಲ, ಅದು ತಪ್ಪಾ ಅನ್ನೋದು ಪ್ರಶ್ನೆ ಬರುತ್ತೆ. ಅದಕ್ಕೆ ಭಗವಂತ ಏನ್ ಹೇಳ್ತಾನಂದ್ರೆ, ಭೀಷ್ಮ ದ್ರೋಣಾದಿಗಳು ಅಷ್ಟೇನೆ, ಅವ್ರನ್ನ ಪೂಜನೀಯರಾದವರು. ಹಾಗಾಗಿ ಅವ್ರ ಮೇಲೇನೆ, ಅವ್ರ ಮುಂದೆ ತಂದು ರಥವನ್ನ ನಿಲ್ಸಿದ್ರಿಂದಾನೇ ಅರ್ಜುನನಿಗೆ ಈ ಒಂದು ಭಾವನೆಗಳೆಲ್ಲ ಬಂದಿದ್ದು, ಈ ರೀತಿ ಶೋಕ ಉಂಟಾಗಿದ್ದು. ಹಾಗಾಗಿ ಇಲ್ಲಿ ಅಧರ್ಮದ ಪಕ್ಷದಲ್ಲಿ ಇದ್ದಾರೆ ಅಂತಂದ್ರೂ ಕೂಡ ಅವರು ಅಧರ್ಮಿಗಳೇನೆ. ದ್ರೌಪದಿಯ ವಸ್ತ್ರಾಪಹರಣ ಆಗ್ಬೇಕಾದ್ರೆ ಅಲ್ಲಿ ದ್ರೌಪದಿ ಹೇಳ್ತಾಳೆ ಭೀಷ್ಮರಿಗೆ, ಯಾರು ಅಂದ್ರೆ ಜ್ಞಾನಿಗಳಾದಂಥವ್ರ ಮೌನ ಏನಿದೆ ಅದು ಅಜ್ಞಾನಿಗಳ ಅಜ್ಞಾನಕ್ಕಿಂತಲೂ ಕೂಡ ಕೆಟ್ಟದ್ದು ಅಂತ. ಅವರು ತಿಳಿದವರಾಗಿ ಆ ಒಂದು ಸಭೆಯಲ್ಲಿ ಒಂದು ಹೆಣ್ಣಿಗೆ ಆ ರೀತಿಯ ಮಾನಭಂಗ ಆಗ್ಬೇಕಾದ್ರೂ ಕೂಡ ಅದನ್ನೆಲ್ಲ ನೋಡ್ತಾ ಅವರು ಸಹಿಸ್ಕೊಂಡು ಸುಮ್ಮನೆ ಇದ್ರು. ಯಾಕೋಸ್ಕರ ಸುಮ್ಮನೆ ಇದ್ರು? ಅವ್ರ ಮನಸ್ಸಿನಲ್ಲಿ ಯುದ್ಧ ಪ್ರಾರಂಭ ಆಗೋದಕ್ಕೂ ಮುಂಚೆ ತುಂಬಾನೇ ಒಂದು ಏನೋ ಒಂಥರ ಕಸಿವಿಸಿ ಉಂಟಾಗ್ತಿರತ್ತೆ. ಯಾಕಂದ್ರೆ ಯುದ್ಧ ಪ್ರಾರಂಭ ಆಗೋದಕ್ಕೂ ಮುಂಚೆ ಸಂಧಾನಕ್ಕೆ ಅಂತ ಕೃಷ್ಣ ಹೋಗಿದ್ನಲ್ವಾ, ಆಗ ಭೀಷ್ಮರು ಅವನನ್ನ ಆಹ್ವಾನ ಮಾಡಿರ್ತಾರೆ. ಕೃಷ್ಣ ಹೋಗೋದಿಲ್ಲ ಭೀಷ್ಮರು ಕರೆದಿದ್ದಕ್ಕೆ ಹೋಗಲ್ಲ ಅವನು. ಯಾಕೆ ನನ್ನ ಬಳಿ ವಾಸುದೇವ ಬಂದಿಲ್ವಲ್ಲ, ನಾನು ಅವನ ಮನಸ್ಸಿನಿಂದ ದೂರ ಆಗ್ಬಿಟ್ನಾ? ಯಾಕಂದ್ರೆ ಕೃಷ್ಣನ ಬಗ್ಗೆ ತುಂಬಾನೇ ಪ್ರೀತಿ, ಗೌರವ, ಹಾಗೆ ಅವನು ಭಗವಂತ ಅಂತ ಕೂಡ ಸಾಕ್ಷಾತ್ ವಿಷ್ಣು ಅನ್ನೋದೇ ಭೀಷ್ಮರಿಗೆ ಗೊತ್ತಿತ್ತು. ತುಂಬಾನೇ ಅವರು ಕಸಿವಿಸಿಯಿಂದಾಗಿ ಆ ಒಂದು ದಿನ ರಾತ್ರಿ ನೆನೆಸ್ಕೊಳ್ತಾ ಇರ್ತಾರೆ. ಯಾಕೆ ಈ ರೀತಿ ನಾನು ಭಗವಂತನಿಗೆ ಬೇಡವಾಗ್ಬಿಟ್ನಾ ಅಂತ ಹೇಳಿ ತುಂಬಾ ಭಾರವಾದ ಮನಸ್ಸಿನಿಂದ ಯೋಚನೆ ಮಾಡ್ಬೇಕಾದ್ರೆ ಆಗ ಭಗವಂತ ಅವರಿಗೆ ಪ್ರತ್ಯಕ್ಷನಾದಾಗ ಅವಾಗ ಹೇಳ್ತಾರೆ, ಯಾಕೆ ಕೃಷ್ಣ ನೀನು ನನ್ನ ಒಂದು ಇದಕ್ಕೆ ಬಂದಿಲ್ಲ ಅಂತ ಹೇಳಿದಾಗ, ಆಗ ಅವನು ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ, ನಾನು ಮಾಡ್ತಿರೋದು ಸರಿನೇ ಅಲ್ವಾ? ಯಾಕಂದ್ರೆ ಅವರ ಒಂದು ಋಣದ ಭಾರದಲ್ಲಿ ನಾನು ಇದ್ದೀನಿ. ಹಾಗಾಗಿ ಅವ್ರು ಹೇಳ್ದಾಗೇನೆ ಕೇಳ್ಕೊಂಡು ಇರ್ಬೇಕಾದದ್ದು ನನ್ನ ಕರ್ತವ್ಯ ಅಲ್ವಾ ಅಂತ ಹೇಳಿ ಭೀಷ್ಮರು ಹೇಳಿದಾಗ, ಆಗ ಕೃಷ್ಣ ಹೇಳ್ತಾನೆ, ನಿಜವಾಗ್ಲೂ ಯಾರ ಋಣದಲ್ಲಿ ಯಾರಿದ್ದಾರೆ ಅನ್ನೋದನ್ನ ನೀವು ಯೋಚಿಸ್ಬೇಕು ಅಂತ. ಯಾಕಂದ್ರೆ ಭೀಷ್ಮರು ತ್ಯಾಗ ಮಾಡಿದಂತಹ ಸಿಂಹಾಸನ ಇವತ್ತು ಅವ್ರಿಗೆ ಸಿಕ್ಕಿರೋದು. ಒಂದು ವೇಳೆ ಅವರು ಪ್ರತಿಜ್ಞೆಯನ್ನ ಮುರಿದು ಇಲ್ಲ ನಾನು ರಾಜ್ಯಭಾರವನ್ನ ಮಾಡ್ಬೇಕು ಅಂದ್ರೆ ಅವ್ರದೇ ರಾಜ್ಯ ಅದು. ಅವರು ಬಿಟ್ಟಂತಹ ಪ್ರತಿಜ್ಞೆಗೋಸ್ಕರ ಅವರು ಬಿಟ್ಟಂತಹ ರಾಜ್ಯವನ್ನ ಇವತ್ತು ಇವ್ರು ಅನುಭವಿಸ್ತಿದ್ದಾರೆ. ಅಂಥದ್ರಲ್ಲಿ ಅವರ ಋಣದಲ್ಲಿ ಇವ್ರಿದೀನಿ ಅಂತ ಅನ್ಕೊಳ್ಳೋದು ತಪ್ಪು. ಯಾರ ಋಣದಲ್ಲಿ ಯಾರಿದ್ದಾರೆ? ನಿಜವಾಗ್ಲೂ ನಿನ್ನ ಋಣದಲ್ಲಿ ಅವರು ಬದುಕ್ತಾ ಇರೋದು. ನೀವು ಅವತ್ತಿನ ದಿನ ಇದನ್ನ ವಿರೋಧ ಮಾಡಬಹುದಾಗಿತ್ತು, ಆದ್ರೆ ನೀವು ಮಾಡ್ಲಿಲ್ಲ ಅಂತ ಹೇಳಿ ಕೃಷ್ಣ ಅವ್ರಿಗೆ ಹೇಳ್ತಾನೆ. ಅಂದ್ರೆ ಇಲ್ಲಿ ಯಾವಾಗ ಒಬ್ಬ ಒಳ್ಳೆ ವ್ಯಕ್ತಿ, ಒಂದು 10 ಜನ ಕಳ್ಳರು ಇದ್ದಾರೆ ಅಂತಂದ್ರೆ ಅವ್ರ ಗುಂಪಿನಲ್ಲಿ ಒಬ್ರು ಒಳ್ಳೆಯವ್ರು ಹೋಗಿ ಸೇರ್ಕೊಂಡ್ರು ಅವರನ್ನು ಕಳ್ಳರು ಅಂತಾನೆ ಹೇಳೋದು, ಅವರನ್ನು ತಪ್ಪಿತಸ್ಥರು ಅಂತಾನೆ ಹೇಳೋದು. ಆ ರೀತಿ ಅಧರ್ಮದ ಪರವಾಗಿ ಇವರು ಹೋಗಿ ಯುದ್ಧ ಮಾಡೋದಕ್ಕೆ ನಿಂತಿರ್ಬೇಕಾದ್ರೆ, ಅಂದ್ರೆ ಇಷ್ಟೆಲ್ಲ ಅಧರ್ಮ ಅವ್ರು ಮಾಡಿದ್ದಾರೆ ಅಂತ ಗೊತ್ತಿದ್ರು ಕೂಡ
ಈಗಲೂ ಕೂಡ ಧರ್ಮದ ಪರವಾಗಿ ನಿಲ್ದೇನೆ ಅವರ ಪರವಾಗಿನೇ ಯುದ್ಧ ಮಾಡಬೇಕು ಅಂತ ಹೋಗಿ ನಿಂತಿದ್ದಾರೆ. ಹಾಗಾಗಿ ಇವ್ರ ಬಗ್ಗೆ ನೀನು ಯೋಚಿಸೋದು ಉಚಿತ ಅಲ್ಲ. ಅಶೋಚಾನ್ ಅನ್ವಶೋಚಸ್ತ್ವಂ ಅನ್ನೋದನ್ನ ಹೇಳ್ತಿದ್ದಾನೆ. ಹಾಗೆ ಪ್ರಜ್ಞಾವಾದಾಂಶ ಭಾಷಸೆ, ಪ್ರಜ್ಞಾವಾದಿಯ ಹಾಗೆ, ಎಲ್ಲ ತಿಳಿದವನ ಹಾಗೆ ನೀನ್ ಮಾತಾಡ್ತಾ ಇದ್ಯಾ ಅರ್ಜುನ. ಪ್ರಜ್ಞಾವಾದಿಗಳು ಅಂತಂದ್ರೆ ಈಗ ಅರ್ಜುನ ಇಷ್ಟೊತ್ತು ಏನು ಕಾರಣಗಳನ್ನ ಕೊಟ್ಟ, ಕುಲಕ್ಷಯ ಕೃತಂ ದೋಷಂ ಕುಲಧರ್ಮೇಶ್ ಅಂತ ಹೇಳಿ, ಕುಲಕ್ಷಯ ಆಗತ್ತೆ, ಕುಲಕ್ಷಯ ಆಗೋದ್ರಿಂದ ಕುಲಧರ್ಮ ನಾಶ ಆಗತ್ತೆ, ಸ್ತ್ರೀಯರು ಕೆಡ್ತಾರೆ, ಇದೆಲ್ಲ ಹೇಳ್ತಾ ಸಾಕಷ್ಟು ಕಾರಣಗಳನ್ನ ಕೊಡ್ತಾ ಬಂದಲ್ವಾ. ಇದೆಲ್ಲ ಪ್ರಜ್ಞಾವಾದಿಗಳ ಹಾಗೆ ಮಾತಾಡ್ತಾ ಇದೀಯ ನೀನು. ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಹ. ಪಂಡಿತರಾದಂಥವ್ರು ಗತಾಸೂನ್ ಅಂತಂದ್ರೆ ಯಾರು ಯಾರ ಪ್ರಾಣಗಳು ಹೋಗಿದಾವೋ ಅಂದ್ರೆ ಸತ್ತವ್ರಿಗಾಗ್ಲಿ ಅಥವಾ ಅಗತಾಸೂನ್ ಬದುಕಿರೋರ್ಗಾಗ್ಲಿ ಪಂಡಿತರಾದಂಥವ್ರು ಶೋಕ ಪಡೋದಿಲ್ಲ ಅಂತ. ಇಲ್ಲಿ ಪಂಡಿತರಾದಂಥವ್ರು ಯಾಕೆ ಶೋಕ ಪಡೋದಿಲ್ಲ ಅಂತ ಹೇಳ್ತಿದಾನಂದ್ರೆ, ಈ ಆತ್ಮ ಎಂಬಂತಕ್ಕೆ ಅಂದ್ರೆ ಇಲ್ಲಿ ನಿಜವಾಗ್ಲೂ ಯಾರು ಆತ್ಮತತ್ವವನ್ನ ತಿಳಿದಿರ್ತಾರೋ, ನಿಜವಾಗ್ಲೂ ನಾನು ಅಂದ್ರೆ ಯಾರು, ಈ ದೇಹ ನಾನಲ್ಲ, ನಾನು ಎಂಬುದು ಆತ್ಮ ಎಂಬಂತಹ ಅರಿವು ಯಾರಿಗಿರುತ್ತೋ ಅಂಥವ್ರನ್ನ ಪಂಡಿತರು ಅಂತ ಹೇಳ್ತಾರೆ. ಪಂಡಿತರು ವಿದ್ವಾಂಸರು ಅಂತಂದ್ರೆ ಏನೋ ವ್ಯಾಕರಣ ಶಾಸ್ತ್ರವನ್ನ ಓದಿ ತಿಳ್ಕೊಂಡಿರೋ ಅಂಥವ್ರನ್ನ ಪಂಡಿತರು ಅಂತ ಹೇಳ್ತಿಲ್ಲ ಇಲ್ಲಿ. ಯಾರು ಆತ್ಮತತ್ವವನ್ನ ಸರಿಯಾಗಿ ತಿಳಿದಿರ್ತಾರೋ ಅಂಥವ್ರನ್ನ ಪಂಡಿತರು ಅಂತ ಹೇಳಿರೋದು. ಆ ರೀತಿ ಇರೋ ಅಂಥವ್ರು ಯಾರು ಕೂಡ ಇಲ್ಲಿ ವ್ಯಥೆಯನ್ನ ಪಡೋದಿಲ್ಲ. ಇದ್ದವ್ರಿಗಾಗ್ಲಿ ಅಥವಾ ಹೋದವ್ರಿಗಾಗ್ಲಿ ವ್ಯಥೆ ಪಡೋದಕ್ಕೆ ಸಾಧ್ಯ ಇಲ್ಲ. ಏನಿದು ಹಾಗಿದ್ರೆ ಎಲ್ರು ಏನ್ ಅನ್ಕೊಂಡಿರ್ತಾರೆ ಅಂತಂದ್ರೆ, ಈ ದೇಹವೇ ನಾನು ಎಂಬಂತಹ ಭ್ರಮೆ ಇರುತ್ತೆ. ಆ ಭ್ರಮೆ ಇದ್ದಾಗ ನಮಗೆ ಈ ಒಂದು ಭಾವನೆ ಬರುತ್ತೆ, ಓ ನಾನು ಅವ್ರನ್ನ ಕೊಂದು ಬಿಡ್ತೀನಿ, ಇವ್ರು ಸತ್ತೋಗ್ಬಿಡ್ತಾರೆ, ಇವ್ರ ನನ್ನ ಜೊತೆಗೆ ಇರೋದಿಲ್ಲ ಎಂಬಂತಹ ಭಾವನೆ ಇವತ್ತು ಅರ್ಜುನನಿಗೆ ಬಂದಿರೋದಕ್ಕೆ ಕಾರಣ ಏನು ಅಂತಂದ್ರೆ, ಅವರು ಅದನ್ನ ನಿವಾರಣೆ ಮಾಡುವಂತಹ ನಿಟ್ಟಿನಿಂದ ಭಗವಂತ ಇಲ್ಲಿ ಆತ್ಮತತ್ವದ ವರ್ಣನೆಯನ್ನ ಮಾಡ್ತಿದ್ದಾನೆ. ನಿಜವಾಗ್ಲೂ ಆತ್ಮ ನಾನು ಅಂದ್ರೆ ಯಾರು ಇಲ್ಲಿ ಅಂತಂದ್ರೆ, ಈ ಜೀವಾತ್ಮ ಏನಿದಾನೆ, ಈ ಆತ್ಮ ಯಾವತ್ತೂ ಕೂಡ ಸಾಯೋದಿಲ್ಲ. ಅವನು ಯಾವತ್ತಿಗೂ ಇವತ್ತಿಗೂ ಇರ್ತಾನೆ, ಮುಂದೆನೂ ಇರ್ತಾನೆ ಅಂತ. ಈಗ ನಿಮ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ, ಈಗ ನಾನಿದ್ದೀನಿ ಅಂತಂದಾಗ ನನಗೊಂದು ಹೆಸರಿರುತ್ತೆ. ಆ ಹೆಸರಲ್ಲಿ ಈಗ ನಾನು ಯಾವುದೋ ಒಂದು ದೇಹದ ಭಾಗವನ್ನ ನಾನು ಕಳ್ಕೊಂಡೆ ಅಂದಷ್ಟು ಮಾತ್ರಕ್ಕೆ ನಾನಿಲ್ಲ ಅಂತೇಳಿ ಆಗೋದಿಲ್ಲ. ಈಗ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಏನೋ ಒಂದು ಕೈನೋ ಕಾಲೋ ಏನೋ ಒಂದು ಆಕಸ್ಮಿಕವಾಗಿ ಕಳ್ಕೊಂಡ್ಬಿಟ್ಟ, ಅಥವಾ ಒಂದ್ ಕಣ್ಣು ಹೋಯಿತು, ಅವನ ದೇಹದ ಯಾವುದೇ ಅಂಗಗಳನ್ನ ಅವನು ಕಳ್ಕೊಂಡ್ರು ಕೂಡ ಆ ವ್ಯಕ್ತಿ ಇಲ್ಲ ಅಂತ ನಾವು ಯಾವತ್ತಿಗೂ ಹೇಳೋದಿಲ್ಲ. ಅಥವಾ ಬರೀ ಬಾಹ್ಯವಾಗಿ ಕಾಣುವಂತಹ ಅಂಗಗಳಷ್ಟೇ ಅಲ್ಲ, ಆಂತರಿಕವಾದಂತಹ ಅಂಗಗಳು ಯಾವುದನ್ನೇ ಕಳ್ಕೊಂಡ್ರು ಕೂಡ ಆ ವ್ಯಕ್ತಿ ಇಲ್ಲ ಅಂತ ನಾವು ಹೇಳೋದಿಲ್ಲ. ಯಾವಾಗ ಅವನ ದೇಹದಿಂದ ಆತ್ಮ ಎಂಬಂಥದ್ದು ಹೊರಗಡೆ ಹೋಗುತ್ತೋ ಆ ಸಮಯದಲ್ಲಿ ನಾವೇನ್ ಹೇಳ್ತೀವಿ, ಅವ್ರಿಲ್ಲ ಅನ್ನೋದನ್ನ ಉಪಯೋಗಿಸ್ತೀವಿ. ಯಾಕೆ ಹಾಗೆ ಅಂದ್ರೆ, ನಿಜವಾಗ್ಲೂ ಅವ್ರು ಇದಾರಲ್ಲ, ಹಾಗಿದ್ರೆ ಅವರ ದೇಹ ಅಲ್ಲೇ ಇದೆ ಅನ್ನೋದಾದ್ರೆ ಆ ದೇಹ ಅನ್ನೋದು ಅವರಲ್ಲ ಅನ್ನೋದು ನಮಗಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ದೇಹ ನಾನಲ್ಲ, ಅದ್ರೊಳಗಡೆ ಇರುವಂತಹ ಆತ್ಮ ನಾನು. ಆ ಆತ್ಮಕ್ಕೆ ಯಾವತ್ತಿಗೂ ಕೂಡ ಸಾವು ಅನ್ನೋದು ಇರೋದಿಲ್ಲ. ಏಕಶ್ಲೋಕಿ ಇದಕ್ಕೆ ತುಂಬಾ ಒಳ್ಳೆ ಉದಾಹರಣೆ. ನೀವು ಪೂರ್ತಿಯಾಗಿ ಅದನ್ನ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೀನಿ ನಾನು ಯೂಟ್ಯೂಬ್ ನಲ್ಲಿ. ಅದನ್ನ ಕೇಳಿಸ್ಕೊಂಡ್ರೆ ಆತ್ಮ ಅಂದ್ರೆ ಏನು ಅನ್ನೋದು ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಏಕಶ್ಲೋಕಿಯಲ್ಲಿ ಶಂಕರಾಚಾರ್ಯರು ಅಷ್ಟು ಚೆನ್ನಾಗಿ ಒಂದು ಶ್ಲೋಕದಲ್ಲಿ ಅದನ್ನ ಆತ್ಮತತ್ವವನ್ನ ವಿವರಣೆಯನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಪಂಡಿತರಂದ್ರೆ ಅವರು ಯಾರು ಈ ರೀತಿ ತಿಳ್ಕೊಂಡಿರ್ತಾರೆ ಅಂದ್ರೆ, ಈ ದೇಹ ಅನ್ನೋದು ನಾನಲ್ಲ, ನನ್ನೊಳಗಡೆ ಇರುವಂತಹ ಚೇತನಾ ಶಕ್ತಿ ಏನಿದೆ ಆ ಆತ್ಮ ನಾನು. ಯಾಕಂದ್ರೆ ಈ ದೇಹ ನಾವೀಗ ಮಲ್ಕೊಂಡಿರ್ತೀವಿ ಅಂತಂದ್ರೆ, ಮಲ್ಕೊಂಡಾಗ ನಾವು ನಮಗ್ ಗೊತ್ತಿರೋದಿಲ್ಲ ಏನಾಗ್ತಿದೆ, ಏನು ಸ್ವಪ್ನವನ್ನ ಕಾಣ್ತಾ ಇರ್ತೀವಿ ನಾವು ಕನಸಿನಲ್ಲಿ. ಆ ಸ್ವಪ್ನದಲ್ಲಿ ಏನಾಗ್ತಿದೆ ಏನು ಎಂಬಂಥದ್ದು ಯಾವ ಒಂದು ಅರಿವು ಕೂಡ ನಮಗೆ ಇರೋದಿಲ್ಲ. ನಮ್ಮ ದೇಹದ ಮೇಲೆ ಅರಿವೇ ಇರೋದಿಲ್ಲ. ಸ್ವಪ್ನದಲ್ಲಿ ಏನೋ ಸ್ವಪ್ನವನ್ನ ಕಾಣ್ತಾ ಮಲ್ಕೊಂಡಿರ್ತೀವಿ. ಇನ್ನು ಸುಷುಪ್ತಿಗೆ ಹೋದಾಗ್ಲೂ ಕೂಡ ಅಲ್ಲಂತೂ ಗಾಢವಾದ ನಿದ್ರೆ, ಸುಷುಪ್ತಿ ಅಂತಂದ್ರೆ ಆ ಸಂದರ್ಭದಲ್ಲೂ ನಮಗೆ ಏನಾಗ್ತಾ ಇದೆ ಏನು ಎಂಬಂತಹ ಅರಿವು ಇರೋದಿಲ್ಲ. ಸ್ವಪ್ನಾವಸ್ಥೆಯಲ್ಲಾದ್ರೂ ಕನಸನ್ನ ಕಾಣ್ತಾ ಇರ್ತೀವಿ, ಆದ್ರೆ ಸುಷುಪ್ತಿಯ ಅವಸ್ಥೆಯಲ್ಲಿ ಏನಾಗ್ತಿದೆ ಯಾವ ಕನಸು ಇರಲ್ಲ, ಅಲ್ಲಿ ಗಾಢವಾದ ನಿದ್ರೆಗೆ ಹೋಗ್ಬಿಟ್ಟಿರ್ತೀವಿ. ಆ ಸಂದರ್ಭದಲ್ಲೂ ಕೂಡ ಅಲ್ಲಿ ನಾನು ಎದ್ದ ಮೇಲೆ ನಮ್ಗೆ ಅನುಭವ ಆಗತ್ತೆ, ಓ
ನಾನು ಒಳ್ಳೆ ನಿದ್ದೆ ಮಾಡಿ ಎದ್ದೆ, ತುಂಬಾ ಚೆನ್ನಾಗಿ ನಿದ್ದೆ ಬಂತು ನನಗೆ ಅಂತ ಹೇಳಿ ಖುಷಿಯಾಗಿ ಹೇಳ್ತೀವಿ. ಅದನ್ನ ಅನುಭವಿಸಿದವ್ರು ಯಾರು ಹಾಗಿದ್ರೆ ಅಂತಂದ್ರೆ, ಅದನ್ನ ತಿಳಿದಂಥವ್ರು ಯಾರು? ಹೇಗೆ ಗೊತ್ತಾಯ್ತು ನಮಗೆ ನಿದ್ದೆ ಮಾಡಿದೀನಿ ಅಂತ ಅನ್ನೋದು? ಹೇಗೆ ಗೊತ್ತಾಯ್ತು ಅಂದ್ರೆ, ಅದು ಒಳಗಡೆ ಇರುವಂತಹ ಆತ್ಮನಿಂದಾಗಿ. ಅವನು ಸಾಕ್ಷಿಯಾಗಿ ಇತ್ಕೊಂಡು ಎಲ್ಲವನ್ನ ಕೂಡ ಗಮನಿಸ್ತಾ ಇರ್ತಾನೆ, ಪ್ರತಿಯೊಂದು ಅವಸ್ಥೆಯನ್ನು ಕೂಡ ಗಮನಿಸ್ತಾ ಇರ್ತಾನೆ. ಈಗ ನಾವು ಒಂದು ವಸ್ತುವನ್ನ ನೋಡ್ಬೇಕು ಅಂತಂದ್ರೆ ಆ ವಸ್ತು ನಮಗ್ ಕಾಣ್ಬೇಕು. ನೋಡಿ, ಇವಾಗ ನಾನು ಇಲ್ಲಿ ಕೈ ಅಳ್ಳಾಡಿಸ್ತಾ ಇದ್ದೀನಿ ಅಂದ್ರೆ, ಈ ಕೈ ನಿಮಗೆ ಕಾಣಿಸ್ತಿದೆ ಅಂತಂದ್ರೆ ಹೇಗೆ ಕಾಣಿಸ್ತಾ ಇದೆ? ಇಲ್ಲಿ ಕೈ ಇದೆ ಅನ್ನೋದು ಗೊತ್ತಾಗ್ತಿದೆ. ಅದು ಹೇಗೆ ಗೊತ್ತಾಗ್ತಿದೆ ಅಂದ್ರೆ, ಅದ್ರ ಮೇಲೆ ಒಂದು ಬೆಳಕು ಬೀಳ್ತಾ ಇದೆ. ಆ ಬೆಳಕು ಬೀಳ್ತಿರೋದ್ರಿಂದ ನಿಮಗೆ ಆ ಕೈ ಇದೆ ಅನ್ನೋದು ಸ್ಪಷ್ಟವಾಗಿ ತಿಳಿತಾ ಇದೆ. ಇಷ್ಟು ಇಲ್ಲಿವರೆಗೂ ಹಾಗಿದ್ರೆ ನಾನು ಕೈ ಇಲ್ಲಿ ತೋರಿಸ್ತಾ ಇದ್ದಾಗ ಅದು ಇರ್ಲಿಲ್ಲ ಅನ್ನೋ ಅರ್ಥ ಬರೋದಿಲ್ಲ. ನಾನು ಇಲ್ಲಿ ತೋರಿಸಿದಾಗ ಯಾಕೆ ಅಂದ್ರೆ, ಆ ಬೆಳಕು ಅನ್ನೋದು ನಮ್ಗೆ ಇಷ್ಟೊತ್ತು ಕಾಣಿಸ್ತಾ ಇರ್ಲಿಲ್ಲ. ಆ ಬೆಳಕಿನಿಂದಾಗಿ ಈ ಕೈ ಕಾಣ್ತಿದೆ ಅಂತಂದ್ರೆ ಆ ಇದಕ್ಕೊಂದು ಪ್ರತಿಫಲನ ಬೇಕಲ್ವಾ? ಯಾವ ಒಂದು ವಸ್ತುವಿನ ಮೇಲೆ ಅದು ಪ್ರತಿಫಲನ ಆದಾಗ ಅದು ನಮ್ಗೆ ಅಲ್ಲಿದೆ ಅನ್ನೋದು ಗೋಚರ ಆಗತ್ತೆ. ಈ ಕೈ ಮೇಲೆ ಆ ಬೆಳಕು ಬಿದ್ದಾಗ ಮಾತ್ರ, ಅಂದ್ರೆ ಆ ಒಂದು ಆತ್ಮದ ಬೆಳಕು ಇದ್ರ ಮೇಲೆ ಬಿದ್ದಾಗ ಮಾತ್ರ ಈ ಕೈ ನಮ್ಗೆ ಗೋಚರ ಆಗತ್ತೆ. ಅದೇ ರೀತಿ ಅಕಸ್ಮಾತ್ ಏನಾದ್ರೂ ನಾನು ಈ ಕಡೆ ಇಟ್ಟೆ ಇದನ್ನ ಅಂದ್ರೆ ಬೆಳಕು ಅಲ್ಲಿದೆ ಅಂತ ಗೊತ್ತಾಗೋದು ಯಾವಾಗ ಅಂದ್ರೆ, ಅದಕ್ಕೊಂದು ವಸ್ತು ಪ್ರತಿಫಲನ ಆದ್ರೆ, ಒಂದು ವಸ್ತುವಿನ ಮೇಲೆ ಪ್ರತಿಫಲನ ಆದಾಗ ಅದು ನಮ್ಗೆ ತಿಳಿತಾ ಹೋಗುತ್ತೆ. ಅದೇ ರೀತಿ ಈ ಆತ್ಮ ಎಂಬಂಥದ್ದು ಯಾವತ್ತಿಗೂ ಕೂಡ ನಾಶ ಆಗೋದಿಲ್ಲ. ಅಂದ್ರೆ ಇನ್ನು ಆತ್ಮತತ್ವವನ್ನ ಇನ್ನು ಚೆನ್ನಾಗಿ ತಿಳ್ಕೋಬೇಕಂದ್ರೆ ನಾವು ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಅರ್ಥವನ್ನ ತಿಳ್ಕೋಬೇಕು. ಆಗ ಆತ್ಮತತ್ವ ತುಂಬಾ ಚೆನ್ನಾಗಿ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಿ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಹ. ಪಂಡಿತರಾದಂಥವ್ರು ಈ ದೇಹ ನಾನು ಅಂತ ತಿಳ್ಕೊಂಡಿರೋದಿಲ್ಲ. ಈ ದೇಹವೂ ನಾನಲ್ಲ, ಇಂದ್ರಿಯವೂ ನಾನಲ್ಲ. ಯಾವುದು ನಿರ್ವಾಣ ಷಟ್ಕಮಲ್ ಬರುತ್ತಲ್ವಾ, ಎಲ್ಲವನ್ನ ಹೊರತುಪಡಿಸಿ ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಅಂತ ಹೇಳಿ ಬರುತ್ತೆ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇದ್ಯಾವುದು ನಾನಲ್ಲ. ಪಂಚೇಂದ್ರಿಯಗಳು ನಾನಲ್ಲ, ಪಂಚ ಕರ್ಮೇಂದ್ರಿಯಗಳು ನಾನಲ್ಲ. ಇದು ಯಾವುದು ಕೂಡ ಇಲ್ಲಿ ಅವರು ಸಾಯ್ತಾರೆ ಅಂತ ಅಂದಷ್ಟು ಮಾತ್ರಕ್ಕೆ ಅವರ ದೇಹ ಸಾಯ್ಬಹುದೋ ಹೊರತು ಅವ್ರು ಯಾವತ್ತಿಗೂ ಕೂಡ ನಾಶ ಆಗೋದಿಲ್ಲ, ಎಂದಿಗೂ ಇದ್ದೇ ಇರ್ತಾರೆ ಎಂಬುದನ್ನ ಅಲ್ಲಿ ಭಗವಂತ ಹೇಳ್ತಾ ಇರೋವಂಥದ್ದು ಅರ್ಜುನನಿಗೆ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ ನಚೈವನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ. ನತ್ವೇವಾಹಂ ಅಂದ್ರೆ ಇಲ್ಲಿ ನಾನು ಹಿಂದೆ ಇರ್ಲಿಲ್ಲ ಅಂತ ಅನ್ನೋ ಅರ್ಥ ಅಲ್ಲ. ಯಾಕಂದ್ರೆ ನಾನು ಹಿಂದೆನೂ ಕೂಡ ಇದ್ದೆ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ ಇಲ್ಲಿ. ನತ್ವೇವಾಹಂ ನಾನು ಯಾವ ಕಾಲದಲ್ಲಿಯೂ ಕೂಡ ಇರ್ಲಿಲ್ಲ ಅನ್ನೋದು ಇಲ್ಲ, ಹಾಗಿದ್ರೆ ನಾನು ಇದ್ದೆ ಅಂತ. ಹಾಗೆ ನೀನು ಅಷ್ಟೆ, ನೀನು ಯಾವ ಕಾಲದಲ್ಲೂ ಹಿಂದೆ ಇರ್ಲಿಲ್ಲ ಅನ್ನೋದಿಲ್ಲ. ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ. ನೀನು ಕೂಡ ಹಿಂದೆ ಇರ್ಲಿಲ್ಲ ಅಂತ ಇಲ್ಲ, ಹಾಗಿದ್ರೆ ಹಿಂದೆ ಇದ್ದೆ ಅಂತಂದ್ಬಿಟ್ಟು. ಹಾಗೆ ಈ ಜನರು ಕೂಡ, ಯಾರು ಇಲ್ಲಿ ಬಂದಿರ್ತಕ್ಕಂತಹ ಜನಾಧಿಪಾಹ ಅಂತಂದ್ರೆ ರಾಜರುಗಳು, ಇಲ್ಲಿರುವಂತಹ ರಾಜರು ಕೂಡ ಹಿಂದೆ ಇರ್ಲಿಲ್ಲ ಅಂತ ಇಲ್ಲ. ಹಾಗಾಗಿ ಅವರು ಮುಂದೆ ಇರೋದಿಲ್ಲ ಅಂತನೂ ಅಲ್ಲ, ಭವಿಷ್ಯದಲ್ಲಿ ಇರೋದಿಲ್ಲ ಅಂತನೂ ಇಲ್ಲ. ಯಾಕಂದ್ರೆ ಭವಿಷ್ಯದಲ್ಲೂ ಇರ್ತಾರೆ, ಹಿಂದೆನೂ ಇದ್ರು, ಇನ್ನ ಈಗಂತೂ ಹೇಳೋ ಹಾಗೆ ಇಲ್ಲ. ಯಾಕಂದ್ರೆ ಪ್ರತ್ಯಕ್ಷವಾಗಿ ನಾವಿದ್ದೀವಿ ಅನ್ನೋದು ನಮಗೆ ಸ್ಪಷ್ಟವಾಗಿ ತಿಳಿತಾ ಇದೆ. ಹಾಗಾಗಿ ಇವ್ರು ಯಾರು ಕೂಡ ಹಿಂದೆ ಇರ್ಲಿಲ್ಲ ಅಂತ ಇಲ್ಲ, ಮುಂದೆ ಭವಿಷ್ಯದಲ್ಲಿ ಇಲ್ಲ ಅಂತನೂ ಇಲ್ಲ. ಯಾಕಂದ್ರೆ ಎಲ್ರೂ ಕೂಡ ಇನ್ನು ಮುಂದೆಯೂ ಕೂಡ ನಾವೆಲ್ಲರೂ ಕೂಡ ಇದ್ದೇ ಇರ್ತೀವಿ. ಅಂದ್ರೆ ಈ ದೇಹ ನಾಶವಾದ್ರೂ ಕೂಡ ಆತ್ಮತತ್ವ ಎನ್ನುವುದೇನಿದೆ ಅದು ಯಾವತ್ತಿಗೂ ಕೂಡ ನಾಶ ಆಗೋದಿಲ್ಲ, ಅದು ಎಂದಿಗೂ ಕೂಡ ಇದ್ದೇ ಇರುತ್ತೆ. ಆತ್ಮ ಅನ್ನೋದು ಇದ್ದೇ ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದೇಹ ನಾಶವಾಗಬಹುದು ಅಷ್ಟೇ, ಆದ್ರೆ ಆತ್ಮಕ್ಕೆ ಸಾವು ಅನ್ನೋದಿಲ್ಲ. ಈ ರಾಜರೆಲ್ರೂ ಕೂಡ ನಾನು ಇಲ್ಲಿರುವಂತಹ ಎಲ್ಲಾ ಸೈನಿಕರನ್ನ, ಯುದ್ಧಕ್ಕೆ ಬಂದಿರುವಂತವ್ರ ಎಲ್ಲರನ್ನ ಕೊಂದ್ಬಿಡ್ತೀನಿ ಅಂತ ನೀನ್ ಅನ್ಕೊಂಡಿರ್ಬಹುದು. ಆದ್ರೆ ಅವ್ರು ಕೊಂದ ತಕ್ಷಣ ಅವರನ್ನೆಲ್ಲ ನೀನ್ ನಾಶ ಮಾಡದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ದೇಹ ನಾಶವಾಗ್ತಿದೆ ಅಷ್ಟೇ, ಆದ್ರೆ ಆ ದೇಹದಲ್ಲಿ ಇರುವಂತಹ ದೇಹಿ ಎಂಬಂತಹ ಜೀವಾತ್ಮ ಏನಿದಾನೆ ಅವನಿಗೆ ಯಾವತ್ತಿಗೂ ಕೂಡ ನಾಶ ಅನ್ನೋದು ಇಲ್ಲ. ಅವನು ಯಾವಾಗ್ಲೂ ಸದಾಕಾಲ ನಿತ್ಯನಾದಂಥವನು, ಯಾವಾಗ್ಲೂ ಇರೋವಂಥವನು ಅನ್ನೋದನ್ನ ಅದಕ್ಕೋಸ್ಕರ ಇಲ್ಲಿ ಅರ್ಜುನನ್ಗೆ ಹೇಳ್ತಾ ಇದ್ದಾನೆ. ಹಿಂದೆ ನೀನ್ ಇರ್ಲಿಲ್ಲ ಅಂತನೂ ಇಲ್ಲ, ಮುಂದೆ ಇರೋದಿಲ್ಲ ಅಂತನೂ ಅಲ್ಲ. ಹಾಗೆ ನಾನು ಅಷ್ಟೇ, ನಾನು ಹಿಂದೆ ಇರ್ಲಿಲ್ಲ ಅಂತ ಇಲ್ಲ, ಹಾಗೆ ಮುಂದೆ ಇರೋದಿಲ್ಲ ಅಂತನೂ ಅಲ್ಲ. ಈ ರಾಜರೆಲ್ರೂ ಕೂಡ
ಹಿಂದೆನೂ ಇದ್ರು, ಮುಂದೆನೂ ಇರ್ತಾರೆ, ಭವಿಷ್ಯದಲ್ಲೂ ಇರ್ತಾರೆ, ಈಗಲೂ ಇದ್ದಾರೆ. ಹಾಗಾಗಿ ಆತ್ಮ ನಿತ್ಯ, ಯಾರು ಕೂಡ ಇದನ್ನ ಕೊಲ್ಲೋದಕ್ಕಾಗ್ಲಿ ಸಾಧ್ಯ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕೆ ಒಂದು ದೃಷ್ಟಾಂತವನ್ನ ಕೊಟ್ಟು ಕೃಷ್ಣ ಹೇಳ್ತಾನೆ. ಏನಂದ್ರೆ, ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ದೇಹಿನೋಸ್ಮಿನ್ ಯಥಾ ದೇಹೆ, ಅಸ್ಮಿನ್ ದೇಹೆ ಅಂದ್ರೆ ಈ ಒಂದು ದೇಹದಲ್ಲಿ ಬೇರೆ ಬೇರೆ ಅವಸ್ಥೆಗಳು ಬರ್ತಾ ಇರುತ್ತೆ. ಈಗ ಒಂದು ಮಗು ಗರ್ಭದಿಂದ ಹುಟ್ಟುತ್ತಾ ಇದೆ ಅಂದ್ರೆ ಅದು ಹುಟ್ಟೋಕು ಮುಂಚೆ ಭ್ರೂಣಾವಸ್ಥೆಯಲ್ಲಿ ಇತ್ತು, ಹುಟ್ಟಿದ ನಂತರ ಶಿಶು ಅವಸ್ಥೆಯನ್ನ ತಾಳ್ತು. ಒಂದು ಮಗು ಆಗಿದ್ದಾಗ ಅದರ ದೇಹ ಹೇಗಿರುತ್ತೋ ಆ ರೀತಿ ಆ ಮಗು ಕೌಮಾರಂ ಅಂದ್ರೆ ಕುಮಾರ ಅವಸ್ಥೆಗೆ ತಲುಪಿದಾಗ ಆ ದೇಹ ಇರೋದಿಲ್ಲ. ಆ ಮಗು ಬಾಲಕನಾಗ್ತಾನೆ. ಆ ಬಾಲಕನಾದಾಗ ಅವನಿಗೆ ಆ ದೇಹ ಹೊರಟೋಗುತ್ತೆ, ಆ ಮಗುವಿನ ದೇಹ ಹೋಗಿ ಬೇರೆ ದೇಹ ಪ್ರಾಪ್ತಿ ಆಗತ್ತೆ. ಹಾಗಿದ್ದಾಗ ನಾವು ಅವನಿಲ್ಲ ಅಂತ ಹೇಳ್ತೀವಾ? ಖಂಡಿತ ಇಲ್ಲ. ದೇಹದಲ್ಲಿ ಪರಿವರ್ತನೆನೇ ಹಿಂಗೆ ಮೇಡಮ್. ದೇಹದಲ್ಲಿ ಅಲ್ಲ, ದೇಹ ಅನ್ನೋದು ವಿಕಾರವನ್ನ ಹೊಂದುತ್ತೆ. ಇದೆಲ್ಲ ಜಡ ಪದ, ಅದನ್ನ ಮುಂದೆ ಅದನ್ನೇ ಪ್ರತಿಪಾದನೆ ಮಾಡುವಂಥದ್ದು. ದೇಹದಲ್ಲಿ ಈ ದೇಹ ಅನ್ನೋದು ಏನಿದೆ ಇದು ಬದಲಾವಣೆ ಹೊಂದುವಂಥದ್ದು. ಮುಂದೆ ಹೇಳ್ತಾ ಹೋಗ್ತಾನೆ ಅದನ್ನೇ. ಬದಲಾವಣೆ ಹೊಂದುವಂಥದ್ದು ಹೇಗೆ ಶಿಶು ಅವಸ್ಥೆಯಿಂದ ಕೌಮಾರ ಅವಸ್ಥೆಗೆ ಬಂದ್ರೋ ಅಂದ್ರೆ ಬಾಲಕನಾದ್ನೋ, ಅದೇ ರೀತಿ ಕುಮಾರನಿದ್ದಂಥವನು ಯೌವನಾವಸ್ಥೆಗೆ ಬರ್ತಾನೆ. ಆ ಸಮಯದಲ್ಲಿ ಹಾಗಿದ್ರೆ ಈ ಒಂದು ಬಾಲಕನಾಗಿದ್ದಾಗ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಮುದ್ದಾಗಿ ಎಲ್ಲ ಇರ್ತಾರಲ್ವಾ, ಆ ದೇಹ ಹೋಗ್ಬಿಟ್ಟು ದೊಡ್ಡವರಾಗ್ತಿದ್ದಾರೆ ಅಂದ್ರೆ ನಾವ್ ಅಳ್ತೀವಾ? ಇಲ್ಲ, ಈ ದೇಹ ಹೊರಟೋಗ್ಬಿಡ್ತು ಅದೇ ಇರ್ಬೇಕು ಅಂತ ಹೇಳಿ ನಾವ್ ಅನ್ಕೊಳ್ತೀವ, ಅಳ್ತೀವ? ಇಲ್ಲ, ಶೋಕ ಪಡೋದಿಲ್ಲ. ಅಂದ್ರೆ ಆ ಅವಸ್ಥೆಯಿಂದ, ಶಿಶು ಅವಸ್ಥೆಯಿಂದ ಬಾಲಕನಾದ, ಬಾಲಕನ ಅವಸ್ಥೆಯಿಂದ ದೇಹ ಮತ್ತೆ ವಿಕಾರ ಹೊಂದುತ್ತಾ ಇದೆ, ಬದಲಾವಣೆ ಆಗ್ತಾ ಇದೆ, ಯೌವನಕ್ಕೆ ಹೋಗ್ತಾರೆ. ಯೌವನದಿಂದ ವೃದ್ಧಾಪ್ಯ ಬರುತ್ತೆ. ವೃದ್ಧಾಪ್ಯ ಬಂದ ನಂತರ ಯಾವ ರೀತಿ ಜೀರ್ಣವಾದಂತಹ ದೇಹವನ್ನ ಬಿಟ್ಟು ಆ ಆತ್ಮ ಎಂಬಂತವನು, ಆ ದೇಹ ಜೀರ್ಣವಾಗೋಗಿದೆ, ಅದನ್ನ ಬಿಟ್ಟು ಮತ್ತೊಂದು ದೇಹವನ್ನ ಆತ್ಮ ಪಡ್ಕೊಳ್ಳುತ್ತೆ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ. ಇದೇ ರೀತಿ ಹೇಗೆ ಒಂದು ಅವಸ್ಥೆಯಿಂದ ಮತ್ತೊಂದು ಅವಸ್ಥೆಗೆ ಈ ಒಂದು ಆತ್ಮ ಆ ದೇಹ ಬದಲಾಗ್ತಾ ಹೋಗ್ತಿದ್ಯೋ, ಅದೇ ರೀತಿನಲ್ಲಿ ಆತ್ಮ ಎಂಬಂಥದ್ದು ಈ ದೇಹವನ್ನ ಬಿಟ್ಟು ಮತ್ತೊಂದು ದೇಹಕ್ಕೆ ಹೋಗಿ ಆ ಮತ್ತೊಂದು ದೇಹವನ್ನ ಪಡ್ಕೊಳ್ಳುತ್ತೆ. ನಿಜವಾಗ್ಲೂ ಇದು ತುಂಬಾ ಸೂಕ್ಷ್ಮವಾದಂತಹ ವಿಚಾರ. ಇಲ್ಲಿ ನಾವು ನೋಡೋದಾದ್ರೆ ಆತ್ಮ ಎಲ್ಲೂ ಕೂಡ ಮುಂದೆ ಹೇಳ್ತಾರೆ ಅಚಲ ಅಂತ ಹೇಳಿ. ಅದು ನಿಮಗೆ ಡೌಟ್ ಬರ್ಬಹುದು, ಓ ಇಲ್ಲಿ ಆತ್ಮ ಇನ್ನೊಂದು ದೇಹಕ್ಕೆ ಹೋಗುತ್ತಲ್ಲ, ಹಾಗಿದ್ರೆ ಅಚಲ ಹೇಗಾಯ್ತದು, ಚಲಿಸ್ತಾ ಇದೆಯಲ್ಲ ಅಂತ. ನಿಜವಾಗ್ಲೂ ಆತ್ಮ ಚಲಿಸೋ ಅಂತದ್ದಲ್ಲ. ಆತ್ಮ ಆ ಒಂದು ದೇಹವನ್ನ ಪ್ರಾಪ್ತಿ ಮಾಡ್ಕೊಳ್ಳುತ್ತೆ, ಹೊಸ ದೇಹವನ್ನ ಪ್ರಾಪ್ತಿ ಮಾಡ್ಕೊಳ್ಳುತ್ತೆ. ಅಲ್ಲಿ ನಮ್ಮ ಸೂಕ್ಷ್ಮ ಶರೀರ ಏನಿದೆ, ನಾವು ಅನುಭವಿಸಿದಂತಹ ಎಲ್ಲ ನಮ್ಮ ಸಂಸ್ಕಾರಗಳೆಲ್ಲ ಏನಿದೆ, ಅದೆಲ್ಲವೂ ಕೂಡ ಆ ಸೂಕ್ಷ್ಮ ಶರೀರದೊಂದಿಗೆ ಆ ಆತ್ಮದ ಜೊತೆಗೆ ಸೇರಿ ಮತ್ತೊಂದು ದೇಹವನ್ನ ಅದು ಪಡ್ಕೊಳ್ಳುತ್ತೆ. ಆಗ ಆ ಸಮಯದಲ್ಲಿ ನಾವು ಏನಂತ ಅನ್ಕೊಳ್ತೀವಿ ಅಂದ್ರೆ, ಓ ಆತ್ಮಕ್ಕೆ ಆ ಸೂಕ್ಷ್ಮ ದೇಹದ ಒಂದು ನಂಟಿದೆಯಲ್ಲ, ಈ ದೇಹ ನನ್ನದು ಎಂಬಂತಹ ಅಭಿಮಾನ ಇದೆಯಲ್ಲ, ಆ ಅಭಿಮಾನದಿಂದಾಗಿ ಓ ಆತ್ಮ ಈ ದೇಹದಿಂದ ಆ ದೇಹಕ್ಕೆ ಹೋಗಿದೆ ಅನ್ನೋದು ನಮಗೆ ಅನ್ಸುತ್ತೆ. ಆದ್ರೆ ನಿಜವಾಗ್ಲೂ ಆತ್ಮ ಹೋಗೋದಲ್ಲ, ಆತ್ಮಕ್ಕೆ ಆ ದೇಹ ಪ್ರಾಪ್ತಿ ಆಗತ್ತೆ. ಸೂಕ್ಷ್ಮ ಶರೀರ, ಈಗ ನಮ್ಮ ಸಂಸ್ಕಾರಗಳು, ನಮ್ಮ ಹಿಂದೆ ಇದ್ದಂತಹ ಹಿಂದಿನ ಜನ್ಮದಲ್ಲಿ ನಾವೇನೋ ಕಲ್ತಿರ್ತೀವಿ, ಏನೋ ಮಾಡಿರ್ತೀವಿ, ಆ ಸಂಸ್ಕಾರಗಳೆಲ್ಲ ನಮ್ಮೊಟ್ಟಿಗೆ ಅದು ಹೇಗೆ ನಮ್ಮ ಜೊತೆಗೆ ಬರುತ್ತೆ ಅಂತಂದ್ರೆ ಈ ಸೂಕ್ಷ್ಮ ಶರೀರದ ಮುಖಾಂತರ ಅದು ಆತ್ಮನೊಟ್ಟಿಗೆ ಬರ್ತಾ ಹೋಗುತ್ತೆ. ನಾವು ಅದನ್ನ 15ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಶರೀರಂ ಯದವಾಪ್ನೋತಿ ಅಂತೊಂದು ಹೇಗೆ ವಾಯು ಗಂಧವನ್ನ ಹೇಗೆ ಹೊತ್ಕೊಂಡು ಬರುತ್ತೋ, ಅಂದ್ರೆ ವಾಯು ಗಾಳಿ ಬೀಸ್ಬೇಕಾದ್ರೆ ಅದರಲ್ಲಿ ಸುಗಂಧ ಆಗ್ಲಿ ದುರ್ಗಂಧ ಆಗ್ಲಿ ಯಾವ ರೀತಿ ಅದು ಹೊತ್ಕೊಂಡು ತಗೊಂಡ್ ಬರುತ್ತೋ, ಅದೇ ರೀತಿನಲ್ಲಿ ಈ ಆತ್ಮ ಮತ್ತೊಂದು ದೇಹವನ್ನ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ನಮ್ಮ ಹಿಂದಿನ ಸಂಸ್ಕಾರಗಳೆಲ್ಲವೂ ಕೂಡ ಆ ಸೂಕ್ಷ್ಮ ಶರೀರದ ಮುಖಾಂತರ ಮತ್ತೊಂದು ದೇಹಕ್ಕೆ ಸೇರ್ತಾ ಹೋಗುತ್ತೆ. ಸೊ ಈ ರೀತಿ ದೇಹಾಂತರ ಪ್ರಾಪ್ತಿ ಆಗತ್ತೆ, ಅಂದ್ರೆ ಮತ್ತೆ ಮತ್ತೆ ಹೊಸ ದೇಹ ಪ್ರಾಪ್ತಿ ಆಗತ್ತೆ. ಹಾಗಿದ್ದಾಗ ನೀನ್ ಚಿಕ್ಕವನಿದ್ದಾಗ ಇಷ್ಟು ದೊಡ್ಡ ಎತ್ತರಕ್ಕೆ ಬಂದು ನಿಂತಿದ್ಯಾ, ದೊಡ್ಡವನಾಗಿದ್ಯಾ ಅಂತಂದಾಗ ನೀನು ಅದಕ್ಕೋಸ್ಕರ ಶೋಕ ಪಡ್ತಿಲ್ಲ, ಬೇರೆ ದೇಹವನ್ನ ಪ್ರಾಪ್ತಿ ಮಾಡ್ಕೊಳ್ತಿದ್ಯಾ, ಆಗಿದ್ರೂ ಕೂಡ ಶೋಕ ಪಡ್ತಿಲ್ಲ. ಹಾಗಿದ್ಮೇಲೆ
ಈ ದೇಹವನ್ನ ಬಿಟ್ಟು ಇವ್ರನ್ನೆಲ್ಲ ಕೊಂದು ಬಿಡ್ತಿದೀನಿ ಅಂತ ನೀನ್ ಅನ್ಕೊಳ್ತಿದ್ಯಲ್ಲ, ಇವರೆಲ್ಲರೂ ನಿಜವಾಗ್ಲೂ ಉತ್ತಮರಾದಂಥವ್ರೇ ಆಗಿದ್ರೆ, ಉತ್ತಮವಾದಂತಹ ಕೆಲಸಗಳನ್ನ ಮಾಡಿದ್ರೆ ಮತ್ತೆ ಇವರು ಹುಟ್ಟಿ ಬರ್ತಾರೆ, ಮತ್ತೆ ಇನ್ನೊಂದು ಸಂಸ್ಕಾರಯುತವಾದಂತಹ ದೇಹವನ್ನ ಪಡ್ಕೊಂಡು ಈ ಎಲ್ಲ ಸಂಸ್ಕಾರಗಳು ಕೂಡ ಅವ್ರ ಜೊತೆ ಮುಂದುವರಿಯುತ್ತೆ, ಇನ್ನೊಂದು ಉತ್ತಮವಾದ ದೇಹವನ್ನ ಪಡ್ಕೊಂಡು ಅವರು ಖಂಡಿತ ಹುಟ್ಟಿ ಬರ್ತಾರೆ. ಹಾಗಾಗಿ ಆತ್ಮ ಅನ್ನೋದಕ್ಕೆ ಸಾವಿಲ್ಲ, ಆತ್ಮ ಯಾವಾಗ್ಲೂ ನಿತ್ಯನಾದಂಥವ್ನು. ನೀನು ಇವರನ್ನ ಕೊಲ್ತಿದೀನಿ ಎಂಬಂತಹ ಭಾವನೆ ನಿನ್ನಲ್ಲಿ ಯಾವತ್ತಿಗೂ ಬರಬಾರ್ದು. ಯಾಕಂದ್ರೆ ಇದು ನಶ್ವರವಾದಂತಹ ದೇಹ, ಒಂದಲ್ಲ ಒಂದು ದಿನ ನಾಶ ಆಗ್ಬೇಕಾಗಿರುವಂಥದ್ದು, ವಿಕಾರವನ್ನ ಹೊಂದೋ ಅಂಥದ್ದು. ಹಾಗಾಗಿ ಇದಕ್ಕೆ ನೀನು ವ್ಯಥೆಪಟ್ಟು ಪ್ರಯೋಜನ ಇಲ್ಲ. ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಧೀರರಾದಂಥವ್ರು ಇದಕ್ಕೋಸ್ಕರ ಶೋಕ ಪಡೋದಿಲ್ಲ. ಯಾರನ್ನ ಧೀರ ಅಂತ ಹೇಳ್ತಾರೆ ಅಂತಂದ್ರೆ, ಈ ಆತ್ಮತತ್ವವನ್ನ ಸರಿಯಾಗಿ ತಿಳ್ಕೊಂಡಿರೋ ಅಂಥವ್ರು. ಈ ದೇಹ ಅನ್ನೋದು ನಾನಲ್ಲ, ಈ ಯಾವ ಇಂದ್ರಿಯಗಳು ಕೂಡ ನಾನಲ್ಲ, ಇದಕ್ಕೂ ಹೊರತಾದಂತಹ ಒಂದು ತತ್ವ ನನ್ನೊಳಗಡೆ ಇದೆ. ಅದರಿಂದಾನೇ ನಾನು ಎಲ್ಲವನ್ನ ಗ್ರಹಿಸೋದಕ್ಕೆ, ಎಲ್ಲವನ್ನ ನೋಡೋದಕ್ಕೆ ಒಂದು ಇಂದ್ರಿಯ, ನಮ್ಮ ಇಂದ್ರಿಯಗಳೆಲ್ಲವೂ ನಮಗಿದೆ. ನಾವು ಕಣ್ಣಿನಿಂದ ನಮಗೆ ಬರೋ ಅಂತಹ ಅನುಭವ ಏನು ಅಂದ್ರೆ, ಈ ಕಣ್ಣಿನಿಂದ ನಾನು ಒಂದು ವಸ್ತುವನ್ನ ನೋಡ್ತಿದೀನಿ ಅಂತ ನಾವ್ ಅನ್ಕೊಳ್ಬಹುದು. ಹಾಗಿದ್ರೆ ಕೆಲವೊಮ್ಮೆ ನಮ್ಗೆ ಇನ್ನೊಂದು ಅನುಭವ ಆಗಿರುತ್ತೆ. ಯಾರೋ ಬಂದು ನಮಗ್ ಮಾತಾಡಿಸಿದಾಗ ಅವ್ರ ಜೊತೆ ನಾವು ಗಂಟೆಗಟ್ಲೆ ನಿಂತ್ಕೊಂಡು ಮಾತಾಡಿರ್ತೀವಿ ಅನ್ಕೊಳ್ಳಿ. ಮನೆಗೆ ಹೋದ್ಮೇಲೆ ಮನೇಲಿರೋರಿಗೆ ಹೇಳ್ತೀವಿ, ಓ ಇಂಥವ್ರು ಸಿಕ್ಕಿದ್ರು ಮಾತಾಡಿದ್ವಿ ಅಂತ. ಅವ್ರು ಹೇಳ್ತಾರೆ, ಹೌದಾ, ಅವ್ರು ಯಾವ ಕಲರ್ ಬಟ್ಟೆ ಹಾಕಿದ್ರು ಅಥವಾ ಅವ್ರು ಯಾವ ಸರ ಹಾಕಿದ್ರು ಅಂತ ಕೇಳಿದ್ರು ಅನ್ಕೊಳ್ಳಿ. ನಾವ್ ಅದನ್ನ ಹೇಳ್ತೀವಾ? ಖಂಡಿತ ಹೇಳೋದಿಲ್ಲ. ಓ ನನಗೆ ಗಮನಿಸ್ಲೇ ಇಲ್ಲ, ಗೊತ್ತಿಲ್ಲ ಅದು ಯಾವ ತರ ಹಾಕಿದ್ರು, ನೋಡಿಲ್ಲ ಅಂತ. ಈ ಕಣ್ಣೆಲ್ಲವನ್ನ ನೋಡ್ತಿರುತ್ತೆ. ಅಥವಾ ಈಗ ನಮ್ಮ ಮುಂದೆ ಏನೋ ಒಂದ್ ನಡೀತಾ ಇರುತ್ತೆ, ಏನೋ ನಮ್ಮ ಮನಸ್ಸು ಬೇರೆ ಎಲ್ಲೋ ಆಲೋಚನೆ ಮಾಡ್ತಿರುತ್ತೆ, ಅದನ್ನ ನಾವು ಗಮನಿಸಿರೋದಿಲ್ಲ. ಯಾರಾದ್ರೂ ಬಂದ್ ಬೈದಾಗ ಹಾಲ್ ಹುಕ್ಕೋಗ್ತಿರುತ್ತೆ, ನಮ್ಗೆ ಅನುಭವದಲ್ಲಿ ಬಂದಿರೋ ಅಂಥದ್ದು. ಹಾಲ್ ಹುಕ್ಬಿಟ್ಟಿರುತ್ತೆ, ಎದುರುಗಡೆನೆ ನಿಂತಿದ್ರು ಅದನ್ನ ಆಫ್ ಮಾಡಿರಲ್ಲ. ಯಾಕೆ ಆಫ್ ಮಾಡಿರಲ್ಲ? ಹಾಗಿದ್ರೆ ಇಂದ್ರಿಯ ಕಣ್ಣದನ್ನ ನೋಡ್ತಿದೆ, ಗಮನ ಯಾಕೆ ಬರ್ತಿಲ್ಲ ಅದ್ರ ಕಡೆ ಅಂತಂದ್ರೆ, ಆ ಒಳಗಡೆ ಇರುವಂತಹ ಆತ್ಮತತ್ವ ಇದೆಯಲ್ಲ, ಅದು ಸ್ವಪ್ರಕಾಶವಾದಂಥದ್ದು, ಸದಾ ಆನಂದ ಸ್ವರೂಪಿಯಾದಂಥದ್ದು, ಯಾವಾಗ್ಲೂ ಪ್ರಕಾಶಮಾನವಾಗಿ ಜ್ಯೋತಿ ರೂಪದಲ್ಲಿ ಹೊಳಿತಾ ಇರೋ ಅಂಥದ್ದು. ಆ ಆತ್ಮದ ಬೆಳಕು ಅದ್ರ ಮೇಲೆ ಬಿದ್ದಿಲ್ಲ. ಇಂದ್ರಿಯಗಳಿಗೆ ನಮ್ಮ ಕಣ್ಣು ಅದನ್ನ ಗಮನ ಇಟ್ಟು ನೋಡ್ಬೇಕು ಅಂತಂದ್ರೆ, ಆ ಕಣ್ಣಿಗೆ ಶಕ್ತಿ ಕೊಡೋನ್ ಯಾರು ಅಂದ್ರೆ ಒಳಗಡೆ ಇರುವಂತಹ ಆತ್ಮ, ಅವನೇ ಭಗವಂತ. ಅವನನ್ನ ನಾವು ಅನೇಕ ಹೆಸರುಗಳಿಂದ ಕರಿಬಹುದು. ನಾರಾಯಣ ಅನ್ಬಹುದು, ಶಿವ ಅನ್ಬಹುದು, ದೇವಿ ಅನ್ಬಹುದು. ಏನೇ ಹೇಳಿದ್ರು ಕೂಡ ಆ ಆತ್ಮತತ್ವ ಅನ್ನೋದು ಒಂದೇ. ಆ ಆತ್ಮತತ್ವ ಆ ಒಂದು ನಮ್ಮ ಇಂದ್ರಿಯಗಳಿಗೆ ಬೆಳಕನ್ನ ಕೊಟ್ಟಾಗ ಮಾತ್ರ, ಓ ನೀನ್ ಇದನ್ನ ನೋಡ್ಬೇಕು ಅಂತ ಅದನ್ ಇಚ್ಛಿಸಿದಾಗ ಮಾತ್ರ ನಾವ್ ಅದನ್ನ ನೋಡ್ತೀವೋ ಹೊರತು, ನಾವೇ ನಾವಾಗಿ ಈ ಇಂದ್ರಿಯಗಳಿಗೆ ಆ ಶಕ್ತಿ ಖಂಡಿತ ಇರೋದಿಲ್ಲ. ಈಗ ನಾವೇನೋ ಒಂದ್ ಕೇಳಿಸ್ಕೋಬೇಕಂದ್ರೆ ಅಲ್ಲೇ ಕೂತ್ಕೊಂಡಿರ್ತೀವಿ, ಓ ನನಗಿದು ಕೇಳಿಸ್ಲೇ ಇಲ್ಲ ಅಂತ ಹೇಳ್ತೀವಿ. ಯಾಕೆ ಆ ರೀತಿ ಅನುಭವ ಆಗುತ್ತೆ ಅಂದ್ರೆ, ಇಂದ್ರಿಯಗಳಿದ್ದಷ್ಟು ಮಾತ್ರಕ್ಕೆ ಯಾರು ಕೇಳೋದಕ್ಕಾಗ್ಲಿ, ಮಾತಾಡೋದಕ್ಕಾಗ್ಲಿ, ನೋಡೋದಕ್ಕಾಗ್ಲಿ ಖಂಡಿತ ಸಾಧ್ಯ ಆಗೋದಿಲ್ಲ. ಆ ಇಂದ್ರಿಯಗಳಿಗೆ ಒಳಗಡೆ ಶಕ್ತಿಯನ್ನ ಕೊಡ್ತಾ ಇರುವಂತವನು, ಅದಕ್ಕೆ ಚೈತನ್ಯವನ್ನ ತುಂಬ್ತಿರುವಂತಹ ಆತ್ಮತತ್ವ ಒಳಗಡೆ ಇದೆ. ಅದು ಎಲ್ಲಿವರೆಗೂ ನಮ್ಮಲ್ಲಿ ಇರುತ್ತೋ ಅಲ್ಲಿವರೆಗಷ್ಟೇ ನಮಗೆ ಆ ಒಂದು ಶಕ್ತಿ, ಚೈತನ್ಯ ಶಕ್ತಿ ಅನ್ನುವಂಥದ್ದು ನಮ್ಮೊಳಗಡೆ ಇರುತ್ತೆ. ನಾವು ನೋಡುವಂಥದ್ದು, ನಮ್ಮ ಎಲ್ಲಾ ಇಂದ್ರಿಯಗಳು ಕೂಡ ಕೆಲಸ ಮಾಡುವಂಥದ್ದು. ಅದನ್ನ ಬಿಟ್ಟು ನಾವೇನ್ ಅನ್ಕೊಳ್ತೀವಿ, ಓ ಈ ದೇಹನೇ ನಾನು, ಇಂದ್ರಿಯನೇ ನಾನು, ನಾನೇ ನೋಡ್ತಿರೋದು, ನಾನೇ ಮಾಡ್ತಿರೋದು, ಎಲ್ಲವನ್ನ ಹೀಗೆ ತಿಳ್ಕೊಂಡ್ಬಿಡ್ತೀವಿ. ಅದೇ ನಮ್ಮ ಅಜ್ಞಾನ. ಸೊ ಧೀರರಾದಂಥವ್ರು ಏನ್ ಮಾಡ್ತಾರಂದ್ರೆ, ಓ ಇದು ನಾನಲ್ಲ. ಈಗ ನಾನಿಲ್ಲಿ ಕೂತು ನಿಮಗೆ ಏನೋ ಒಂದು ಆತ್ಮತತ್ವದ ಬಗ್ಗೆ ಈಗ ನಾನು ಹೇಳ್ತಿದ್ದೀನಿ ಅಂದ್ರೆ, ಇದು ನನ್ನ ಬಾಯಿ ಹೇಳ್ತಿರೋದಲ್ಲ. ಒಳಗಡೆ ಇರುವಂತಹ ಆ ಆತ್ಮ ಅದು ಬೆಳಕನ್ನ ಕೊಡ್ಬೇಕು, ಹೇಳುವಂತಹ ಸಾಮರ್ಥ್ಯವನ್ನ ಕೊಡ್ಬೇಕು, ಹೇಳುವಂತಹ ವಿಚಾರ ನನ್ನೊಳಗಡೆ ಬರ್ತಿರ್ಬೇಕು, ಆ ವಿಚಾರಕ್ಕೆ ತಕ್ಕಂತೆ ಈ ಬಾಯಲ್ಲಿ ಆ ಮಾತುಗಳು ಬರ್ತಿರ್ಬೇಕು. ಹಾಗಿದ್ರೆ ನನ್ನದೇನಿದೆ ಇಲ್ಲಿ ನಂದು ಅಂತ ಹೇಳ್ಕೊಳ್ಳೋದಕ್ಕೆ? ಆ ರೀತಿ ಇದ್ದಾಗ ಆತ್ಮವೇ ಎಲ್ಲವೂ. ಧೀರರಾದಂಥವ್ರು ಈ ರೀತಿ ತಿಳ್ಕೊಂಡಿರ್ತಾರೆ. ಯಾರು ಆತ್ಮತತ್ವವನ್ನ ಸರಿಯಾಗಿ ತಿಳಿದಿರ್ತಾರೋ ಅಂಥವ್ರು ಧೀರರು ಅಂತ. ಧೀರ ಅನ್ನೋದಕ್ಕೆ ಮತ್ತೊಂದು ಅರ್ಥ ಕೂಡ ಬರುತ್ತೆ. ನಮ್ಮ ಮನಸ್ಸಿನಲ್ಲಿ ವಿಕಾರಗಳು ಉಂಟಾಗ್ತಿರತ್ತಲ್ಲ, ಈ ಭಾವನೆಗಳು ಅನ್ನೋದು ಅದು ಕೂಡ ವಿಕಾರ ಹೊಂದುವಂಥದ್ದು. ಸೊ ಅದನ್ನು ಕೂಡ ಇಲ್ಲಿ ಆತ್ಮ ಅಂತ ಹೇಳೋದಿಲ್ಲ. ಯಾವ ಭಾವನೆ ಇರಬಹುದು, ಅದು ಮುಂದೆ ಮುಂದೆ ನಿಮ್ಗೆ ಕ್ಷೇತ್ರಜ್ಞ ಯೋಗದಲ್ಲೆಲ್ಲ ಬರ್ತಾ ಹೋಗುತ್ತೆ. ನಮ್ಮ ಮನಸ್ಸಿನಲ್ಲಿ ಮೂಡುವಂತ ಭಾವನೆಗಳು ಕೂಡ ನಾವಲ್ಲ.
ಎಲ್ಲ ಯಾವುದನ್ನು ನಿರ್ವಾಣ ಷಟ್ಕಂ ನಾನು ನಿಮ್ ಮುಂದೆ ಹೇಳ್ತೀನಿ ಅದ್ರ ಅರ್ಥ ಒಂದಿನ. ಅದ್ರಲ್ಲಿ ಎಲ್ಲವನ್ನ ಹೇಳ್ತಾ ಹೋಗ್ತಾರೆ. ಇದು ನಾನಲ್ಲ, ಇದು ನಾನಲ್ಲ, ವೇದಗಳೇ ನೇತಿ 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 ಅಂತ ಹೇಳಿ ಇದಲ್ಲ ಇದಲ್ಲ ಅಂತ ಎಲ್ಲವನ್ನ ಹೊರತುಪಡಿಸಿ ಕೊನೆಗೆ ಯಾವುದು ಉಳ್ಕೊಳ್ಳುತ್ತೋ ಅದು ನಾನು. ಆದ್ರೆ ಅದು ಯಾರ ಆ ಒಂದು ಭಾವನೆಗೂ ಕೂಡ ನಿಲುಕೋದಿಲ್ಲ ಅದು. ಸೊ ಅದನ್ನ ಆತ್ಮತತ್ವ ಅಂತ ಹೇಳ್ತಾರೆ. ಧೀರ ಅನ್ನೋದಕ್ ಮತ್ತೊಂದು ಅರ್ಥ ಏನಂದ್ರೆ, ವಿಕಾರವನ್ನ ಉಂಟು ಮಾಡ್ತಕ್ಕಂತಹ ಸಾಕಷ್ಟು ಸಂಗತಿಗಳು ನಮ್ಮ ಎದುರುಗಡೆ ಇದ್ರೂ ಕೂಡ, ಅಂದ್ರೆ ನಮ್ಮ ಮನಸ್ಸು ವಿಕಾರ ಹೊಂದುವಂತಹ ಸಾಕಷ್ಟು ಸಂದರ್ಭಗಳು ಬಂದ್ರೂ ಕೂಡ, ಅಂತಹ ಸಂಗತಿಗಳು ನಮ್ಮ ಎದುರುಗಡೆ ಇದ್ರೂ ಕೂಡ ಯಾರ ಮನಸ್ಸು ವಿಕಾರ ಹೊಂದೋದಿಲ್ವೋ ಅಂಥವನು ಧೀರ. ಸೊ ನೀನು ಕೂಡ ಅಷ್ಟೇ, ವಿಕಾರ ಹೊಂದದೇ ಇರೋ ಅಂತವನು ಅಂತಂದ್ರೆ ನಾವು ಸ್ಪಷ್ಟ ಉದಾಹರಣೆ ಹನುಮಂತನ್ ತಗೊಳ್ಬಹುದು. ಹನುಮಂತ ಸೀತೆಯನ್ನ ಹುಡುಕೊಂಡು ರಾವಣನ ಲಂಕೆಗೆ ಹೋಗಿರ್ತಾನೆ. ಹೋದಾಗ ಆತ ಬ್ರಹ್ಮಚಾರಿ. ಹೋಗ್ಬಿಟ್ಟು ಎಲ್ಲ ಕಡೆ ರಾತ್ರಿ ಅಲ್ಲಿ ಮಲಗಿರ್ತಕ್ಕಂತಹ ಎಲ್ಲಾ ರಾಕ್ಷಸ ಸ್ತ್ರೀಯರನ್ನ ನೋಡ್ತಾನೆ. ಅವ್ರು ಎಂತೆಂಥದ್ದೋ ಯಾವ್ಯಾವ್ದೋ ಸ್ಥಿತಿನಲ್ಲಿ ಮಲ್ಕೊಂಡಿರ್ತಾರೆ, ಕೆಲವ್ರು ಬಟ್ಟೆನೇ ಇರಲ್ಲ, ಮೈಮೇಲೆ ವಸ್ತ್ರವನ್ನೇ ಇಲ್ದ ಹಾಗೆ ಮಲ್ಕೊಂಡಿರ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ಕೊನೆಗೆ ಅವ್ನು ಅನ್ಕೊಳ್ತಾನೆ, ಅಯ್ಯೋ ನಾನ್ ಬ್ರಹ್ಮಚಾರಿ ಅಲ್ವಾ, ಇದನ್ನೆಲ್ಲ ನೋಡ್ಬಿಟ್ಟೆ, ಇವಾಗ ನನ್ನ ಬ್ರಹ್ಮಚಾರ್ಯಕ್ಕೆ ತೊಂದ್ರೆ ಆಗ್ಲಿಲ್ವಾ ಅಂತ ಹೇಳಿ, ದೋಷ ಆಯ್ತಲ್ಲ ಅಂತ ಹೇಳಿ ಯೋಚಿಸಿದಾಗ, ಇಲ್ಲ ಇಲ್ಲ ಖಂಡಿತ ಆಗ್ಲಿಲ್ಲ. ಯಾಕಂದ್ರೆ ನಾನು ಅವರಲ್ಲಿ ನನ್ನ ಅಮ್ಮ ಸೀತೆ ಇದ್ದಾಳ ಅಂತ ಹೇಳಿ ನಾನು ಅವ್ರನ್ನ ನೋಡಿದ್ನೋ ಹೊರತು ನನ್ನ ಮನಸ್ಸಿನಲ್ಲಿ ಪರಸ್ತ್ರೀಯರನ್ನ ನೋಡುವಂತಹ ಭಾವನೆ ನನ್ನಲ್ಲಿ ಇರ್ಲಿಲ್ಲ. ಹಾಗಾಗಿ ನನ್ನ ಮನಸ್ಸಿನಲ್ಲಿ ಆ ವಿಕಾರಗಳು ಯಾವುದು ಕೂಡ ನನಗೆ ಆಗ್ಲಿಲ್ಲ ಅನ್ನೋದನ್ನ ಹೇಳ್ತಾನೆ. ಅಂದ್ರೆ ಅವನು ಧೀರ. ವಿಕಾರ ಉಂಟು ಮಾಡುವಂತಹ ಎಷ್ಟೋ ಸಂದರ್ಭಗಳು, ಎಷ್ಟೋ ಪರಿಸ್ಥಿತಿಗಳು ನಮ್ಮ ಎದುರುಗಡೆ ಇದ್ರೂ ಕೂಡ ಯಾರ ಮನಸ್ಸು ವಿಕಾರ ಹೊಂದೋದಿಲ್ವೋ ಅವನನ್ನ ಧೀರ ಅಂತ ಹೇಳ್ತಾರೆ. ಅರ್ಜುನ ಕೂಡ ಧೀರನೇ. ಯಾಕಂದ್ರೆ ಹಿಂದಿನಲ್ಲಿ ಒಂದು ಪ್ರಸಂಗವನ್ನ ನೋಡ್ತೀವಿ ನಾವು. ಊರ್ವಶಿಯ ಒಂದು ಪ್ರಸಂಗ ಬಂದಾಗ, ಅವನು ದೇವಲೋಕಕ್ಕೆ ಇಂದ್ರಲೋಕಕ್ಕೆ ಅರ್ಜುನ ಹೋಗಿದ್ದಾಗ ಊರ್ವಶಿ ನೃತ್ಯ ಮಾಡೋದನ್ನ ತುಂಬಾ ಚೆನ್ನಾಗಿ ನೋಡ್ತಾ ತುಂಬಾ ಸಂತೋಷದಿಂದ ನೋಡ್ತಾ ಕೂತ್ಕೊಂಡಿರ್ತಾನೆ ಅರ್ಜುನ. ಅವನನ್ನ ನೋಡಿ ಇಂದ್ರ ಬಹುಶಃ ಇವನಿಗೆ ಊರ್ವಶಿಯ ಮೇಲೆ ಮನಸ್ಸಾಗಿರ್ಬಹುದೇನೋ ಅಂತ ಹೇಳಿ ಊರ್ವಶಿಯನ್ನ ಅವನ ಹತ್ರ ಕಳಿಸ್ತಾನೆ ಇಂದ್ರ. ಅದಕ್ಕೆ ಅರ್ಜುನ ತಿರಸ್ಕಾರ ಮಾಡ್ತಾನೆ. ನೀನು ನನ್ನ ತಂದೆಗೆ ಸಂತೋಷವನ್ನ ಕೊಡೋ ಅಂತವಳು, ನಾನ್ ನಿನ್ನನ್ನ ಬಯಸಿದ್ರೆ ಅದು ತಪ್ಪಾಗತ್ತೆ, ನನಗೆ ತಾಯಿ ಸಮಾನ ನೀನು ಅಂತ ಹೇಳಿ ಅವಳನ್ನ ತ್ಯಜಿಸ್ಬಿಡ್ತಾನೆ. ಇಲ್ಲ ನನಗೆ ಇದು ಒಪ್ಪಿಗೆ ಆಗೋದಿಲ್ಲ, ನನ್ನ ತಾಯಿ ಸಮಾನ ನೀನು ಅಂತ ಹೇಳಿ ತಿರಸ್ಕಾರ ಮಾಡ್ತಾನೆ. ಅವಳು ಅವಾಗ ತಿರಸ್ಕಾರದಿಂದ, ಅಂದ್ರೆ ಒಲಿದ ಬಂದಂತಹ ಹೆಣ್ಣನ್ನ ತಿರಸ್ಕಾರ ಮಾಡಿದ್ಯಾ ಅನ್ನೋ ಕಾರಣಕ್ಕೋಸ್ಕರ, ತಿರಸ್ಕಾರ ಮಾಡ್ದ ಅನ್ನೋ ಕಾರಣಕ್ಕೋಸ್ಕರ ನೀನು 1 ವರ್ಷ ನಪುಂಸಕನಾಗು ಅಂತ ಹೇಳಿ ಶಾಪವನ್ನ ಕೊಟ್ಬಿಡ್ತಾಳೆ. ಮುಂದೆ ಅದೇ ಶಾಪವೇ ವರವಾಗಿ ಪರಿಣಮಿಸುತ್ತೆ ಅರ್ಜುನನಿಗೆ. ಬೃಹನ್ನಳೆಯಾಗಿ 1 ವರ್ಷ ಅವನು ಅಜ್ಞಾತವಾಸದಲ್ಲಿ ಇರೋದಕ್ಕೆ ಸಹಾಯ ಆಗತ್ತೆ. ಈ ರೀತಿ ಅಂತಹ ತ್ರಿಲೋಕ ಸುಂದರಿ ಊರ್ವಶಿನೇ, ದೇವಲೋಕದ ಸುಂದರಿ ಊರ್ವಶಿ ಬಂದು ಎದುರುಗಡೆ ನಿಂತಾಗ್ಲೂ ಕೂಡ ವಿಚಲಿತ ಆಗದೆ ಇರೋ ಅಂತವನು ಅವನ ಮನಸ್ಸು ವಿಚಲಿತ ಆಗ್ಲಿಲ್ಲ. ಅಂಥದ್ರಲ್ಲಿ ಅಂತಹ ಇಂದ್ರಿಯ ನಿಗ್ರಹವನ್ನ ಹೊಂದಿರುವಂತಹ ಅರ್ಜುನ ಇವತ್ತಿನ ದಿನ ಈ ರೀತಿ ನೀನು ದೇಹವೆಲ್ಲ ನಾಶವಾಗತ್ತೆ ಅಂತ ಹೇಳಿ ವ್ಯಥೆ ಪಡ್ತಿದ್ಯಲ್ಲ, ಇದಕ್ಕೆ ಅರ್ಥನೇ ಇಲ್ಲ. ದೇಹ ಅನ್ನೋದು ಮತ್ತೊಂದು ದೇಹವನ್ನ ಪ್ರಾಪ್ತಿ ಮಾಡ್ಕೊಳ್ಳುತ್ತೆ. ಈ ದೇಹವನ್ನ ಬಿಟ್ಟು ಆತ್ಮ ಬೇರೆ ಒಂದು ದೇಹವನ್ನ ಪ್ರಾಪ್ತಿ ಮಾಡ್ಕೊಳ್ಳುತ್ತೆ. ಹಾಗಾಗಿ ನೀನು ಇವ್ರನ್ನೆಲ್ಲ ಕೊಲ್ತೀನಿ ಅನ್ನುವಂತಹ ಒಂದು ನಂಬಿಕೆಯನ್ನ ಇಟ್ಕೋಬೇಡ. ಈ ರೀತಿ ಯಾರು ಕೂಡ ಯಾರನ್ನು ಕೂಡ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾನೆ. ಒಂದು ನಿಮಿಷ. ದೇಹಿನೋಸ್ಮಿನ್ ಯಥಾ ದೇಹ ಆಯ್ತಲ್ವಾ. ಹಾಗೆ ಈ ರೀತಿ ಹಾಗಿದ್ರೆ ದೇಹ ನಾಶ ಆಗೋದಿಲ್ಲ, ದೇಹ ನಾಶವಾಗತ್ತೆ, ಆತ್ಮಕ್ಕೆ ನಾಶ ಇಲ್ಲ ಅನ್ನೋದು ಅರ್ಥ ಆಯ್ತು. ಹಾಗಿದ್ಮೇಲೆ ಈ ದೇಹದಲ್ಲಿ ನಾವು ನಮ್ಮವರು, ಇವರು ನನ್ನ ತಾತ, ನನ್ನಮ್ಮ, ನನ್ನ ಅಪ್ಪ, ನನ್ನ ಬಂಧು ಬಾಂಧವರು, ನನ್ನ ಸ್ನೇಹಿತರು ಅಂತ ಹೇಳಿ ಹಲವಾರು ಸಂಯೋಗ ವಿಯೋಗಗಳು ನಮಗೆ ಉಂಟಾಗತ್ತಲ್ಲ. ಅವ್ರ ಜೊತೆ ಬಾಂಧವ್ಯಗಳನ್ನ ಬೆಸ್ತಿರುತ್ತೆ, ಅವರ ಜೊತೆ ಅಥವಾ ಕೆಟ್ಟ ಗಳಿಗೆಯಲ್ಲಿ ಅವ್ರ ಜೊತೆ ಕೋಪವನ್ನ ಮಾಡಿಕೊಂಡು ವಿಯೋಗ ಆಗಿರುತ್ತೆ. ಈ ಎಲ್ಲಾ ಭಾವನೆಗಳಾಗಿರುತ್ತೆ. ಅದರಿಂದ ನಮಗೆ ಸುಖ ದುಃಖಗಳು ಪ್ರಾಪ್ತಿಯಾಗಿರುತ್ತೆ, ಅವರಿಂದ ನಮಗೆ ಸುಖ ಸಿಕ್ಕಿರುತ್ತೆ, ನಾವೊಂದು ಸಂತೋಷದ ಕ್ಷಣಗಳನ್ನ ಅನುಭವಿಸ್ತೀವಲ್ವಾ. ಆ ಅನುಭವಿಸೋದು ಇದೆಲ್ಲ ಏನು? ಹಾಗಿದ್ರೆ ಇವ್ರ ಜೊತೆ ಸಂಯೋಗ ವಿಯೋಗಗಳಾಗತ್ತಲ್ಲ, ಇದೆಲ್ಲ ಏನು ಅನ್ನೋದಕ್ಕೆ ಪರಮಾತ್ಮ ಹೇಳ್ತಾನೆ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾಂ ಸ್ಥಿತಿಕ್ಷಸ್ವ ಭಾರತ. ಮಾತ್ರ ಸ್ಪರ್ಶಾಸ್ತು ಅಂದ್ರೆ ಇಂದ್ರಿಯಗಳು, ಈ ನಮ್ಮ ಕಣ್ಣು
ಅದು ವಿಷಯಗಳ ಜೊತೆಗೆ ಸಂಯೋಗ ಆಗುವಂಥದ್ದಕ್ಕೆ ಮಾತ್ರ ಸ್ಪರ್ಶ ಅಂತ ಹೇಳ್ತೀವಿ. ವಿಷಯಗಳು ಅಂತಂದ್ರೆ ಪಂಚ ತನ್ಮಾತ್ರೆಗಳು ಅಂತ ನಾವು ಏನ್ ಹೇಳ್ತೀವಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇದನ್ನ ನಾವು ವಿಷಯಗಳು ಅಂತ ಹೇಳ್ತೀವಿ. ಇಂದ್ರಿಯಗಳು ಅಂದ್ರೆ 5 ಜ್ಞಾನೇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ ತರ ಕಣ್ಣು ರೂಪ, ಕಣ್ಣಿಗೆ ವಿಷಯ ರೂಪ, ಹಾಗೆ ಚರ್ಮಕ್ಕೆ ವಿಷಯ ಸ್ಪರ್ಶ, ಮೂಗಿಗೆ ಗಂಧ, ನಾಲಿಗೆಗೆ ರುಚಿ, ಈ ರೀತಿ ಕಿವಿಗೆ ಕೇಳೋವಂಥದ್ದು ಶ್ರವಣ. ಸೊ ಈ ರೀತಿ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಅಂತ ಹೇಳ್ತೀವಿ. ಇವೆಲ್ಲ ವಿಷಯಗಳು. ಈ ಇಂದ್ರಿಯಗಳು ಹಾಗೂ ವಿಷಯಗಳು ಈ ಎರಡು ಸಂಯೋಗ ಆದಾಗ ಏನಾಗತ್ತೆ, ನಮಗೆ ಈ ಒಂದು ಶೀತ ಉಷ್ಣಗಳ ಒಂದು ಶೀತೋಷ್ಣ ಸುಖ ದುಃಖದಾಹ ಅಂದ್ರೆ ಈ ಮಾತ್ರಾ ಸ್ಪರ್ಶದಿಂದ ಈ ಒಂದು ಇಂದ್ರಿಯಗಳು ವಿಷಯಗಳ ಜೊತೆ ಸಂಯೋಗ ಹೊಂದೋದ್ರಿಂದಾಗಿ ನಮಗೆ ಈ ಚಳಿ ಸೆಕೆ ಅನ್ನೋದಾಗ್ಲಿ, ಅಥವಾ ಅದೇ ಶೀತ ಉಷ್ಣ ಅಂದ್ರೆ ತುಂಬಾ ಚಳಿ ಆಗ್ತಿದೆ ಅನ್ನೋದಾಗ್ಲಿ, ತುಂಬಾ ಸೆಕೆ ಆಗ್ತಿದೆ ಅನ್ನೋದಾಗ್ಲಿ, ಸುಖ ದುಃಖಗಳು, ಸುಖ ಮತ್ತೆ ದುಃಖ, ಹಾಗೆ ಜಯ ಅಪಜಯ, ಇವೆಲ್ಲ ದ್ವಂದ್ವಗಳನ್ನ ಏನ್ ಹೇಳ್ತೀವಿ ನಾವು, ಇದೆಲ್ಲ ನಮಗೆ ಯಾಕೆ ಉಂಟಾಗತ್ತೆ ಅಂತಂದ್ರೆ ಈ ಇಂದ್ರಿಯಗಳು ಹಾಗೂ ವಿಷಯಗಳೇನಿದೆ ಇವುಗಳ ಜೊತೆಗೆ ಸಂಯೋಗ ಹೊಂದಿದಾಗ. ಅಂದ್ರೆ ನಾವ್ ಏನ್ ಅನ್ಕೊಂಡ್ಬಿಟ್ಟಿರ್ತೀವಿ, ಈ ದೇಹದ ಮೇಲೆ ನಮಗೆ ಅಭಿಮಾನ ಅನ್ನೋದಿರತ್ತೆ. ಆ ದೇಹಾಭಿಮಾನ ಇದ್ದಾಗ ನಮ್ಗೆ ಇವೆಲ್ಲವೂ ಕೂಡ ಬಾಧಿಸೋದಕ್ಕೆ ಶುರುವಾಗತ್ತೆ. ಇದು ಹೇಗೆ ಅಂತಂದ್ರೆ, ಈಗ ತುಂಬಾ ಚಳಿಗಾಲ, ಈಗೆಲ್ಲ ಹೊರಟೋಗ್ತಾ ಇದೆ, ಆಗ್ಲೇ ಬೇಸಿಗೆ ಬರ್ತಿದೆ. ಚಳಿಗಾಲದಲ್ಲಿ ನಮ್ಗೆ ಹೇಗ್ ಫೀಲ್ ಆಗತ್ತೆ ಅಂದ್ರೆ ತುಂಬಾನೇ ಚಳಿ ಆಗ್ತಿರತ್ತೆ. ಎಷ್ಟು ಬೆಡ್ಶೀಟ್ಗಳು ಹೊತ್ಕೊಂಡ್ರು ಕೂಡ ಆ ಚಳಿ ಹೋಗೋದೇ ಇಲ್ಲ. ಅದೇ ನಿದ್ದೆ ಬಂದಾಗ ಬೆಡ್ಶೀಟ್ ಎಲ್ಲಿರುತ್ತೋ ನಾವೆಲ್ಲಿರ್ತೀವೋ ಗೊತ್ತೇ ಇರೋದಿಲ್ಲ. ಅವಾಗ ಚಳಿನೂ ಇಲ್ಲ, ಏನೂ ಇಲ್ಲ, ನಿದ್ದೆ ಮಾಡಿ ಎದ್ದಿರ್ತೀವಿ. ಹಾಗೆ ಸೆಕೆ ಆದಾಗ್ಲೂ ಅಷ್ಟೇ, ಕರೆಂಟ್ ಇಲ್ಲ ಅಂದ್ರೆ, ಫ್ಯಾನ್ ಇಲ್ಲ ಅಂದ್ರೆ ನಾನು ನಿದ್ದೆ ಮಾಡೋಕೆ ಆಗೋದಿಲ್ಲ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಆ ಕರೆಂಟ್ ಹೋದಾಗ, ನಿದ್ದೆ ಬಂದಿದ್ದಾಗ ಕರೆಂಟ್ ಹೋದ್ರೂ ನಮಗ್ ನೆನ್ಪಿರಲ್ಲ, ಸೊಳ್ಳೆ ಕಚ್ಚಿದ್ರು ನಮಗ್ ಗೊತ್ತಿರಲ್ಲ, ಆ ರೀತಿ ನಿದ್ದೆ ಮಾಡಿರ್ತೀವಿ. ಹಾಗಿದ್ದಾಗ ಈ ತರ ಮಾಡಿದಾಗ ಈ ಎಚ್ಚರದ ಸ್ಥಿತಿಯಲ್ಲಿ ನಮಗೆ ಚಳಿ ಅನ್ನೋದು ಭಾಸವಾಗ್ತಿತ್ತು, ಸೆಕೆ ಅನ್ನೋದು ತಿಳಿತಾ ಇತ್ತು. ಹಾಗಾದ್ರೆ ಮಲಗಿದಾಗ ಯಾಕೆ ನಮ್ಗಿದು ಭಾಸವಾಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಈ ಇಂದ್ರಿಯಗಳು ವಿಷಯಗಳ ಜೊತೆ ಸಂಯೋಗ ಹೊಂದಿರೋದು, ಈ ಮಾತ್ರಾ ಸ್ಪರ್ಶ. ಆ ದೇಹ ನನ್ನದು ಎಂಬಂತಹ ಅಭಿಮಾನ ನಮ್ಗೆ ಎಲ್ಲಿವರೆಗಿರುತ್ತೋ ಆಗ ನಮಗೆ ಆ ದ್ವಂದ್ವಗಳು ಕಾಡ್ತಾ ಹೋಗುತ್ತೆ. ಯಾವಾಗ ಈ ದೇಹ ನನ್ನದಲ್ಲ, ಈ ದೇಹ ನಾನಲ್ಲ ಎಂಬಂತಹ ಜ್ಞಾನ ಉಂಟಾಗತ್ತೋ ಆಗ ಈ ದ್ವಂದ್ವಗಳಿಗೆ ಅವಕಾಶನೇ ಇಲ್ಲ. ಮನುಷ್ಯ ಯಾವಾಗ್ಲೂ ನೋವಿನಲ್ಲಿ ಇರ್ತಾನೆ, ದುಃಖ ಪಡ್ತಾನೆ ಅನ್ನೋದಕ್ಕೆ ಕಾರಣ ಏನು ಅಂದ್ರೆ, ಹಿಂದೆ ನಾವ್ ಅನ್ಕೊಳ್ತೀವಿ, ಹಿಂದಿಂದು ಅಂದ್ರೆ ಯಾವಾಗ್ಲೂ ಹಿಂದಿಂದು ಭೂತಕಾಲದಲ್ಲಿ ನಡೆದು ಹೋದದನ್ನ ಯೋಚಿಸುವಂಥದ್ದು. ಅಯ್ಯೋ ಇದು ಹೀಗಾಗ್ಬಿಡ್ತಲ್ಲ ಅಂತ ಹೇಳಿ ಈಗ ಆಗ್ಬಾರ್ದಿತ್ತು ಅನ್ನುವಂತಹ ಯೋಚನೆ. ಮುಂದೆ ಯೋಚನೆ ಮಾಡೋದೇನಕ್ಕಂದ್ರೆ ಭವಿಷ್ಯದಲ್ಲಿ ಅಯ್ಯೋ ಏನಾಗ್ಬಿಡುತ್ತೋ ಎಂಬಂತಹ ಭಯ. ಹಾಗೆ ಇವತ್ತಿನ ದಿನನಾದ್ರೂ ಸುಖವಾಗಿದಾನ ಅಂದ್ರೆ ಅದು ಕೂಡ ಇರೋದಿಲ್ಲ. ಇವತ್ತು ಕೂಡ ದ್ವಂದ್ವನೆ, ಓ ಇದನ್ ಮಾಡ್ಲಾ ಬೇಡ್ವಾ. ಹಾಗಿದ್ದಾಗ ಮೂರೂ ಕಾಲದಲ್ಲಿ ಬರೀ ದುಃಖವೇ. ಇದಕ್ಕೆ ಕಾರಣ ಏನು ಅಂದ್ರೆ ಈ ದೇಹ ನಾನು ಎಂಬಂತಹ ಅಭಿಮಾನ ಇರೋದೇ ಕಾರಣ. ಇವೆಲ್ಲ ಶಾಶ್ವತವಾದದಲ್ಲ ಕೃಷ್ಣ, ಶಾಶ್ವತವಾದದಲ್ಲ ಅರ್ಜುನ. ಇದೆಲ್ಲವೂ ಕೂಡ ಆಗಮ ಅಪಾಯಿನಃ ಅನಿತ್ಯಾಹ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಆಗಮಃ ಬರ್ತಾ ಇರತ್ತೆ, ಅಪಾಯಿನಃ ಹೋಗ್ತಾ ಇರತ್ತೆ, ಹಾಗೆ ಅನಿತ್ಯವಾದದ್ದಿದು. ಯಾವಾಗ್ಲೂ ಕೂಡ ನಾನು ದುಃಖದಲ್ಲೇ ಇರ್ತೀನಿ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ, ಯಾವಾಗ್ಲೂ ನಾನು ಸುಖವಾಗೇ ಇರ್ತೀನಿ ಅಂತಾನು ಹೇಳೋಕ್ಕಾಗಲ್ಲ. ಒಂದು ಮಾತನ್ನ ಹೇಳ್ತಾರಲ್ವಾ, ಈ ಸಮಯ ಕಳೆದು ಹೋಗುತ್ತದೆ ಅಂತ. ಯಾವ ಒಂದು ಸಂದರ್ಭದಲ್ಲಿ ಇದ್ದಾಗ್ಲೂ ಕೂಡ ನಾವ್ ಆ ವಾಕ್ಯವನ್ನ ನೋಡಿದ್ರೆ ಜೀವನ ಇದು ಪೂರ್ತಿ ಇದಕ್ಕೆ ಸರಿಯಾದಂತಹ ವಾಕ್ಯ ಅಂತ ಅನ್ಸುತ್ತೆ. ಈ ಸಮಯ ಕಳೆದು ಹೋಗುತ್ತೆ. ದುಃಖದಲ್ಲಿ ಇದ್ದಾಗ ಈ ಸಮಯ ಕಳೆದು ಹೋಗುತ್ತೆ, ಆ ಸಾಲನ್ನ ನೋಡಿದಾಗ ಓ ಈ ದುಃಖ ನಾಶವಾಗತ್ತೆ, ಮತ್ತೆ ನಮಗೆ ಸುಖ ಪ್ರಾಪ್ತಿ ಆಗತ್ತೆ, ಒಂದಲ್ಲ ಒಂದಿನ ಸುಖ ದೊರಕುತ್ತೆ ಅಂತ. ಅದೇ ಸುಖದಲ್ಲಿ ಇದ್ದಾಗ ನಾವು ಅದನ್ನ ನೋಡಿದಾಗ ಅವಾಗ ಏನನ್ಸುತ್ತೆ, ಓ ಈ ಸುಖ ಅನ್ನೋದು ಶಾಶ್ವತ ಅಲ್ಲ, ಇದು ಕೂಡ ಹೊರಟೋಗ್ಬಿಡುತ್ತೆ. ಆಗಮ ಅಪಾಯಿನಃ ಬರ್ತಾ ಇರತ್ತೆ, ಹೋಗ್ತಿರತ್ತೆ. ಹಾಗಾಗಿ ಇದು ಯಾವುದು ಕೂಡ ಶಾಶ್ವತ ಅಲ್ಲ ಅನ್ನೋದು ನಮಗೆ ತಿಳಿತಾ ಹೋಗುತ್ತೆ. ಈ ರೀತಿಯ ದ್ವಂದ್ವಗಳು ನಮಗೆ ನಾಶ ಆಗ್ತಾ ಹೋಗುತ್ತೆ. ಸೊ ಈ ದ್ವಂದ್ವ ಏನಿದೆ ಇದನ್ನ ಯಾರು ಸಹಿಸ್ಕೊಂಡಿರ್ತಾರೆ, ಇದೆಲ್ಲ ಬರೋದು ಹೋಗೋದು ಆಗ್ತಾ ಇರುತ್ತಲ್ಲ, ಇದನ್ನೆಲ್ಲ ಯಾರು ಸಹಿಸ್ಕೊಳ್ತಾರೋ ಅಂಥವನನ್ನ ತಿತಿಕ್ಷಾ ಅಂತ ಹೇಳ್ತಾರೆ.
ತಿತಿಕ್ಷಾ ಇದಕ್ಕೆ ಅರ್ಥ ಏನಂದ್ರೆ ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರ ಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷಾ ನಿಗದ್ಯತೆ. ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರ ಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷಾ ನಿಗದ್ಯತೆ. ನಾನು ಇದನ್ನ ಗ್ರೂಪಲ್ಲಿ ಹಾಕ್ತೀನಿ ಈ ಶ್ಲೋಕ. ಅಂದ್ರೆ ತಿತಿಕ್ಷೆ ಎಂಬಂಥದ್ದಕ್ಕೆ ಅರ್ಥ ಏನು ಅಂತಂದ್ರೆ ಎಲ್ಲಾ ದುಃಖಗಳನ್ನ, ನಮಗೇನೇ ಕಷ್ಟಗಳು ಏನೇ ದುಃಖಗಳು ಬಂದ್ರೂ ಕೂಡ ಅದನ್ನ ಅಪ್ರತೀಕಾರ ಪೂರ್ವಕಂ, ಪ್ರತೀಕಾರ ತೀರ್ಸ್ಕೊಳ್ಳುವಂತಹ ಭಾವನೆ ಬಿಟ್ಟು, ಈಗ ನಮ್ಗೆ ಯಾರೋ ಇವತ್ತಿನ ದಿನ ಯಾರು ನಮಗೆ ಮಿತ್ರರು ಅಂತ ನಾವು ಅನ್ಕೊಂಡಿರ್ತೀವಿ, ಕೊನೆವರೆಗೂ ಅವ್ರ ಮಿತ್ರರಾಗೇ ಇರೋದಿಲ್ಲ, ಅವರು ಶತ್ರುಗಳಾದ್ರೂ ಆಗ್ಬಹುದು. ಅಥವಾ ಯಾರು ನಮ್ಗೆ ಇವತ್ತಿನ ದಿನ ನಮ್ಮ ಶತ್ರುಗಳು ಅಂತ ನಾವು ತಿಳ್ಕೊಂಡಿರ್ತೀವೋ ಅವರು ನಾಳೆ ಮಿತ್ರರಾಗಬಹುದು. ಅಥವಾ ನಾನು ತುಂಬಾ ಇಷ್ಟಪಡ್ತೀನಿ ಅನ್ನೋಂತಹ ವ್ಯಕ್ತಿನ ತುಂಬಾ ದ್ವೇಷ ಮಾಡೋದಕ್ಕೆ ಶುರು ಮಾಡಬಹುದು. ತುಂಬಾನೇ ದ್ವೇಷ ಮಾಡ್ತಿರೋ ವ್ಯಕ್ತಿ ಮೇಲೆ ಪ್ರೀತಿ ಕೂಡ ಉಂಟಾಗಬಹುದು. ಇದ್ಯಾವುದು ಕೂಡ ಶಾಶ್ವತವಾದದಲ್ಲ. ಇದರ ಒಂದು ನೈಜ ಸ್ವರೂಪವನ್ನ ತಿಳ್ಕೊಂಡ್ಬಿಟ್ರೆ, ಈ ಜಗತ್ತು ಅನ್ನೋದು ವಿಕಾರವನ್ನ ಹೊಂದೋ ಅಂಥದ್ದು, ಈ ಭಾವನೆಗಳು ಕೂಡ ವಿಕಾರವನ್ನ ಹೊಂದೋ ಅಂಥದ್ದು ಅನ್ನೋದು ಯಾವತ್ತು ತಿಳ್ಕೊಳ್ತೀವೋ ಅವತ್ತಿನ ದಿನ ಈ ಒಂದು ದುಃಖ ನಮ್ಮಿಂದ ದೂರ ಆಗತ್ತೆ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾನೆ. ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರ ಪೂರ್ವಕಂ. ಯಾರೋ ನನಗಿವತ್ತು ಕೆಟ್ಟದನ್ನ ಮಾಡಿದ್ರು ಅಂದ್ರೆ ಅವ್ರಿಗೆ ಸಮಯ ಬಂದಾಗ ನೋಡ್ಕೊಳ್ಳೋಣ ಅಂತ ಹೇಳಿ ನನಗೂ ಟೈಮ್ ಬರುತ್ತೆ ನಾನು ಅವಾಗ ತೋರಿಸ್ತೀನಿ ಈ ರೀತಿ ಅನ್ಕೊಳ್ಳೋದು ಸಹನೆ ಅಂತ ಹೇಳಲ್ಲ ಇಲ್ಲಿ, ತಿತಿಕ್ಷತ್ವ ಅಂತ ಹೇಳಲ್ಲ. ಏನೇ ಬಂದ್ರು ಕೂಡ, ಅಥವಾ ನಾವ್ ಏನೋ ಒಂದು ಈಗ ಇವರೆಲ್ಲ ನನಗೆ ಹಿಂಗ್ ಹೇಳ್ಬಿಟ್ರಲ್ಲ, ಚಿಂತಾ ವಿಲಾಪರಹಿತಂ, ಚಿಂತೆಯನ್ನ ಮಾಡ್ತಾ ಅಯ್ಯೋ ನಾನು ಹೀಗೆ ಈ ರೀತಿಯ ಮಾತುಗಳನ್ನ ಕೇಳ್ಬಿಟ್ಟೆ, ಅವ್ರು ನನಗೆ ಹೀಗೆ ಹೇಳ್ಬಿಟ್ರು, ಅಥವಾ ಅವ್ರು ನನಗೆ ಈ ರೀತಿ ಕಷ್ಟ ಕೊಟ್ಬಿಟ್ರು, ಈ ತರ ಯಾವುದೇ ಚಿಂತೆಗಳನ್ನ ಮಾಡ್ದೇನೆ ಅದಕ್ಕೆ ಪ್ರತಿಕ್ರಿಯೆನೇ ನೀಡೋ ಹಾಗಿಲ್ಲ. ಎಲ್ಲಿವರೆಗೂ ನಮಗೆ ಯೋಚನೆಗಳು ನಮ್ಮಲ್ಲಿ ಬರ್ತಾ ಇರುತ್ತೆ ಅಂದ್ರೆ ನಾವ್ ಅದಕ್ಕೆ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾಗ ನಮ್ಮಲ್ಲಿ ಆ ಥಾಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೇ ಪ್ರತಿಕ್ರಿಯೆ ನೀಡ್ಲಿಲ್ಲ ಅಂತಂದಾಗ ಆ ಥಾಟ್ಸ್ ಏನ್ ಬರ್ತಾ ಇರುತ್ತೋ ಅವೆಲ್ಲ ಕೂಡ ತನ್ನಕ್ ತಾನಾಗೆ ಶಾಂತವಾಗ್ತಾ ಹೋಗುತ್ತೆ ಮನಸ್ಸು. ಈ ರೀತಿ ಇಲ್ಲಿ ಸಹನೆ ಅಂತಂದ್ರೆ ಈಗ ಯಾರತ್ರನೋ ಹೇಳ್ಕೊಂಡು ಬೈದ್ ಬಿಡೋದು, ನನ್ ದುಃಖ ಎಲ್ಲ ಕಡಿಮೆ ಆಯ್ತಪ್ಪ, ಅಥವಾ ಬೇರೆಯವ್ರ ಹತ್ರ ಹೇಳ್ಕೊಂಡು ನಮ್ ದುಃಖವನ್ನೆಲ್ಲ ಹೊರಗಡೆ ಹಾಕ್ತಿವಿ ಅಂತ ಹೇಳಿ ಹತ್ಕೊಂಡು ಸುಮ್ನಾಗ್ತಿವಿ ಅನ್ನೋದು, ಇದನ್ನ ತಿತಿಕ್ಷತ್ವ ಅಂತ ಹೇಳ್ತಿಲ್ಲ ಇಲ್ಲಿ. ಏನೇ ಬಂದ್ರೂ ಇಲ್ಲಿ ಈ ಅರಿವಿರ್ಬೇಕು, ಇದೆಲ್ಲ ಆಗಮ ಅಪಾಯಿನಃ ಅನಿತ್ಯಾಹ ಅನ್ನೋದು, ನಿತ್ಯವಲ್ಲ, ಇದು ಬರ್ತಾ ಇರುತ್ತೆ ಹೋಗ್ತಿರುತ್ತೆ. ಹಾಗಾಗಿ ನಾನಿದಕ್ಕೆ ಚಿಂತೆಯನ್ನ ಮಾಡಿ ಪ್ರಯೋಜನ ಇಲ್ಲ ಅನ್ನುವಂಥದ್ದು ಯಾವತ್ತು ನಮಗೆ ತಿಳಿಯುತ್ತೋ ಅವತ್ತಿನ ದಿನ ಈ ಎಲ್ಲಾ ದುಃಖಗಳು ಕೂಡ ನಮಗೆ ಯಾವುದೇ ಒಂದು ಬಾಧೆಯನ್ನ ಉಂಟು ಮಾಡೋದಿಲ್ಲ. ಹಾಗಾಗಿ ಇಲ್ಲಿ ಹೇಳ್ತಿದ್ದಾರೆ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾಂ ತಿತಿಕ್ಷಸ್ವ ಭಾರತ. ಹಾಗಾಗಿ ನೀನು ತಿತಿಕ್ಷನಾಗು. ಡಿವಿಜೋರು ಒಂದ್ ಮಾತನ್ನ ಹೇಳ್ತಾರೆ, ಸರಿಯಾಗಲಿಲ್ಲವದು ಸರಿಯಿದಲ್ಲವೆನುತ ಹರಡಿಕೊಳ್ಳಬೇಡ ಮುಳ್ಳನು ಹಾಸಿಗೆಯಲ್ಲಿ ಕೊರೆಯುವುದೊಡೆನೊಂದು ನೆರೆದೊಡೆಯೇ ನಿನ್ನೊಂದು ಒರಟು ಕೆಲಸವೋ ಬದುಕು ಮಂಕುತಿಮ್ಮ. ಅಂದ್ರೆ ಇದರ ಅರ್ಥ ಏನಂದ್ರೆ, ಏನೋ ಒಂದು ಕೆಲಸ ಮಾಡಿರ್ತೀವಿ, ಯಾವುದೋ ಒಂದು ಫಲ ನಮಗೆ ಪ್ರಾಪ್ತಿ ಆಗಿರುತ್ತೆ, ಇದು ಸಿಕ್ಕಿರೋದು ಸರಿ ಇಲ್ಲ, ನನಗೆ ಏನೋ ಒಂದು ಫಲ ಪ್ರಾಪ್ತಿ ಆಗುತ್ತೆ ಅಂದ್ರೆ ಇಲ್ಲ ಇದು ಸಿಕ್ಕಿದ್ ಸರಿ ಇಲ್ಲ, ನನಗೆ ಇನ್ನೂ ಜಾಸ್ತಿ ಬೇಕಿತ್ತು, ಇದಕ್ಕೆ ನನಗೆ ತೃಪ್ತಿ ಇಲ್ಲ ಅಂತ ಹೇಳಿ ನಿನ್ನ ಹಾಸಿಗೆಯ ಮೇಲೆ ನೀನು ಮುಳ್ಳನ್ನ ಎಳ್ಕೊಳ್ತಾ ಇದೀಯಾ. ಹಾಗಾಗಿ ಯಾವುದೋ ಒಂದು ಕೊರತೆ ಆದ್ರೆ ಏನ್ ಪ್ರಯೋಜನ? ಕೊರೆಯುವುದೊಡೆಯೇನೊಂದು ನೆರೆದೊಡೆಯೇ ನಿನ್ನೊಂದು ಅಂತ. ಅಂದ್ರೆ ಯಾವುದೋ ಒಂದು ಕೊರತೆ ಆದ್ರೆ ಏನಾಗತ್ತೆ, ಅಥವಾ ಆ ಕೊರತೆ ನಿನಗಾಗಿರೋದೇ ನೀನ್ ಒಳ್ಳೇದಕ್ಕೆ ಅಂತ ನೀನ್ ಭಾವಿಸ್ಬಹುದಲ್ವಾ. ಯಾಕಂದ್ರೆ ಎಷ್ಟೋ ಸಾರಿ ನಾವು ಭಗವಂತನಲ್ಲಿ ಕೇಳ್ಬೇಕಾದ್ರೆ ನಾವು ಕೇಳ್ತಿರೋದು ಸರಿನಾ ತಪ್ಪಾ ಎಂಬಂತಹ ಅರಿವು ಕೂಡ ನಮ್ಗೆ ಇರೋದಿಲ್ಲ. ನಾವು ತಪ್ಪಾಗಿ ಏನಾದ್ರೂ ಕೇಳ್ಬಹುದು. ಆದ್ರೆ ನಾವು ಹೇಗೆ ಮಕ್ಕಳಿಗೆ ಒಂದು ವಸ್ತುವನ್ನ ಕೊಡಿಸ್ಬೇಕಾದ್ರೆ 100 ಬಾರಿ ಯೋಚನೆ ಮಾಡ್ತೀವಿ, ಇದು ಆ ಮಗುಗೆ ಉಪಯೋಗಕ್ಕೆ ಬರುತ್ತಾ ಇಲ್ವಾ ಅಂತ ಹೇಳಿ. ಹಾಗಿದ್ಮೇಲೆ ಭಗವಂತನಲ್ಲಿ ಶರಣಾಗತಿ ಅನ್ನೋದು ನೋಡಿ ಬರೋದು ಹೇಗೆ ಅಂದ್ರೆ, ನಾವು ಕೆಲವೊಮ್ಮೆ ನಮ್ಮ ಒಂದು ಆಸೆಗಳು ಈಡೇರಿದಾಗ ಭಗವಂತ ಇದ್ದಾನೆ ಅಂತ ಅನ್ಕೊಳ್ಳೋದು, ಅಥವಾ ಏನೋ ನಾವು ಅನ್ಕೊಂಡಿದ್ದಾಗ್ಲಿಲ್ಲ ಅಂದಾಗ ಇಲ್ಲ ಅಂತ ಹೇಳಿ ನಂಬಿಕೆ ಕಳ್ಕೊಳ್ಳೋದು, ಇದನ್ನ ನಿಜವಾಗ್ಲೂ ಶರಣಾಗತಿ ಅಂತ ಹೇಳೋದಿಲ್ಲ. ನಮ್ಗೇನೋ ಒಂದು ದೊರಕುತ್ತೆ, ಆ ದೊರಕಿದ್ರಲ್ಲಿ ತೃಪ್ತಿ ಪಡುವಂತಹ ಭಾವನೆ ಇರಬೇಕು. ಒಳ್ಳೆಯ ಉದ್ದೇಶಗಳನ್ನ ಇಟ್ಕೊಂಡು ಆ ಕೆಲಸ ಮಾಡಿರ್ತೀವಿ, ಏನ್ ಪ್ರಾಪ್ತಿ ಆಗುತ್ತೋ ಅದು ನಮಗೆ ಭಗವಂತನ ಪ್ರಸಾದ ಅಂತ ಹೇಳಿ ಸ್ವೀಕಾರ ಮಾಡುವಂತಹ ಬುದ್ಧಿ ಇರಬೇಕು. ಅಥವಾ ನೆರೆದೊಡೆ ನಿನ್ನೊಂದು,
ಬೇರೆ ಏನಾದ್ರೂ ಸಿಕ್ಕಿದೆ ನಮಗೆ, ಅದು ಸಿಕ್ಕಿದ್ರಲ್ಲಿ ಓ ಇದು ಭಗವಂತನ ಇಚ್ಛೆನೇ ಆಗಿರತ್ತೆ ಎಂಬಂತಹ ತೃಪ್ತಿಯ ಮನೋಭಾವನೆ ಇರಬೇಕು. ಹೊರಟು ಕೆಲಸವೋ ಬದುಕು ಮಂಕುತಿಮ್ಮ, ಅದನ್ನ ಬಿಟ್ಟು ನಿನ್ನ ಬದುಕನ್ನ ಹೊರಟು ಮಾಡ್ಕೊಳ್ತಾ ಇದೀಯಾ. ನಯವಾಗಿ ಮುಂದೆ ಸಾಗ್ಬೇಕಾಗಿರುವಂತಹ ಬದುಕನ್ನ ಅಯ್ಯೋ ಇದು ಸಿಗ್ಲಿಲ್ಲ, ನಾನು ಇದನ್ನ ಬಯಸಿದ್ದೆ, ಅದು ನೋಡಿದ್ರೆ ಈ ರೀತಿ ಆಗ್ಬಿಡ್ತು ಅಂತ ಹೇಳಿ ಬರೀ ಇದರಲ್ಲೇ ನೀನು ಮೃದುವಾಗಿ ಸಾಗ್ತಾ ಹೋಗ್ಬೇಕಾದಂತಹ ಜೀವನವನ್ನ ನೀನು ಒರಟಾಗಿ ಮಾಡ್ಕೊಳ್ತಾ ಇದ್ಯಾ, ಒರಟು ಬದುಕನ್ನ ಮಾಡ್ಕೊಳ್ತಾ ಇದ್ಯಾ ಅಂತ ಹೇಳಿ DVG ಅವರು ತಮ್ಮ ಕಗ್ಗದಲ್ಲಿ ಹೇಳ್ತಾರೆ. ಈ ತರ ನಮ್ಮ ಭಾವನೆ ಹೇಗಿರ್ಬೇಕಂದ್ರೆ, ಇವೆಲ್ಲ ಕೂಡ ಒಂದು ಕಷ್ಟ ಆಗಿರ್ಬಹುದು, ಸುಖ ದುಃಖ ಎಲ್ಲ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ, ನಗು ಅಳು ಇವೆಲ್ಲ ದ್ವಂದ್ವಗಳೇ, ಪ್ರೀತಿ ದ್ವೇಷ, ಜಯ ಅಪಜಯ, ಕೀರ್ತಿ ಅಪಕೀರ್ತಿ, ನಿಂದನೆ ಸ್ತುತಿ ಎಲ್ಲ ಕೂಡ ದ್ವಂದ್ವಗಳೇ. ಇವೆಲ್ಲ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ. ಯಾರೋ ಇವತ್ತು ನಮ್ಮನ್ನ ನಿಂದನೆ ಮಾಡುದು ಅಂದ್ರೆ ನಾಳೆ ದಿನ ಹೊಗಳಬಹುದು, ಇವತ್ತ್ಯಾರೋ ಹೊಗಳುತ್ತಿದ್ದಾರೆ ಅಂದ್ರೆ ನಾಳೆ ತೆಗಳಬಹುದು. ಎಲ್ಲವೂ ಭಗವಂತನದ್ದೇ. ನಮ್ಗೇನು ಯಾವುದನ್ನು ಕೂಡ ಇಲ್ಲಿ ನಿರ್ಧಾರ ಮಾಡ್ಲಿಕ್ಕೆ ನಮಗೆ ಇದು ಸರಿ ಇದು ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಕೊಡ್ತಾ ಇರೋನು ಯಾವಾಗ ನಾವು ಶರಣಾಗ್ತೀವಿ, ಅವನು ಕೊಡ್ತಾ ಇರೋದು ಎಲ್ಲವೂ ಕೂಡ ನನ್ನ ಒಳಿತಿಗೆ ಎಂಬಂತಹ ಭಾವನೆ ನಮಗ್ ಬಂದಾಗ ಈ ಸುಖ ದುಃಖಗಳ ಎಂಬಂತಹ ದ್ವಂದ್ವಗಳಲ್ಲಿ ನಮಗೆ ಯಾವುದೇ ಬಾಧೆ ಉಂಟಾಗೋದಿಲ್ಲ. ನಮ್ಮ ಪ್ರಾರ್ಥನೆ ಹೇಗಿರ್ಬೇಕಂದ್ರೆ, ಈ ಯಾವುದೋ ಒಂದು ಕೆಲಸ, ಒಂದು ಏನನ್ನೋ ಮಾಡ್ಬೇಕು, ಈಗ ಅದ್ ಸರಿನಾ ತಪ್ಪ ಎಂಬಂತಹ ವಿವೇಕ ಇರೋದಿಲ್ಲ. ಅವಾಗ ನಮ್ಮ ಪ್ರಾರ್ಥನೆ ಹೇಗಿರ್ಬೇಕು ಭಗವಂತನಲ್ಲಿ ಅಂದ್ರೆ, ಇದು ಸರಿಯಾಗಿದ್ರೆ, ನಾನು ಹೋಗ್ತಿರುವಂತಹ ದಾರಿ ಸರಿಯಾಗಿದ್ರೆ, ಈ ಕೆಲಸ ಸರಿಯಾದ್ರೆ ಆ ಸರಿ ಎಂಬಂತಹ ವಿವೇಕವನ್ನ ನನಗ್ ಕೊಡು. ಹಾಗೆ ಅದನ್ನ ಸರಿ ಅಥವಾ ಇದು ಸರಿ ಇಲ್ಲ ಅಂತಂದ್ರೆ ಆ ಸರಿ ಮಾಡ್ತಕ್ಕಂತಹ ಸಾಮರ್ಥ್ಯವನ್ನ ನನಗ್ ಕೊಡು ಅಂತ ಬೇಡ್ಕೋಬೇಕಂತೆ. ಅಥವಾ ಯಾವುದೇ ಒಂದು ಕೆಲಸ ಅದು ತಪ್ಪು ಅದು ಸರಿ ತಪ್ಪು ಅಂತಂದ್ರೆ ಅದನ್ನ ಬದಲಾಯಿಸೋದಕ್ಕೆ, ಬದಲಾವಣೆ ಆಗ್ತಕ್ಕಂಥದನ್ನ ಬದಲಾವಣೆ ಆಗ್ಬೇಕು ಇದು ಅಂತ ಅನ್ನೋದಾದ್ರೆ ಅದನ್ನ ಬದಲಾವಣೆ ಮಾಡುವಂತಹ ಸಾಮರ್ಥ್ಯವನ್ನ ನನಗ್ ಕೊಡು. ಒಂದ್ ವೇಳೆ ಆ ಸ್ಥಿತಿ ಬದಲಾಗೋದಿಲ್ಲ, ಅದು ಹಾಗೆ ಇರುತ್ತೆ ಅನ್ನೋದಾದ್ರೆ ಅದನ್ನ ಒಪ್ಕೊಂಡು ಬದುಕುವಂತ ಸಾಮರ್ಥ್ಯ ಕೊಡು. ಅಥವಾ ಈ ಎರಡನ್ನು ಅಂದ್ರೆ ಯಾವುದು ಬದಲಾಗುತ್ತೆ ಯಾವುದು ಬದಲಾಗೋದಿಲ್ಲ, ಅದನ್ನ ಎರಡನ್ನು ಅರ್ಥಕೊಳ್ತಕ್ಕಂತಹ ಸಾಮರ್ಥ್ಯವನ್ನ ಕೊಡು ಅಂತ ಹೇಳಿ ಭಗವಂತನಲ್ಲಿ ನಮ್ಮ ಪ್ರಾರ್ಥನೆ ಇರಬೇಕು ಅಂತ. ಈ ರೀತಿ ಪ್ರಾರ್ಥಿಸಿದಾಗ, ಈ ರೀತಿ ನಮ್ಮ ಭಾವನೆಗಳಿದ್ದಾಗ ಈ ಎಲ್ಲಾ ದ್ವಂದ್ವಗಳು ಕೂಡ ನಮಗೆ ಏನನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಇಂದ್ರಿಯಗಳಿಂದ ಉಂಟಾಗ್ತಿರೋದು, ಈ ದೇಹದ ಅಭಿಮಾನ ಇರೋದ್ರಿಂದಾಗಿ ಈ ಭಾವನೆಗಳೆಲ್ಲ ಉಂಟಾಗ್ತಿರೋದು. ಹಾಗಾಗಿ ಇದಕ್ಕೆ ನೀನು ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯ ಇಲ್ಲ. ಅದಕ್ಕೆ ನೀನು ತಿತಿಕ್ಷನಾಗು, ಎಲ್ಲವನ್ನ ಸಹಿಸ್ಕೊಳ್ಳುವಂತವನಾಗು, ನಿನ್ನೊಳಗೆ ನೀನು ತಾಳ್ಮೆಯನ್ನ ಉಂಟು ಮಾಡ್ಕೋಬೇಕು, ಸಹನೆಯ ಭಾವನೆ ಬರಬೇಕು. ಆ ಸಹನೆಯನ್ನ ಯಾವುದೇ ರೀತಿಯ ಪ್ರತೀಕಾರದ ಭಾವನೆ ಇಲ್ದೇನೆ, ಚಿಂತಾ ವಿಲಾಪಗಳಿಗೆ ಅವಕಾಶಗಳನ್ನ ಕೊಡದೇನೆ ಎಲ್ಲವನ್ನ ಸಹಿಸ್ಕೊಳ್ತಕ್ಕಂತಹ ಸಾಮರ್ಥ್ಯವನ್ನ ಯಾವಾಗ ಉಂಟು ಮಾಡ್ಕೊಳ್ತೀಯೋ, ಯಾವಾಗ ನಿನ್ನಲ್ಲಿ ಉಂಟಾಗತ್ತೋ ಅವಾಗ ನಿನ್ನ ತಿತಿಕ್ಷ ಅಂತ ಹೇಳ್ತಾರೆ. ಹಾಗಾಗಿ ನೀನು ತಿತಿಕ್ಷನಾಗು ಭಾರತ ಅಂತ ಹೇಳಿ ಸಂಬೋಧನೆಯನ್ನ ಮಾಡ್ತಿದ್ದಾನೆ. ನಿಮಿಷ. ಮತ್ತೆ ಈ ರೀತಿ ಆಯ್ತು, ತಿತಿಕ್ಷಣ ಆದ್ರೆ ಅದರಿಂದ ಆಗ್ತಕ್ಕಂತಹ ಪ್ರಯೋಜನ ಏನು ಅನ್ನೋದನ್ನ ಮುಂದೆ ಹೇಳೋವಂಥದ್ದು. ಯಂ ಹಿನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಆಗ್ಲಿ ಇದನ್ನೆಲ್ಲ ಸಹಿಸ್ಕೊಳ್ತೀನಿ ನೀನ್ ಹೇಳ್ದಾಗೆ, ಸುಖ ದುಃಖಗಳೆಂಬಂತಹ ದ್ವಂದ್ವವನ್ನೆಲ್ಲ ಸಹಿಸ್ಕೊಂಡು ಸಹನೆಯಿಂದ ಬದುಕ್ತೀನಿ. ಆ ರೀತಿ ಬದುಕಿದ್ರೆ ಏನ್ ಪ್ರಯೋಜನ ಅದರಿಂದ ಅನ್ನೋದು ಅರ್ಜುನನ ಪ್ರಶ್ನೆ ಅನ್ಕೊಳ್ಳಿ. ಅದಕ್ಕೆ ಭಗವಂತ ಉತ್ತರ ಹೇಳ್ತಾನೆ, ಯಂ ಹಿನವ್ ವ್ಯಥಯಂತ್ಯೇತೆ. ಯಾಕಂದ್ರೆ ಪುರುಷ ಶ್ರೇಷ್ಠನೇ, ಪುರುಷರ್ಷಭ ಅಂದ್ರೆ ಪುರುಷರಲ್ಲಿ ಶ್ರೇಷ್ಠನಾದವನೇ, ಸುಖ ದುಃಖಗಳನ್ನ ಸಮನಾಗಿ ತಿಳಿಯೋದ್ರಿಂದ, ಸಮದುಃಖ ಸುಖಂ, ಸುಖ ದುಃಖಗಳನ್ನ ಸಮನಾಗಿ ತಿಳಿಯುವಂತಹ ಯಂ ಧೀರಂ, ಯಾವ ಧೀರ ಪುರುಷನನ್ನ, ಏತೆ ನಾ ವ್ಯಥಯಂತಿ ಸಹ ಅಮೃತತ್ವಾಯ ಕಲ್ಪತೆ. ಈ ಒಂದು ಸುಖ ದುಃಖಗಳನ್ನ ಸಮಾನವಾಗಿ ನೋಡ್ತಕ್ಕಂತಹ ಧೀರ ಯಾರಿದಾನೋ ಅವನನ್ನ, ಈ ಇಂದ್ರಿಯ ಮತ್ತು ವಿಷಯಗಳ ಸಂಯೋಗ ಏನಿದೆ, ಈ ಮಾತ್ರಾ ಸ್ಪರ್ಶ ಅಂತ ಹೇಳಿದ್ವಿ ಅಲ್ವಾ, ಇದು ಅವನನ್ನ ವ್ಯಾಕುಲಗೊಳಿಸೋದಿಲ್ಲ. ಅವನ ಒಂದು ಮನಸ್ಥಿತಿಯನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನ ಸಮಾನವಾಗಿ ನೋಡ್ತಿದ್ದಾನೆ ಅಂತಂದ್ರೆ ಅಂಥವನು ಸೋಮೃತತ್ವಾಯ ಕಲ್ಪತೆ ಸಹ ಅಮೃತತ್ವಾಯ ಕಲ್ಪತೆ, ಅಮೃತತ್ವವನ್ನ ಪಡ್ಕೊಳ್ತಾನೆ. ಅಂದ್ರೆ ಇದರ ರಿಸಲ್ಟ್ ಏನು ಅಂದ್ರೆ, ಸುಖ ದುಃಖಗಳನ್ನ ಎಲ್ಲಾ ದ್ವಂದ್ವಗಳನ್ನ ಸಮಾನವಾಗಿ
ಇದು ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ಅಂತ ಹೇಳಿ ಯಾವ ಪ್ರತಿಕ್ರಿಯೆಯನ್ನೂ ನೀಡದೇನೆ, ದುಃಖ ಬಂದಾಗ ಕುಗ್ಗದೇನೆ, ಸುಖ ಬಂದಾಗ ಹಿಗ್ಗದೇನೆ, ಯಾರು ಇದನ್ನ ಸರಿಸಮಾನವಾಗಿ ಯಾರಾದ್ರೂ ಹೊಗಳಿದ್ರು ಒಂದಷ್ಟು ಮಾತ್ರಕ್ಕೆ ನಮ್ಮಲ್ಲಿ ಅಹಂಕಾರ ಬರೋದಾಗ್ಲಿ, ಅಥವಾ ತೆಗಳಿದ್ರು ಒಂದಷ್ಟು ಮಾತ್ರಕ್ಕೆ ದುಃಖ ಪಡೋದಾಗ್ಲಿ, ಈ ರೀತಿ ಭಾವನೆಗಳಿಲ್ಲದೇನೆ ಎಲ್ಲವೂ ಭಗವಂತನದ್ದು, ಇದೆಲ್ಲ ಕೂಡ ಬರ್ತಾ ಇರತ್ತೆ ಹೋಗ್ತಿರತ್ತೆ, ಇದೆಲ್ಲ ಬದಲಾಗ್ತಾ ಇರತ್ತೆ ಅನ್ನೋದು, ಬದಲಾಗ್ತಿರತ್ತೆ ಎಂಬಂತಹ ಒಂದು ವಿಷಯ ನಮ್ಮಲ್ಲಿ ತಿಳ್ಕೊಂಡ್ಬಿಟ್ರೆ ಸಾಕು, ನಾವು ದುಃಖಕ್ಕೆ ಅಡ್ಡಿ ಇರೋದಿಲ್ಲ. ಯಾವಾಗ ಆ ದ್ವಂದ್ವ ನಮ್ಮಿಂದ ನಾಶವಾಗುತ್ತೋ ಅಂತಹವನು ಮೋಕ್ಷವನ್ನ ಪಡ್ಕೊಳ್ತಾನೆ. ಮೋಕ್ಷ ಅಂದ್ರೆ ಆನಂದವನ್ನ ಪಡಿತಾನೆ. ಎಲ್ಲವೂ ಕೂಡ ಬದಲಾಗ್ತಿರತ್ತೆ. ಬದಲಾಗ್ತಿರುವಂತಹ ಈ ಪ್ರಪಂಚದಲ್ಲಿ ನಿತ್ಯವಾದದ್ದು, ಬದಲಾಗದೆ ಇರ್ತಕ್ಕಂಥದ್ದು ಅದು ಆತ್ಮ ಒಂದೇ. ಅವನು ಸದಾ ಆನಂದ ಸ್ವರೂಪಿ. ಹಾಗಾಗಿ ನಾನು ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡುವುದು ಸರಿ ಇಲ್ಲ. ಯಾಕಂದ್ರೆ ಇದೆಲ್ಲ ಆಗಮ ಅಪಾಯಿನಃ ಅನಿತ್ಯಾಹ, ಬರುತ್ತೆ ಹೋಗ್ತಾ ಇರತ್ತೆ, ಹಾಗೆ ಅನಿತ್ಯವಾದದ್ದಿದು. ಅದರಿಂದಾಗಿ ನಾನು ಇದೆಲ್ಲ ಯಾವುದು ಕೂಡ ಶಾಶ್ವತ ಅಲ್ಲ. ಇವತ್ತು ಏನೂ ಇಲ್ಲ ಅಂತ ಎಂಬಂತಹ ಸ್ಥಿತಿನಲ್ಲಿದ್ರೂ ನಾಳೆ ಎಲ್ಲವನ್ನ ಪಡ್ಕೊಳ್ಳುವಂತಹ ಸ್ಥಿತಿ ಬರಬಹುದು ಅಂತ. ಹಂಗಿದ್ದಾಗ ಯಾವುದಕ್ಕೂ ಯಾವ ಕ್ಷಣಕ್ಕೂ ಕೂಡ ನಾವು ಬರ್ತಕ್ಕಂತಹ ಯಾವ ದುಃಖಗಳಿಗೂ ಕೂಡ ಪ್ರತಿಕ್ರಿಯಿಸಬಾರ್ದು. ಆ ಸಮಯದಲ್ಲಿ ಓ ಇದು ಹೀಗಾಗ್ಬಿಡ್ತಾ ಎಂಬಂತಹ ಭಾವನೆ ಬಂದಿರಬಹುದು. ಇದರಲ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಮೊದಲನೇ ಶ್ಲೋಕ ಹೇಳ್ಬೇಕಾದ್ರೆ ಶಂಕರರು ಉದಾಹರಣೆಯನ್ನ ಕೊಡ್ತಾರೆ. ಅದರಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಏನಂದ್ರೆ ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ. ಇದ್ರಲ್ಲಿ ಅವ್ರು ಏನ್ ಹೇಳ್ತಾರಂದ್ರೆ ಈ ಮೂರು ಅವಸ್ಥೆಗಳು ನಮಗೆ ಇರುತ್ತಲ್ವಾ. ಜಾಗೃತಾವಸ್ಥೆ ಅಂದ್ರೆ ಎಚ್ಚರದ ಸ್ಥಿತಿ, ಸ್ವಪ್ನಾವಸ್ಥೆ ಅಂದ್ರೆ ಕನಸು ಕಾಣುವಂತಹ ಸ್ಥಿತಿ, ಹಾಗೆ ಮತ್ತೊಂದು ಸುಷುಪ್ತಿ. ಸುಷುಪ್ತಿ ಅಂದ್ರೆ ಏನೂ ಗೊತ್ತಿಲ್ದೇನೆ, ಕನಸುಗಳು ಇರಲ್ಲ ಆ ಸುಷುಪ್ತಿನಲ್ಲಿ, ಆ ರೀತಿ ನಿದ್ದೆ ಮಾಡುವಂಥದ್ದು. ಅಲ್ಲಿ ಬರೀ ಆನಂದ ಅಷ್ಟೇ. ಈ ಕನಸಿನಲ್ಲಾದ್ರೂ ಯಾರೋ ಏನೋ ಮಾತಾಡ್ದ ಹಾಗೆ ಈ ಗೊಂದಲಗಳು, ಎಚ್ಚರವಾಗಿದ್ದಾಗ ಏನ್ ಗೊಂದಲಗಳಾಗ್ತಿರುತ್ತೋ ಕನಸಿನಲ್ಲೂ ಕೂಡ ಅದೇ ಗೊಂದಲಗಳು ಕೆಲವೊಮ್ಮೆ ಆಗ್ತಾ ಇರತ್ತೆ. ಆದ್ರೆ ಸುಷುಪ್ತಿಯಲ್ಲಿ ಯಾವ ಗೊಂದಲವೂ ಇರೋದಿಲ್ಲ, ಏನೂ ಇರೋದಿಲ್ಲ. ಅಲ್ಲಿ ಆರಾಮಾಗಿ ಯಾವುದು ಇಲ್ದ ಹಾಗೆ ನಿದ್ದೆ ಮಾಡ್ತಿರ್ತೀವಿ. ಅದಕ್ಕೆ ಶಂಕರರು ಏನ್ ಹೇಳ್ತಾರಲ್ಲಿ ಅಂದ್ರೆ ಸುಖ ದುಃಖ ಎಂಬಂಥದ್ದು ಏನಿದೆ, ಈ ದುಃಖ ಅನ್ನೋದು ಎಚ್ಚರವಾಗಿದ್ದಾಗ ಅಷ್ಟೇ ಅಲ್ವಾ, ಈ ದೇಹ ನನ್ನದು ಎಂಬಂತಹ ಭಾವನೆ ಅಭಿಮಾನ ಇದ್ದಾಗ ನಮಗೆ ಈ ದುಃಖಗಳೆಲ್ಲ ಬಾಧಿಸ್ತಿರುತ್ತಲ್ವಾ. ಈ ದುಃಖಗಳೆಲ್ಲ ಒಂದಲ್ಲ ಒಂದಿನ ನಾಶ ಆಗತ್ತೆ, ಇದಿರೋದಿಲ್ಲ, ಇದು ಅನಿತ್ಯವಾದದ್ದು ಎಂಬುದಕ್ಕೆ ಸುಷುಪ್ತಿಗಿಂತ ಉದಾಹರಣೆ ಬೇರೆ ಬೇಕಿಲ್ಲ ಅಂತ ಹೇಳ್ತಾರೆ. ಸುಷುಪ್ತಿ ಅವಸ್ಥೆಯಲ್ಲಿ ಹೇಗೆ ಎಲ್ಲವನ್ನ ಮರೆತು ಆನಂದ ಸ್ವರೂಪದಿಂದ ಎಲ್ಲವನ್ನ ಮರೆತು ಅವನು ನಿದ್ದೆ ಮಾಡ್ತಿರ್ತಾನೋ, ಎಷ್ಟೇ ದುಃಖ ಇದ್ರು ನೋಡಿ, ಏನೇ ಇದ್ರೂ ಎಚ್ಚರದ ಸ್ಥಿತಿಯಲ್ಲಿ ಮಾತ್ರ ಅದು ನಮಗೆ ಬಾಧೆಯನ್ನ ಕೊಡ್ತಾ ಇರತ್ತೆ, ನೋವನ್ನ ಉಂಟು ಮಾಡ್ತಿರತ್ತೆ. ಅದೇ ದೀರ್ಘವಾದಂತಹ ನಿದ್ದೆಗೆ ನಾವು ಜಾರದಾಗ, ಗಾಢವಾದ ನಿದ್ರೆಗೆ ಜಾರದಾಗ ಇದು ಯಾವುದರ ಅರಿವು ಕೂಡ ನಮ್ಗಿರೋದಿಲ್ಲ. ಆ ಸುಷುಪ್ತಿ ಅನ್ನೋದು ಇದೆ ಅಂತಂದ್ಮೇಲೆ ನಮ್ಮ ಕಷ್ಟಗಳಿಗೂ ಕೂಡ ಪರಿಹಾರ ಅನ್ನೋದು ಖಂಡಿತ ಇರತ್ತೆ ಅನ್ನೋದನ್ನ ತಿಳಿಬೇಕು ಅಂತ ಶಂಕರರಲ್ಲಿ ಹೇಳ್ತಾರೆ. ಸ್ವಪ್ನಾವಸ್ಥೆ, ಜಾಗೃತ್ ಮತ್ತೆ ಸುಷುಪ್ತಿ ಎಂಬಂತಹ ಮೂರು ಅವಸ್ಥೆಗಳು ಇದೆ ಅನ್ನೋದಾದ್ರೆ, ಸುಷುಪ್ತಿ ಅವಸ್ಥೆಯಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನ ಮರೆತು ಆನಂದವನ್ನ ಅನುಭವಿಸ್ತಾನೆ. ಎಲ್ಲಾ ದುಃಖಗಳು ಏನು ಇರೋದಿಲ್ಲ, ಅಲ್ಲಿ ಯಾವ ಭಾವಗಳು ಇರೋದಿಲ್ಲ. ಆ ರೀತಿ ಗಾಢ ನಿದ್ರೆಯಲ್ಲಿದ್ದಾಗ ಹೇಗೆ ಸುಖವನ್ನ ಅನುಭವಿಸ್ತಾನೋ ಆ ರೀತಿ ಎಲ್ಲಾ ದುಃಖಗಳು ಒಂದಲ್ಲ ಒಂದು ದಿನ ನಾಶ ಆಗೋ ಅಂತವೇನೆ. ಎಲ್ಲವೂ ಕೂಡ ಅನಿತ್ಯವಾದದ್ದು, ಇದೆಲ್ಲ ನಾಶವಾಗಿ ಸುಖ ಪ್ರಾಪ್ತಿಯಾಗತ್ತೆ ಅನ್ನೋದಕ್ಕೆ ಸುಷುಪ್ತಿಗಿಂತ ಉದಾಹರಣೆ ಬೇಕಿಲ್ಲ ಅನ್ನೋದನ್ನ ಶಂಕರರು ಅಲ್ಲಿ ಪ್ರತಿಪಾದಿಸ್ತಾರೆ. ಮೊದಲನೇ ಶ್ಲೋಕ ವಿಶ್ವಂ ದರ್ಪಣ ಶ್ಲೋಕ ಇದೆಯಲ್ಲ ಅದರಲ್ಲಿ. ಸೊ ಈ ರೀತಿ ಇವೆಲ್ಲವೂ ಕೂಡ ಬಂದು ಹೋಗುವಂಥದ್ದು. ಇದಕ್ಕೆ ನೀನು ವ್ಯಥೆಪಟ್ಟು ಪ್ರಯೋಜನ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಸಮ ದುಃಖ ಸುಖಂ ಧೀರಂ, ಈ ರೀತಿ ಯಾವಾಗ ನಾವು ಇದನ್ನೆಲ್ಲ ಒಂದು ಸಮಾನ ದೃಷ್ಟಿಯಿಂದ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ತಯಾರಾಗ್ತೀವೋ ಅವತ್ತು ಅಂತಹ ವ್ಯಕ್ತಿ, ಅವನು ಅಂತಹ ಧೀರನಾದಂತಹ ವ್ಯಕ್ತಿ ಅಮೃತತ್ವವನ್ನ ಪಡ್ಕೊಳ್ತಾನೆ, ಮೋಕ್ಷವನ್ನ ಪಡಿತಾನೆ. ಮೋಕ್ಷ ಅಂದ್ರೆ ಸತ್ತ ನಂತರ ಪಡೆಯೋದಲ್ಲ, ಬದುಕಿದಾಗ್ಲೇ ತನ್ನ ಎಲ್ಲಾ ದುಃಖಗಳಿಂದ ನಿವೃತ್ತಿಯನ್ನ, ಜೀವನ್ಮುಕ್ತಿಯನ್ನ ಪಡ್ಕೊಳ್ಳೋ ಅಂಥದ್ದು. ಹಾಗೆ ಸತ್ತ ನಂತರವೂ ಕೂಡ, ದೇಹದ ತ್ಯಾಗ ಆದ ನಂತರವೂ ಕೂಡ ಅವನು ಆನಂದವನ್ನ ಪಡ್ಕೊಳ್ಳೋ ಅಂಥದ್ದು ಮೋಕ್ಷ. ಎರಡೂ ಕೂಡ ಆಗತ್ತೆ ಅನ್ನೋದನ್ನ ಹೇಳ್ತಾರೆ. ಮುಂದೆ ಇರುವಂತಹ ಶ್ಲೋಕ ತುಂಬಾನೇ ಅರ್ಥಗರ್ಭಿತವಾದಂಥದ್ದು, ಮತ್ತೆ ತುಂಬಾ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಕಂಟಿನ್ಯೂ ಮಾಡ್ಲಾ? ಓಕೆ, ಇದು ಒಂದ್ ಶ್ಲೋಕ ಹೇಳ್ಬಿಟ್ಟು ನಿಲ್ಲಿಸ್ತೀನಿ. ಇದು
ಇದರಲ್ಲಿ ಮುಖ್ಯವಾಗಿ ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ತ್ವನಯೋಸ್ತತ್ವದರ್ಶಿಭಿಃ. ಈ ಶ್ಲೋಕ ತುಂಬಾ ನಿಧಾನವಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾನು ಇದರಲ್ಲಿ 3 ವಿಷಯಗಳನ್ನ ಹೇಳ್ತೀನಿ. ಏನಂದ್ರೆ ಅಸತಃ, ಅಸತ್, ಸತ್ ಮತ್ತೆ ಮಿಥ್ಯಾ ಎಂಬಂತಹ 3 ವಿಚಾರಗಳು. ಇಲ್ಲಿ ಮೊದಲು ಈ ಶ್ಲೋಕ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋದಾದ್ರೆ, ಅಸದ್ ವಸ್ತುವಿಗೆ ಇರುವಿಕೆ ಇರೋದಿಲ್ಲ. ಅಸತಃ ಭಾವಃ ನ ವಿದ್ಯತೆ. ಅಸದ್ ವಸ್ತು ಏನಿದೆ ಅದಕ್ಕೆ ಅಸ್ತಿತ್ವ ಅನ್ನೋದು ಇರೋದಿಲ್ಲ. ಸತಃ ಅಭಾವಃ ನ ವಿದ್ಯತೆ. ಸದ್ವಸ್ತು ಏನಿದೆ ಅದಕ್ಕೆ ಅಭಾವ ಎನ್ನೋದು ಇರೋದಿಲ್ಲ. ಈ ಪ್ರಕಾರವಾಗಿ ಅನಯೋಹೋ ಉಭಯೋಹೋ ಅಪಿ ಅಂತಹ ತತ್ವದರ್ಶಿಭಿಃ ದೃಷ್ಟಃ. ಈ ಎರಡರ ತತ್ವಜ್ಞಾನಿಗಳಾದಂತಹ ಪುರುಷರು ಇದನ್ನ ತಿಳಿದಿರ್ತಾರೆ ಅಂತ. ಇದರ ಅರ್ಥ ಏನಂದ್ರೆ, ಅಸತ್ ಅಂದ್ರೆ ಏನು ಅಂತ ತಿಳ್ಕೊಬೇಕು ಮೊದಲು ನಾವು. ಅಸತ್ ಅಂದ್ರೆ ಏನು, ಸತ್ ಅಂದ್ರೆ ಏನು, ಹಾಗೆ ಮಿಥ್ಯಾ ಎಂಬಂತಹ ಮತ್ತೊಂದು ವಿಚಾರ ಇದೆ. ಇಲ್ಲಿ ಸದ್ವಸ್ತು ಅಂತಂದ್ರೆ ಏನು, ಸತ್ ಅಂದ್ರೆ ಏನು ಅಂದ್ರೆ ಯಾವಾಗ್ಲೂ ಕೂಡ ಬದಲಾಗದೆ ಇರೋ ಅಂಥದ್ದು. ಅದು ಈ ವಸ್ತು ಹೀಗೆ ಅಂತ ನಿಶ್ಚಯ ಆಯ್ತು ಅಂದ್ರೆ ಅದರಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ನ ವ್ಯಭಿಚರತಿ ಇತಿ ಸತ್. ಮತ್ತೊಮ್ಮೆ ಹೇಳ್ತೀನಿ, ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ನ ವ್ಯಭಿಚರತಿ ಇತಿ ಸತ್. ಯಾವುದು ಹೀಗೆ ಅಂತ ನಿಶ್ಚಯ ಮಾಡಿದ ನಂತರ ಬದಲಾಗೋದಿಲ್ವೋ ಅದು ಯಾವಾಗ್ಲೂ ದೇಶ, ಕಾಲ, ವಸ್ತು ಎಲ್ಲದರಲ್ಲೂ ಸಮಾನವಾಗಿ ಇರೋ ಅಂಥದ್ದು. ವರ್ತಮಾನ ಕಾಲದಲ್ಲಿ ಹೇಗಿದೆಯೋ ಭವಿಷ್ಯದಲ್ಲೂ ಹಾಗೆ ಇರುತ್ತೆ, ಭೂತಕಾಲದಲ್ಲೂ ಹಾಗೆ ಇತ್ತು, ಇನ್ನು ಮುಂದೇನೂ ಹಾಗೆ ಇರುತ್ತೆ ಎಂಬಂಥದ್ದು ಏನಿದೆಯೋ ಅದನ್ನ ಸದ್ವಸ್ತು ಅಂತ ಹೇಳ್ತಾರೆ. ಅದು ಬ್ರಹ್ಮ ಪರಬ್ರಹ್ಮನೇ ಸದ್ವಸ್ತು ಅಂತ ತಗೊಳ್ಬೇಕಿಲ್ಲಿ. ಯಾವತ್ತಿಗೂ ಕೂಡ ಬದಲಾಗದೆ ಇರೋ ಅಂಥವನು, ನಿತ್ಯನಾದಂಥವನು. ಹಾಗಾಗಿ ಅದನ್ನ ಸತ್ ಅಂತ ಹೇಳ್ತಾರೆ. ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ನ ವ್ಯಭಿಚರತಿ ಇತಿ ಸತ್. ಆಯ್ತಾ? ನಾನು ಕಳಿಸ್ಕೊಡ್ತೀನಿ ಗ್ರೂಪಲ್ಲಿ. ಮತ್ತೆ ಈಗ ಸತ್ ಅನ್ನೋದು ಪರಬ್ರಹ್ಮ ಅನ್ನೋದು ಅರ್ಥ ಆಯ್ತು. ಅದು ಯಾವತ್ತಿಗೂ ಕೂಡ ಅದು ಹೀಗೆ ಅಂತ ನಿಶ್ಚಯವಾದ್ಮೇಲೆ ಅದು ಯಾವತ್ತೂ ಕೂಡ ಬದಲಾಗೋದಿಲ್ಲ. ಅದು ಯಾವಾಗ್ಲೂ ಹಾಗೆ ಇರುತ್ತೆ, ನಿತ್ಯವಾದದ್ದು ಹೀಗೆ ಇರುತ್ತೆ ಅಂತ ಹೇಳಿ ನಿಶ್ಚಿತವಾಗಿ ಯಾವುದನ್ನ ನಾವು ಹೇಳ್ತೀವೋ ಅದನ್ನ ಸತ್ ಅಂತ ಹೇಳ್ತಾರೆ. ಹಾಗಿದ್ರೆ ಅಸತ್ ಅಂದ್ರೆ ಏನಂದ್ರೆ, ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ವ್ಯಭಿಚರತಿ ಇತಿ ಅಸತ್ ಅಂತ. ಅಂದ್ರೆ ಯಾವ ಒಂದು ರೂಪವನ್ನ ನಾವು ಇದು ಹೀಗೆ ಅಂತ ಹೇಳಿರ್ತೀವಿ, ಆದ್ರೆ ಅದು ಬದಲಾಗತ್ತೆ, ಅದನ್ನ ಆ ಬದಲಾಗೋ ಅಂತದನ್ನ ನಾವು ಅಸತ್ ಅಂತ ಹೇಳ್ತೀವಿ. ಮತ್ತೆ ಇಲ್ಲಿ 3 ಹೇಳ್ದೆ ನಾನು. ಏನಂದ್ರೆ ಸತ್, ಅಸತ್ ಮತ್ತೆ ಮಿಥ್ಯಾ ಅಂತ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸದ್ವಸ್ತುವಿಗೆ ಅಭಾವವಿಲ್ಲ ಅಂತ. ಅಂದ್ರೆ ಸದ್ವಸ್ತುವಿಗೆ ಅಭಾವವೆಂಬುದು ಇರೋದಿಲ್ಲ ಅಂತ ಹೇಳ್ತಾರೆ. ಸದ್ವಸ್ತು ಅಂದ್ರೆ ಪರಬ್ರಹ್ಮ ಸ್ವರೂಪ, ಆತ್ಮತತ್ವ. ಆ ಸದ್ವಸ್ತುವಿಗೆ ಇಲ್ಲದಿರುವಿಕೆ ಇರೋದಿಲ್ಲ. ಅಭಾವ ಅಂದ್ರೆ ಇಲ್ಲದಿರುವಿಕೆ ಅಂತ, ಭಾವ ಅಂದ್ರೆ ಇರುವಿಕೆ ಅಂತ. ಆ ಪರಬ್ರಹ್ಮ ಸ್ವರೂಪ ಸದಾ ಕಾಲ ಇರೋ ಅಂಥದ್ದು. ಅವನು ಈ ಕಾಲದಲ್ಲಿ ಇದ್ದಾನೆ, ಮುಂದೆ ಇರೋದಿಲ್ಲ, ಅಥವಾ ಹಿಂದೆ ಇರ್ಲಿಲ್ಲ ಎಂಬಂಥದ್ದಿಲ್ಲ. ಯಾವಾಗ್ಲೂ ನಿತ್ಯನಾದಂಥವನವನು, ಸದಾ ಇರೋ ಅಂಥವನು ಭಗವಂತ. ಹಾಗೆ ಅಸದ್ವಸ್ತು ಅಂದ್ರೆ ಭಗವಂತನನ್ನ 3 ದೇಶ, ಕಾಲ, ವಸ್ತು ಇವೆಲ್ಲ 3ರಲ್ಲೂ ಕೂಡ ಇರೋ ಅಂಥವನು ಅಂತ ಹೇಳ್ತಾರೆ ಸಮಾನವಾಗಿ. ಯಾಕಂದ್ರೆ ಈ ವಸ್ತುವಿನಲ್ಲಿ ಇದ್ದಾನೆ, ಆ ವಸ್ತುವಿನಲ್ಲಿ ಇಲ್ಲ ಎಂಬಂತಹ ಭಾವನೆ ಇಲ್ಲ. ಪ್ರತಿಯೊಂದರಲ್ಲೂ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಭಗವಂತ ಅನ್ನೋ ರೀತಿನಲ್ಲಿ. ಹಾಗೆ ದೇಶ ಅಂದ್ರೆ ಸ್ಥಳ, ಈ ಸ್ಥಳದಲ್ಲಿದ್ದಾನೆ ಮತ್ತೊಂದು ಸ್ಥಳದಲ್ಲಿ ಇಲ್ಲ ಎಂಬ ಹಾಗಿಲ್ಲ. ಎಲ್ಲ ಕಡೆ ಸರ್ವವ್ಯಾಪಿ ಆದಂಥವನು. ದೇಶ, ಕಾಲ, ಈ ಕಾಲದಲ್ಲಿದ್ದಾನೆ ಮುಂದೆ ಇರೋಲ್ಲ ಅಂತಾನು ಹೇಳಲ್ಲ. ಹಾಗೆ ವಸ್ತು ಅಂದ್ರೆ ಈ ವಸ್ತುವಿನಲ್ಲಿದ್ದಾನೆ ಇನ್ನೊಂದ್ರಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ರೀತಿ ಇವೆಲ್ಲವನ್ನ ಮೀರಿದವನವನು, ಎಲ್ಲದರಲ್ಲೂ ಸಮಾನವಾಗಿ ಇರೋ ಅಂಥವನು. ಹಾಗಾಗಿ ಅದನ್ನ ಸದ್ವಸ್ತು ಅಂತ ಹೇಳ್ತಿದ್ದಾರೆ. ಇನ್ನು ಅಸತ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೋಬೇಕು. ಅಸತ್ ಜೊತೆಗೆ ಮಿಥ್ಯಾ ಎಂಬಂತಹ ಇನ್ನೊಂದು ವಿಚಾರ ಇದೆ.
ಈ ಅಸತ್ಗೂ ಮಿಥ್ಯಾ ಅನ್ನೋದಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನ ತಿಳ್ಕೋಬೇಕು. ಅಸತ್ ಅಂದ್ರೆ ಇಲ್ಲದೆ ಇರೋ ಅಂಥದ್ದು, ಇಮ್ಯಾಜಿನೇಷನ್, ಅದು ನಮ್ಮ ಕಲ್ಪನೆಯಲ್ಲಿ ಮಾತ್ರ ಬರೋ ಅಂಥದ್ದು. ಉದಾಹರಣೆಗೆ ಮೊಲಕ್ಕೆ ಕೋಡಿದೆ ಅಂತ ಹೇಳ್ತಾರೆ. ಮೊಲದ ಕೋಡು ಎಂಬಂತಹ ಮಾತನ್ನ ಕೇಳಿದ್ರೆ ಮೊಲಕ್ಕೆಲ್ಲಾದ್ರೂ ಕೊಂಬಿರುತ್ತಾ? ಅದು ಇರೋದಕ್ಕೆ ಸಾಧ್ಯ ಇಲ್ಲ, ಅದು ಕೇವಲ ಕಲ್ಪನೆ ಅಷ್ಟೆ. ಹಾಗಾಗಿ ಅದನ್ನ ಅಸತ್ ಅಂತಾರೆ, ಇಲ್ಲ ಅಂತ ಹೇಳಿ. ಇಲ್ಲಿ ಅಸದ್ವಸ್ತುವಿಗೆ ಇರುವಿಕೆ ಇರೋದಿಲ್ಲ ಅಂತ ಹೇಳ್ತಾರೆ. ಅಸದ್ವಸ್ತು ಅಂದ್ರೆ ಯಾವುದು ಅಂತಂದ್ರೆ, ಈ ಒಂದು ಗೀತೆಯ ಪ್ರಕಾರ ಇಲ್ಲಿ ಹೇಳ್ತಿರೋದನ್ನ ಅಸದ್ವಸ್ತು ಅಂದ್ರೆ ನಾವ್ ಇದನ್ನ ಮಿಥ್ಯಾ ಅಂತ ತಿಳ್ಕೋಬೇಕು. ಅಸತ್ಗೂ ಮಿಥ್ಯಕ್ಕೂ ಏನ್ ವ್ಯತ್ಯಾಸ ಅಂದ್ರೆ, ಅಸತ್ ಅಂದ್ರೆ ಇಲ್ಲವೇ ಇಲ್ಲ ಎಂಬಂತಹ ಅರ್ಥ ಬರುತ್ತೆ. ಮಿಥ್ಯಾ ಅಂತಂದ್ರೆ ಈಗಿದ್ದು ಇರೋ ರೀತಿನಲ್ಲಿ ತೋರಿಕೆ ಆಗ್ತಿರತ್ತೆ, ಆದ್ರೆ ಇರೋದಿಲ್ಲ, ನಿಜವಾಗ್ಲೂ ಕೂಡ ಅದು ಒಂದಲ್ಲ ಒಂದು ದಿನ ಈಗಿದ್ದು ಮತ್ತೆ ಅದು ನಾಶವಾಗುವಂಥದ್ದು. ಹಾಗಾಗಿ ಅದನ್ನ ಮಿಥ್ಯಾ ಅಂತ ಹೇಳ್ತಾರೆ. ಸದ್ವಸ್ತು ಅಂದ್ರೆ ಯಾವಾಗ್ಲೂ ಇರೋ ಅಂಥದ್ದು, ಅಸತ್ ಅಂದ್ರೆ ನಮ್ಮ ಕಲ್ಪನೆಯಲ್ಲಿ ಮಾತ್ರ ಇರೋ ಅಂಥದ್ದು. ಮೊಲದ ಕೋಡು ಅಂತ ಹೇಗೆ ಹೇಳಿದ್ವೋ ಹಾಗೆ. ಮಿಥ್ಯಾ ಅಂತಂದ್ರೆ ಇವಾಗ ಇದ್ದು ಮತ್ತೆ ನಾಶವಾಗುವಂಥದ್ದು, ಇರೋ ರೀತಿ ನಮಗ್ ಕಾಣಿಸ್ತಾ ಇರತ್ತೆ, ಮುಂದೆ ಅದು ನಾಶವಾಗತ್ತೆ, ಒಂದಲ್ಲ ಒಂದು ದಿನ ನಾಶವಾಗತ್ತೆ. ಹಾಗಿದ್ರೆ ಇಲ್ಲಿ ಅದನ್ನ ಅಸತ್ ಅಂದ್ರೆ ನಾವ್ ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಇಡೀ ಪ್ರಪಂಚ, ಜಡ ಪ್ರಪಂಚವನ್ನ ಏನ್ ನೋಡ್ತಿದೀವೋ ನಾವು, ಅದು ಇವೆಲ್ಲವೂ ಕೂಡ ಸುಮ್ನೆ ನಮ್ಮ ಕಣ್ಣಿಗೆ ತೋರುವಿಕೆಗೆ ಕಾಣಿಸ್ತಾ ಇರೋ ಅಂಥದ್ದು. ಅಂದ್ರೆ ಇದು ಒಂದಲ್ಲ, ಮಿಥ್ಯಾ ಅಂತಂದ್ರೆ ಇಲ್ವೇ ಇಲ್ಲ, ಇದು ಸುಳ್ಳು ಎಂಬಂತಹ ಅರ್ಥ ಅಲ್ಲ. ಇದ್ದು ನಾಶವಾಗುವಂಥದ್ದು, ಪರ್ಮನೆಂಟ್ ಆಗಿ ಇರೋದಿಲ್ಲ, ಇರೋ ರೀತಿ ನಮಗೆ ತೋರಿಸ್ಕೊಳ್ಳುತ್ತೆ, ಆದ್ರೆ ಪ್ರಳಯ ಕಾಲದಲ್ಲಿ ಎಲ್ಲವೂ ಕೂಡ ಭಗವಂತನಲ್ಲೇ ಮತ್ತೆ ಹೋಗಿ ಲೀನವಾಗ್ಬಿಡುತ್ತೆ. ಹಾಗಾಗಿ ಅದನ್ನ ಅಸದ್ವಸ್ತು ಅಂತ ಹೇಳ್ತೀವಿ. ಅಸದ್ವಸ್ತು ಮಿಥ್ಯಾ ಅಂತ ಹೇಳ್ತೀವಿ. ಬ್ರಹ್ಮ ಸತ್ಯ ಜಗನ್ ಮಿಥ್ಯಾ ಎಂಬಂತಹ ಶಂಕರಾಚಾರ್ಯರು ಏನ್ ಹೇಳಿದ್ದಾರೆ, ಬ್ರಹ್ಮ ಎಂಬಂತವನು ಸತ್ಯ, ಜಗತ್ತು ಮಿಥ್ಯಾ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಜಗತ್ತು ಅನ್ನೋದು ಇಲ್ವೇ ಇಲ್ಲ ಎಂಬಂತಹ ಅರ್ಥದಿಂದಲ್ಲ, ಅದು ಜಗತ್ತು ಎಂಬಂಥದ್ದು ಇದ್ದು ಅಂದ್ರೆ ಈಗ ಇದ್ದು ಮುಂದೆ ಅದು ನಾಶವಾಗತ್ತೆ. ಆ ಬ್ರಹ್ಮ ಭುವನಾಲೋಕಾಹ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ ಅಂತ ಮುಂದೆ ಕೇಳ್ತೀವಿ. ಬ್ರಹ್ಮಲೋಕದಿಂದ ಹಿಡಿದು ಎಲ್ಲಾ ಲೋಕಗಳು ಕೂಡ ಒಂದಲ್ಲ ಒಂದು ದಿನ ನಾಶ ಆಗುವಂಥವು. ಹಾಗಿದ್ಮೇಲೆ ನಾಶ ಆಗದೆ ಇರುವಂಥದ್ದು ಯಾವ್ದಾದ್ರೂ ಇದೆ ಅಂದ್ರೆ ಅದು ನಾನೇ, ಅದು ನನ್ನ ಪರಬ್ರಹ್ಮ ವಸ್ತು ಅಂತ ಹೇಳ್ತಾರೆ. ಅಂದ್ರೆ ನಾನೇ ಪರಂಧಾಮ, ನಾನೇನಿದ್ದೀನಿ ಯಾವತ್ತಿಗೂ ಕೂಡ ನಾಶ ಆಗದೆ ಇರೋ ಅಂಥವನು ಅನ್ನೋದನ್ನ ಮುಂದೆ ಭಗವಂತ ಹೇಳ್ತಾನೆ. ಆ ರೀತಿ ಇದ್ದು ನಾಶ ಆಗುವಂಥದ್ದಕ್ಕೆ, ಯಾಕಂದ್ರೆ ನಾಶವಾಯಿತು ಅಂದ್ರೆ ಕಂಪ್ಲೀಟ್ ಆಗಿ ನಾಶ ಆಗಲ್ಲ, ಅದು ಸ್ಥೂಲ ಸ್ಥಿತಿಯಲ್ಲಿ ನಮಗೆ ಕಂಡು ಬರ್ತಾ ಇರತ್ತೆ. ಬೀಜಸ್ಯಾಂತರಿ ವಾಂಕುರೋ ಜಗದಿದಂ ಪ್ರಾಗ್ನಿರ್ವಿಕಲ್ಪಂ ಪುನಃ ಅಂತ ಹೇಳ್ತೀವಲ್ವಾ. ಬೀಜಸ್ಯಾಂತರಿ ಅದು 2ನೇ ಶ್ಲೋಕದಲ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಬರುತ್ತೆ. ಮೊಳಕೆಯ ರೂಪದಲ್ಲಿ, ಅಂದ್ರೆ ಆ ಬೀಜದೊಳಗಡೆ ಮೊಳಕೆ ಹೇಗಿರುತ್ತೋ ಆ ರೀತಿನಲ್ಲಿ ಎಲ್ಲವೂ ಕೂಡ ಭಗವಂತನಲ್ಲಿ ಲೀನವಾಗಿರುತ್ತೆ, ಅವನಲ್ಲೇ ಮತ್ತೆ ಎಲ್ಲವೂ ಕೂಡ ಪ್ರಕಟವಾಗತ್ತೆ. ಪ್ರಳಯ ಕಾಲದಲ್ಲಿ ಎಲ್ಲವೂ ಅವನಲ್ಲಿ ಲೀನವಾಗಿ ಮತ್ತೆ ಅದು ಪ್ರಕಟವಾಗತ್ತೆ. ಅಂದಮೇಲೆ ಇದು ಶಾಶ್ವತ ಅಲ್ಲ, ಶಾಶ್ವತವಾಗಿ ಇರೋ ಅಂಥದ್ದಲ್ಲ, ಈಗಿದ್ದು ಮತ್ತೊಮ್ಮೆ ಅದು ನಾಶ ಆಗುವಂಥದ್ದು. ಹಾಗಾಗಿ ಇಲ್ಲಿ ಬರೋ ಅಂತಹ ಈ ಒಂದು ಸುಖ ದುಃಖಗಳು ಇವೆಲ್ಲ ಏನಿದೆ, ಇದನ್ನ ಪರ್ಮನೆಂಟ್ ಅಂತ ಅನ್ಕೋಬೇಡ ನೀನು. ಇವೆಲ್ಲವೂ ಕೂಡ ಒಂದಲ್ಲ ಒಂದು ದಿನ ಯಾವ ರೀತಿ ಈ ಅಸದ್ವಸ್ತು ಎಂಬಂಥದ್ದಕ್ಕೆ ಇರುವಿಕೆ ಇಲ್ವೋ, ಅದೇ ರೀತಿ ಸದ್ವಸ್ತುವಿಗೂ ಕೂಡ ಇಲ್ಲದಿರುವಿಕೆ ಇಲ್ಲ, ಅದು ಯಾವಾಗ್ಲೂ ಇರೋ ಅಂಥದ್ದು. ಹಾಗಾಗಿ ಈ ಒಂದು ಎರಡರ ತತ್ವ ಯಾರು ತಿಳಿದಿರ್ತಾರೋ ಅಂಥವ್ರು, ಇವರು ತತ್ವಜ್ಞಾನಿಗಳಾದಂಥವ್ರು, ಈ ಎರಡರ ಭೇದವನ್ನು ಕೂಡ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಈ ರೀತಿ ತಿಳ್ಕೊಂಡಿರೋದ್ರಿಂದಾನೇ ಅವರಿಗೆ ದುಃಖ ಅನ್ನೋದು ಇರೋದಿಲ್ಲ. ಯಾಕಂದ್ರೆ ಈ ಜಗತ್ತು ಎಂಬಂಥದ್ದು ಬದಲಾವಣೆ ಆಗ್ತಿರುತ್ತೆ. ಯಾವೆಲ್ಲ ವಸ್ತುಗಳು ವಿಕಾರ ಹೊಂದುತ್ತೋ ಅವೆಲ್ಲವೂ ಕೂಡ ಮಿಥ್ಯವೇ. ಮಿಥ್ಯಾ ಅಂದ್ರೆ ನೋಡಿ, ಸುಳ್ಳು ಎಂಬಂತಹ ಅರ್ಥ ಅಲ್ಲ. ಮಿಥ್ಯಾ ಅಂದ್ರೆ ಇದು ಒಂದಲ್ಲ ಒಂದು ದಿನ ನಾಶವಾಗಿ ಮತ್ತೆ, ಅಂದ್ರೆ ನಾಶವಾಗೋದು ಅಂದ್ರೆ ಸ್ಥೂಲ ರೂಪದಿಂದ ಸೂಕ್ಷ್ಮ ರೂಪವನ್ನ ಪಡ್ಕೊಳ್ಳುತ್ತೆ, ಮತ್ತೆ ಅದು ಕಾಲ ಬಂದಾಗ ಮತ್ತೆ ಪ್ರಳಯ ಮುಗಿದ ನಂತರ ಸೃಷ್ಟಿಯಾದಿಯಲ್ಲಿ ಮತ್ತೆ ಭಗವಂತ ಎಲ್ಲವನ್ನ ತನ್ನೊಳಗಡೆ ಇರುವಂತಹ ಈ ಸೃಷ್ಟಿಯನ್ನ ಮತ್ತೆ ಸ್ಥೂಲ ರೂಪವನ್ನ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಇದನ್ನ ಮಿಥ್ಯಾ ಅಂತಾರೆ. ಈ ರೀತಿ ವಿಕಾರ ಹೊಂದುವಂತಹ ಈ ಎಲ್ಲಾ ವಿಷಯಗಳೇನಿದೆ, ವಿಕಾರ ಹೊಂದುವಂತಹ ಈ ಪ್ರಪಂಚ ಏನಿದೆ, ಇದನ್ನ ಅಸದ್ವಸ್ತು ಅಂದ್ರೆ ಮಿಥ್ಯಾ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೋಸ್ಕರ ಇದೆಲ್ಲ ವಿಕಾರ ಆಗ್ತಾ ಇರುತ್ತೆ, ಕೇವಲ
ವಸ್ತುಗಳಷ್ಟೇ ಅಲ್ಲ, ಜಡ ವಸ್ತುಗಳು, ಈಗ ಒಂದು ಮಣ್ಣು ಅಂತ ಇದ್ರೆ ಅದು ವಿಕಾರ ಹೊಂದಿ ಅದು ಮಡಕೆ ಆಗ್ಬಹುದು, ಅದೆಲ್ಲ ಕೂಡ ವಿಕಾರ ಹೊಂದುತ್ತಾ ಇರುತ್ತೆ. ಮತ್ತೆ ವಸ್ತುಗಳಷ್ಟೇ ಅಲ್ದೇನೆ ಈ ಜಡ ಪ್ರಪಂಚ ಅಷ್ಟೇ ಬದಲಾಗ್ತಾ ಇರೋದಲ್ಲ, ವಿಕಾರ ಹೊಂದೋದಂದ್ರೆ ಮಾಡಿಫೈ ಆಗ್ತಿರೋದು, ಬದಲಾಗ್ತಿರತ್ತೆ. ಬದಲಾಗ್ತಿರುವಂತಹ ಈ ಪ್ರಪಂಚದಲ್ಲಿ ನಮ್ಮ ಭಾವನೆಗಳು, ಕೇವಲ ಪ್ರಪಂಚ ಬದಲಾಗ್ತಿರೋದಲ್ಲ, ನಮ್ಮಲ್ಲಿರುವಂತಹ ಭಾವನೆಗಳು ಕೂಡ ಬದಲಾಗೋದೇನೆ, ಅದು ಕೂಡ ವಿಕಾರ ಹೊಂದೋ ಅಂಥದ್ದೇನೆ. ದೇಹ ಬದಲಾಗತ್ತೆ, ದೇಹ ವಿಕಾರ ಹೊಂದುತ್ತೆ, ಇಡೀ ಪ್ರಪಂಚ ವಿಕಾರವನ್ನ ಹೊಂದುತ್ತೆ. ಹಾಗೆ ನಮ್ಮಲ್ಲಿರುವಂತಹ ಭಾವನೆಗಳು, ಒಂದು ಇಚ್ಛೆ ಇವತ್ತು ಖುಷಿ ಆಗ್ತಿದೆ ಅಂದ್ರೆ ಇನ್ನು ಸ್ವಲ್ಪ ಹೊತ್ತರಲ್ಲಿ ಖುಷಿ ಅನ್ನೋದು ಇರೋದಿಲ್ಲ, ದುಃಖ ಆಗೋದಕ್ಕೆ ಶುರು ಆಗತ್ತೆ. ಇವತ್ತೇನೋ ತುಂಬಾ ಬೇಜಾರಲ್ಲಿ ಇದೀನಿ ನಾನು ಅಂತ ಸ್ವಲ್ಪ ಹೊತ್ತಿದ್ರೆ ಅದ್ ಮತ್ತೆ ಸಂಜೆ ಅಷ್ಟರಲ್ಲಿ ಇರೋದಿಲ್ಲ, ಮತ್ತೆ ಅದು ಬದಲಾಗ್ತಾ ಹೋಗುತ್ತೆ. ಅಂದ್ರೆ ಇವೆಲ್ಲ ವಿಕಾರವನ್ನ ಹೊಂದುತ್ತಾ ಇರತ್ತೆ. ಯಾರು ಈ ಸತ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೋ ಅವರಿಗೆ ದುಃಖ ಅನ್ನೋದು ಇರೋದೇ ಇಲ್ಲ. ಹಾಗಾಗಿ ತತ್ವಜ್ಞಾನಿಗಳು ಯಾರಿದಾರೋ ಅವರು ಈ ರೀತಿ ಸರಿಯಾಗಿ ಸದ್ವಸ್ತುವಿಗೂ ಅಸದ್ವಸ್ತುವಿಗೂ ಯಾರು ಇದರ ಒಂದು ಡಿಫ್ರೆನ್ಸ್ ಅನ್ನ ತಿಳ್ಕೊಂಡಿರ್ತಾರೆ, ವ್ಯತ್ಯಾಸವನ್ನ ತಿಳಿದಿರ್ತಾರೆ, ಯಾವುದು ಶಾಶ್ವತವಾಗಿ ಇರುವಂತದ್ದು, ಯಾವುದು ಶಾಶ್ವತವಲ್ಲ, ಯಾವುದು ನಿತ್ಯ, ಯಾವುದು ಅನಿತ್ಯ ಎಂಬಂಥದನ್ನ ಯಾರು ಸರಿಯಾಗಿ ತಿಳಿದಿರ್ತಾರೋ ಅಂಥವರಿಗೆ ಯಾವ ದುಃಖವೂ ಕೂಡ ಬಾಧಿಸೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ, ಮುಂದೆ ನೋಡೋಣ.